ನೀನು ಓದಾಕ ಒಂದು ಲೋನ್ ತೊಗೊಂಡಿರ್ತೀನಿ, ನೀವು ಹೊರಗೆ ತಿನ್ಬೇಕಂದ್ರೆ ಇನ್ನೊಂದು ಲೋನ್ ತೊಗೋಬೇಕು. ಥೂ ಅದರೇ ತಿಂದ್ರೆ ಅವನು ನಾರ್ಮಲ್ ಮಾಲ್ಸ್ನಾಗ ಕುಡಿಬೋದು, ರೋಡ್ ಮೇಲೆ ಕುಡಿಬೋದು, ಬಸ್ನಾಗ ಕುಡಿಬೋದು. ರೊಕ್ಕದ ಪ್ರಾಬ್ಲಮ್ ನಿನಗೆ ಇಲ್ಲಿ ಇಂಡಿಯಾನಾಗಿದ್ದಾಗ ನೀ ಎಷ್ಟ ಪೂರ್ ಇರ್ ನಿಂಗೆ ಅಂತ ಪರಿ ರೊಕ್ಕದ ಪ್ರಾಬ್ಲಮ್ ಅನ್ಸಂಗಿಲ್ಲ. ಅಲ್ಲಿ ಹೋದ್ಕೂಳೆ ನೀ ಎಷ್ಟ ರಿಚ್ ಇದ್ರು ಯಪ್ಪ ಇನ್ನೂ ಸ್ವಲ್ಪ ಬೇಕಲ್ಲ ಅನಿಸ್ತೈತಿ. ನಂಗೆ ಮದ್ವೆ ಮಾಡ್ಕೋಬೇ ನೀ ಅಂದ್ರೆ ನಂಗೆ ಭಾಳ ಸೇರ್ತಿ. ಅದಕ್ಕಂದ್ರೆ ನೀ ಅಷ್ಟು ಬೈಗಳ ಬೈತಿ, ನಂಗೆ ಬೈಗಳ ಬೈಸ್ಕೊಳ್ಳೋದು ಭಾಳ ಸೇರ್ತೈತಿ, ಅದಕ್ಕೆ ಮದುವೆ ಆಗಂತ. ಒಬ್ಬ ಮರೆ ಒಟ್ಟು ಬಯೋಡೇಟಾ ಕಳಿಸ್ಬಿಟ್ಟಾನ DM ನಾಗ, ಕ್ಯಾಪ್ಸ್ನಾಗ ಬರಿದ್ದ 6 crores ಪ್ರಾಪರ್ಟಿ ಅಂತೇಳಿ. ಹೋಗಿ ನಾ ಲಂಡನ್ ಸಿಟಿಗೆ ಹೋದ್ಕೂಳೆ ಇದು ಯಾವ ಹಳ್ಳಿಗೆ ಬಂದೇನೋ ಮರಾಯನ. ಅಲ್ಲಿ ಪೈಲ್ಸ್ ಡಾಕ್ಟರ್ಸ್ ಭಾಳ ಅದಾರ. ಹುಡುಗರ ಕಡೆಯಿಂದ ಏನ್ ಬೇಕು ಹೇಳ, ಒಂದು ಹುಡುಗಿಗೆ ರೊಟ್ಟಿ ಬಡಿಯಾಕ ಬರ್ಬೇಕು, ಇಲ್ಲಿ ಹುಡುಗರ್ದು ಅಷ್ಟೇ ಡಿಮಾಂಡ್ ಅಷ್ಟೇ. ಫಸ್ಟ್ ಲೇಡಿ ನಮ್ಮ ಪಾಡ್ಕಾಸ್ಟ್ ಬಂದಿದ್ದು ಹಂಗಂದೆ ನಾ ಮತ್ತೆ ಅಮೆರಿಕನ್ ಫಸ್ಟ್ ಲೇಡಿ ಫಸ್ಟ್ ಲೇಡಿ ಥ್ಯಾಂಕ್ ಯು. UK ಫಸ್ಟ್ ಲೇಡಿ ಅಲ್ಲ, ಯುಕೆನೂ UK ಅಂತಾನು ಫಸ್ಟ್ ಲೇಡಿ, UK ಅಂತಾನು ಫಸ್ಟ್ ಲೇಡಿ. ಅವ್ರಿಗೆಲ್ಲ ಫಸ್ಟ್ ಲೇಡಿ ಅಂತಾರಲ್ಲ ಮದುವೆ ಆದವ್ರಿಗೆ. ಇದಕ್ಕೆ ಕ್ವೀನ್ ಪ್ರೆಸಿಡೆಂಟಿನ ಹೆಂಡತಿಗೆ ಫಸ್ಟ್ ಲೇಡಿ ಅಂತ. ಓಕೆ, ಸೊ ಈಕಿನ ಹೆಸರು ಮಹಿಮಾ, ಅದರ ಗುಡಿ ಅಂತಾರಲ್ಲ. ನೀವು ಏನು ಮನೆ ಹೆಸರೇನು ಹೆಂಗೆ? ನನ್ನ ಹೆಸರು ಮಹಿಮಾ, ನಮ್ಮ ಮನ್ಯಾಗ ನಿಕ್ ನೇಮ್ ಅಂತ ಹೇಳಿ ಗುಡಿಯಾ ಅಂತ ಕರೀತಾರೆ. ಭಾಳ ಮಂದಿಗೆ ಮಹಿಮಾ ಗೊತ್ತೇ ಇಲ್ಲ. ಅದು ನನಗೂ ಗೊತ್ತಿಲ್ಲ, ಅವ ಹೇಳ್ದಾಗ ಗೊತ್ತಾದ. ಕರೀಲ್ಲ, ನಂಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು. ಅಲ್ಲ ಹೆಂಗೆ ಯಾವ್ದು ಚಲೋ ಅನ್ನಿಸ್ತು ನಿನಗೆ? ಮಹಿಮಾ ಚಲೋ ಐತಿ. ಗುಡಿಯಾ ನಂಗೆ ಮಹಿಮಾ ಅಲ್ಲದ ಮಹಿಮಾ, ಹೀ ಮರ್ತಾ ಬಿಡ್ತೀನಿ. ಮಹಿಮಾ ಮತ್ತೇನಂದೆ ಅವ ಒಂದು ಬ್ಯಾಗ್ ಸೈಲೆಂಟ್ ಆಗಿ ನನ್ನ ಬ್ಯಾಗ್ ಬರಂಗಿಲ್ಲ. ಹೆಚ್ಚು ಮತ್ತೆ ಪ್ರೊನೌನ್ಸಿಯೇಷನ್ ಇಲ್ಲ ಒಂದು ಮಹಿಮಾ ಏಲ್ ಅಂತಾನ. ಏಲ್. ಓಕೆ, ನೀವು UK ಹೋಗಿದ್ದಲ್ಲ, ಸ್ವಲ್ಪ ಅಲ್ಲಿದ ಒಂದು ಸ್ವಲ್ಪ ಕ್ವಶನ್ಸ್ ಅದಾವ. ಅಲ್ಲಿ ನಾರ್ಮಲಿ ಅಂದ್ರೆ ಹಿಂಗೆ ಹುಡುಗರೆಲ್ಲ ಹಿಟ್ ಮಾಡ್ತಾರಲ್ಲ, ಹುಡುಗಿಯರ ಮೇಲೆಲ್ಲ ಹಿಟ್ ಅಂದ್ರೆ ಹಿಂಗೆ ಅಪ್ರೋಚ್ ಆಗೋದೆಲ್ಲ ಎಲ್ಲೇ UK ಒಳಗೆ ಇಲ್ಲಲ್ಲ. ಹಂಗೆ ಅಂತಪ್ರಿ ಏನು ಜಾಸ್ತಿ ಏನು ಮಾಡಂಗಿಲ್ಲ ಅವ್ರು. ನಾರ್ಮಲ್ ಲೈಕ್ ನಾವು ಅಲ್ಲೇ ನಿಂಗೆ ಫಾರಿನರ್ಸಾಗ ಕಾಣಂಗಿಲ್ಲ, ಇಂಡಿಯನ್ಸ್ ಜಾಸ್ತಿ ಎಲ್ಲ ನಮ್ಮವ್ರ. ಎಲ್ಲಿ ನೋಡಿದ್ರು ಆಂಧ್ರದವ್ರು ಬಿಟ್ರೆ, ನಾರ್ತ್ ಇಂಡಿಯನ್ಸ್ ಬಿಟ್ರೆ ಮಲಯಾಳೀಸ್. ಮತ್ತು ಊಟ ಎಲ್ಲ ಊಟ ನಾವು ಮಾಡ್ಕೋಬೇಕು ಮನ್ಯಾಗ. ಅಲ್ಲಿ ಅಂದ್ರೆ ಹೊರಗೆ ತಿನ್ನೋದಲ್ಲ ಅಲ್ಲಲ್ಲ, ಎಲ್ಲ ಕಾಸ್ಟ್ಲಿ ಅಲ್ಲ ಮೇನ್. ನೀನು ಓದಾಕ ಒಂದು ಲೋನ್ ತೊಗೊಂಡಿರ್ತೀನಿ, ನೀವು ಹೊರಗೆ ತಿನ್ಬೇಕಂದ್ರೆ ಇನ್ನೊಂದು ಲೋನ್ ತೊಗೋಬೇಕು. ಅಷ್ಟು ಕಾಸ್ಟ್ಲಿ ಐತಿ. ಎಲ್ಲ ಕಾಸ್ಟ್ಲಿ ಐತಿ. ಡ್ರಿಂಕ್ ಎಲ್ಲ ಕಮ್ಮಿ ಇರ್ತಾವ, ಹಂಗೆಲ್ಲ ಕೇಳಿದ್ರೆ ಡ್ರಿಂಕ್ಸ್ ಕಮ್ಮಿ ಐತೆ, ಆಲ್ಕೋಹಾಲ್ ಕಮ್ಮಿ. ಬಟ್ ಡೈಲಿ ನೀವು ಕುಡ್ದು ಜೀವಂತ ಇರಕ್ಕೆ ಆಗಂಗಿಲ್ಲ, ಅಲ್ಲಿ ತಿನ್ನಬೇಕ. ಅದ್ರಾಗ ಮತ್ತೆ ನಾ ವೆಜಿಟೇರಿಯನ್. ಟೋಟಲ್ ವೆಜಿಟೇರಿಯನ್. ವಿಡಿಯೋ ಸಂಬಂಧ ಹೇಳ್ತೇನೆ ಜನರಲಿ ಇಲ್ಲ, ಭಾಳ ಡಿಫ್ರೆನ್ಸ್ ಐತಿಲ್ಲ ನಿಂದು ಮತ್ತೆ ಇವ್ರು ನೋಡಕ್ಕೆ. ನಾ ಯಾಕೆ ತಿಂತೀನಿ, ಏನು ಡಿಫ್ರೆನ್ಸ್ ಇಲ್ಲ ಅಂದ್ರೆ ಮಲ್ ತಿಂತಿದ್ದಿಲ್ಲ. ಮಲ್ ತಿಂತಿದ್ದೆ, ಆದ್ರಲ್ಲ ಅಲ್ಲೇ ಟಫ್ ಆಯ್ತು ಬದುಕೋದು ವೆಜಿಟೇರಿಯನ್. ಕೆಟ್ಟ ಅದಕ್ಕೆ ಎಲ್ಲ ನಾ ಸ್ವಲ್ಪ ಇಲ್ಲೇ ಕಲ್ತು ಹೋಗ್ಬಿಟ್ಟಿದ್ದೆ. ಅಲ್ಲಿ ಹೋಗಿ ಪರ್ಫೆಕ್ಟ್ ಮನ್ಯಾಗ ಮಾಡ್ಕೊಂತಿದ್ದೆ ನೀವು A to Z ಮನ್ಯಾಗ. ವಡಾ ಪಾವ್ ಬಾಜಿ ನಿಂಗೆ ಏನು ತಿನ್ಬೇಕು ಅನ್ಸಿದ್ರು ಮನ್ಯಾಗ ಮಾಡ್ಕೊಳ್ಳೋದು. ಅದಕ್ಕೆ ಊಟ ನಂಗಲ್ಲ ಅಂದ್ರೆ ಜನರಲ್ ಊಟನೂ ಮನ್ಯಾಗ ಮಾಡ್ತಿದ್ದೆ. ಜನರಲ್ ಊಟನೂ ರೊಟ್ಟಿ ಚಪಾತಿ ಮಾಡ್ತಿದ್ದೆ, ಕಿಚಡಿ ರೈಸ್ ದಾಲ್ ಸಾಂಬಾರ್ ಅಲ್ಲ ಮಾಡ್ಕೊಳಬೇಕಲ್ಲ. ಇಲ್ಲ ನಂಗೆ ಅದ ಅನಿಸ್ತ. ಇಲ್ಲ ಅದು ಮಾಡ್ಕೊಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಫ್ಕೋರ್ಸ್. ಯಾಕಂದ್ರೆ ಅದ ತೊಟ್ಟಿರೋದು ಅಂದ ಮೇನ್. ಮತ್ತೆ ನಿನ್ನ ಜೋಡಿ ಬಂದ್ರೆ ಯಾರು ಹಿಂಗೆ ರಿಚ್ ಇರಲಿಲ್ಲ ಅಲ್ಲಿ ಇದ್ದವ್ರು? ಯಾರಾದ್ರು ರಿಚ್ ಇದ್ದವ್ರು ಅಂದ್ರೆ ಅವ್ರು ದಿನ ಹೊರಗೆ ತಿಂತಾರೆ, ಹಂಗೆ ಯಾರು ಇರಲಿಲ್ಲ? ಹಂಗೆ ನೀ ಅಲ್ಲಿ ಹೋದ್ಕೊಳ್ಳಿ ರಿಚ್ ಗಿಚ್ ಮರ್ತಾ ಬಿಡುದ. ಅಲ್ಲೇ ಎಲ್ಲ ನೀ ಕಸ ಹೊಡಿಬೇಕ, ಬಾಂಡೆ ತಿಕ್ಕಬೇಕ, ಬಚ್ಚಲಾನು ತೊಳೆಯಬೇಕ. ರಿಚ್ ಇಲ್ಲ ಗಿಚ್ಚಿಲ್ಲ. ಅಲ್ಲೇ ಯಾರು ಕೆಲಸ ಮಾಡಕ್ ಬರಂಗಿಲ್ಲ ಅಲ್ಲಿ ಮನೆಗೆ, ಎಲ್ಲ ನಾವೇ ಮಾಡ್ಕೋಬೇಕು. ಬರಂಗಿಲ್ಲ ನೀವು ಅಂದ್ರೆ ರೊಕ್ಕ ಐ ಮೀನ್ ಅಂದ್ರೆ ಭಾಳ ಹಿಂಗೆ ವೆಲ್ ಸೆಟಲ್ಡ್ ಲ್ಯಾಂಡ್ ಲಾರ್ಡ್ಸ್ ಇದ್ದವರಿಗೆ ಬಂದು ಜಸ್ಟ್ ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರೆ. ಬಟ್ ಹಿಂಗೆ ಇಲ್ಲಿ ಥರ ಯಾರು ಬಂದು ಫುಲ್ ಟು ಫುಲ್ ಕೆಲಸ ಮಾಡಿ ಹೋಗಂಗಿಲ್ಲ. ರೂಪಾ ಥರ ಯಾರು ಮಾಡಂಗಿಲ್ಲ, ರೂಪಾ ಆಂಟಿ ಟೈಪ್ ಯಾರಿಲ್ಲ. ಹಂಗೆ ಅಂದ್ರೆ ಕೆಲಸದವ್ರು ಸಿಗಂಗಿಲ್ಲ. ಅಂದ್ರೆ ಅಲ್ಲಿ ಯೂಶಲಿ ಎಲ್ಲ ಕೆಲಸಕ್ಕೂ ಮಷೀನ್ಸ್ ಅದಾವ. ನೀನು ಮಾಪ್ ಮಾಡಾಕ ಇದು, ಆಮೇಲೆ ಡಿಶ್ ವಾಷರ್, ಆಮೇಲೆ ವಾಷಿಂಗ್ ಮಷೀನರೇ ಕಾಮನ್. ಸೊ ಅಲ್ಲಿ ಯಾವುದು ಹಿಂಗೆ ನಾವ ಮಾಡ್ಬೇಕಂತೇನಿಲ್ಲ, ಸೊ ಕಮ್ಮಿ ಬರೋದು. ಮತ್ತಲ್ಲಿ ಮನೆಯೆಲ್ಲ ಹೆಂಗೆ ಕಟ್ಟಿಗೆ ಇರ್ತಾವ ಹೆಂಗೆ? ಇಲ್ಲಿ ನಾ ಭಾಳ ಟಿವಿ ನೋಡಿ ಕಟ್ಟಿಗೆ ಇರ್ತಾವ. ಹಂಗ ಅವಾಜೆಲ್ಲ ಬರತ್ತ. ಅಲ್ಲಿ ಮನಿನೂ ಅವರ ಕಟ್ಕೋತಾರ. ಹಿಂಗ್ ಮನಿ ಕಟ್ಟಾಕ ಹಿಂಗ್ ಸೆಪರೇಟ್ ಅಂದ್ರೆ ಇರ್ತಾರ. ಬಟ್ ಯೂಶಲಿ ನಾನ್ ನೋಡ್ದಂಗ ನಮ್ಮ ಓನರ್ ಗಿನರೆಲ್ಲ ಏನಾರ ಹಿಂಗ್ ಹಿಂದ್ ಒಂದ್ ಏನಾರ ಬೇಕು ಅಂತೇಳಿ ಅವ್ರ ಕಟ್ಕೊಂಡ್ಬಿಡ್ತಾರಲ್ಲ. ನಟ್ ಕಟ್ಟಿಗೆ ಸ್ಕ್ರೂ ಹೊಡ್ಕೊಂತ ನಾನು ಮಾತಾಡಿದ್ವಿ ಅಲ್ಲೆಲ್ಲ ಭಾಳ ಬೆಂಕಿ ಎತ್ತವ ಮನೆಗೆ ಹೆಂಗೆ ಹಿಂಗೆ ಅಂತಂದು ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಅದು ಎದಕ್ಕೆ ಹಂಗೆ ಮಾಡ್ತಾರ ಅಂದ್ರೆ ಥಂಡಿ ಭಾಳ ಇರ್ತದಲ್ಲ,
ಅದಕ್ಕೆ ಹಂಗೆ. ಕಟ್ಟಿಗೆ ಕಮ್ಮಿ ಆಕತ್ತನ ಅದ. ಓಕೆ ಓಕೆ. ಬಟ್ ಮನ್ಯಾಗ ಹೀಟರ್ಸ್ ಇರ್ತಾವ. ಹೀಟರ್ ಇರ್ಲಿಲ್ಲ ಅಂದ್ರೆ ಸತ್ತ ಹೋಗುದ ಮನುಷ್ಯ. ನಾವು ಹೀಟರ್ ಇದ್ದ ಸತ್ತ ಹೋಗ್ತಿದ್ವಿ ಒಂದೊಂದ್ಸಲಿ ಜೀವ. ಅಲ್ಲ ನೀ ಅನ್ನಂತಿದ್ದಲ್ಲ ಅಲ್ಲಿ ಇದ್ರದ್ದು ಡೇ ಕಡಿಮೆ ಅಂತಲ್ಲೇ. ಡಿಪೆಂಡ್ಸ್ ಆನ್ ದ ಸೀಸನ್. ವಿಂಟರ್ ಬಂದಾಗ ರಾತ್ರಿ 10ಕ್ಕೆ ಕತ್ಲಾಗೋದು. ರಾತ್ರಿ 10 ಒಂದ್ಸತಿಯರೆ ನಾ ಸನ್ಸೆಟ್ ನೋಡಿ 10:45 ರಾತ್ರಿ 10:45. ಮುಂಜಾನೆ ಆಗೋದು ಮುಂಜಾನೆ ಲಗು ಆಗ್ಬಿಡ್ತಿತ್ತು ಲೈಕ್ 4:30 4 o'clock. ಅಂದರೆ ಡೇಸ್ ಲಾಂಗರ್, ನೈಟ್ಸ್ ಆರ್ ಲೆಸ್. ಬಟ್ ಅದ್ರ ಉಲ್ಟಾ ಕೆಲಸ ಮಾಡೋದಲ್ಲ ನಾರ್ಮಲ್ ಟೈಮ್ ಎಲ್ಲರೂ. ಆದರೆ ಅದೇನು ಸಂಬಂಧ ಇಲ್ಲ ಡೇ ಇಲ್ಲ, ನಾರ್ಮಲ್. ಎಸ್. ಓಕೆ ಓಕೆ. ನಾ ಅದು ಬರ್ಕೊಂಡಿದ್ದೆ ಆ್ಯಕ್ಚುಲಿ. ಆದ್ರೆ ನಂಗೆ ಗೊತ್ತಿರಲಿಲ್ಲ ಹೆಂಗೆ ಫುಲ್ ಹಾಕದಂತ. ಯಾವಾಗ ರೊಮ್ಮ ಅಂದ್ಕೊಂಡಿದ್ದೆ ನಾನು. ಸಮ್ಮರ್ ಟೈಮ್ಸ್ ಲಾಂಗರ್, ವಿಂಟರ್ ಟೈಮ್ನಾಗ ಡೇಸ್ ಆರ್ ಶಾರ್ಟರ್. 3ಕ್ಕೆ ಕತ್ಲಾಗ್ಬಿಡುದು, 3:30. ನಾವು ಕಾಲೇಜ್ ಮುಗಿಸ್ಕೊಂಡು 4 ಗಂಟೆಗೆ ಹಿಂಗೆ ಕಾಲು ಹೊರಗಿಟ್ರೆ ಕತ್ಲು 4 ಗಂಟೆಗೆ ಕಂಗಾಲ ಬಿಡ್ತಿದ್ವಿ. 5 ಅಂದ್ರೆ ಮನೆ ಮುಟ್ಟಿ ಮನೆ ಸೇರ್ಕೊಂಡ್ ಅಷ್ಟೇ. ಆಮೇಲೆ ಏನು ಮಕ್ಕೊಂಬಿಡುದು. ಏನು ಮಾಡೋದು? ಏನ್ ಮಕ್ಕೋತಿ, ಕೆಲಸ ಮಾಡಕ್ಕಿಲ್ಲ. ಎಣ್ಣೆ ಹೊಡೋದು ಕತ್ಲ ಇದ್ದಲ್ಲಿ ಮಕ್ಕೊಂಡಲ್ಲ. 12 ಆಕಿತ್ತ. ಬೆಳಿಗ್ಗೆ 6ಕ್ಕೆ ಎದ್ದು ಎಲ್ಲ ಕೆಲಸ ಮಾಡಿ ಅಡ್ಗೆ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ತಿಂದು ಡಬ್ಬಿ ಕಟ್ಕೊಂಡು ಹೋಗುದು ಕಾಲೇಜಿಗೆ. 9 ಗಂಟೆಗೆ ಡಬ್ಬಿ ಕಟ್ಕೊಂಡು ಕಾಲೇಜಿಗೆ ಹೋಗಿ ಕಾಲೇಜ್ 5 ತನ 6 ತನ ಇರ್ತಿತ್ತು. ಮತ್ತು ಬಿಟ್ಕೊಳೆ ಮತ್ತೆ ಮನೆಗೆ ಬರೋದು. ಮತ್ತೆ ಮನೆಗೆ ಬಂದ್ಕೊಳ್ಳಿ ಡಬ್ಬಿ ಖಾಲಿ ಮತ್ತೆ ಮಾಡ್ಕೊಳ್ಬೇಕು. ರಾತ್ರಿ ಊಟಕ್ಕೆ ಏನು ಮಾಡ್ತೀವಿ? ಈಗ ಅಂದ್ರೆ ಇದು ಇಲ್ಲ, ಇದು ಎಲ್ಲರ ತಲೆ ಹೆಂಗಾರ ಫ್ಯಾಂಟಸಿ ಇರತ್ತಿ ಹೊರಗೆ ಹೋಗೋದು. 12 ಆಕೈತಿ. ಅದು ಆಕ್ಚುಲಿ ಇದ್ರ ಲೈಫ್ ನೋಡೋದು. ಹಂಗಂದ್ರೆ ನನಗೆ ಈ ಕೇಳೋದ್ ಪ್ರಕಾರ ನೋಡಿದೆ ಅಂದ್ರೆ ಒಂದ್ ಜೀತದ ಲೈಫ್ ಅದು. ಇಲ್ಲೇ ರಾಜ ನಿಂಗೆ ಹೆಂಗ ಅನಿಸ್ತು? ಇಲ್ಲಿ ಚಲೋ ಅನಿಸ್ತಾ? ಅಲ್ಲಿ ನಾ ಇದಕ್ಕೆ ಬಂದೇನಿಲ್ಲ ವಾಪಸ್. ಅಲ್ಲಿ ಎದಕ್ಕೆ ಬಂದೇನು? ಹೆಂಗೆ ಜನರಲಿ ಏನು ಇಲ್ಲ, ಓದಾಕಂತ ಹೋಗಿದ್ದೆ. ಮುಗಿತು. ಅಂದ್ರೆ ನಂಗೆ ನಮ್ಮ ಮನ್ಯಾಗ ಹೇಳಿದ್ರು ನಿಂಗೆ ಏನಾರ ಸ್ವಲ್ಪ ಲೈಫ್ ಸ್ಟೈಲ್ ಚಲೋ ಅನ್ಸಿದ್ರೆ ಕೆಲಸ ಮಾಡಂತ. ಸಾಕಿಷ್ಟ 1 ವರ್ಷ ಕಂಡಿದ್ದು ಸಾಕು ಅಂತೇಳಿ. ಅಯ್ಯೋ ನಾ ಎಲ್ಲರದೆಲ್ಲ ಹೆಂಗಿರತಿ ಹೊರಗೆ ಹೋಗೋದಂದ್ರೆ ಒಂದು ಹಿಂಗೇನೆ ಹೊರಗೆ ಹೋಗೋದೇ ಚಲೋ ಇರ್ತೈತಿ. ದಟ್ ಇಸ್ ವೆನ್ ಯು ಆರ್ ವರ್ಕಿಂಗ್. ನಿಂಗೆ ಚಲೋ ಒಂದು ಜಾಬ್ ಇದ್ದ ಚಲೋ ಬರ ಅಂತಿದ್ರೆ ನೀ ಯು ಕ್ಯಾನ್ ಸ್ಪೆಂಡ್ ಎವ್ರಿವೇರ್. ಚಲೋ ಖರ್ಚು ಮಾಡಿ ಚಲೋ ಇರ್ಬೋದು. ಬಟ್ ನೀ ಸ್ಟೂಡೆಂಟಾಗಿ ಹೋದೆ ಅಂದ್ರೆ ಆಳ ಎಷ್ಟು ಬೇಕಲ್ಲ ತಿಂಗಳಿಗೆ. ಸ್ಟೂಡೆಂಟಾಗಿ ಹೋದ್ರೂ ಖರ್ಚು ಎಷ್ಟು ರಫ್? ನಿಂದು ಎಷ್ಟು ಹಾಕಿದ್ ಖರ್ಚು ನೀ ಎಲ್ಲ ಮಾಡ್ಕೊಂಡ್ರು? 1 lakh ಅಂದ್ರೆ ಅಲ್ಲಿ ಎಷ್ಟು? ಅಲ್ಲಿ 500 pounds 1 pound ಅಲ್ಲಿದೆ. ಇಲ್ಲಿ 100 rupees. ಅಲ್ಲಿ 500 pounds ಬರೇ ನಮ್ದು ರೆಂಟಿಗೆ ಹೋಗಿತ್ತು. 500 ಅಂದ್ರೆ ಮಿನಿಮಮ್ ಅದ. 50,000. ರೂಮ್ ಹೆಂಗಿತ್ತು? ಒಂದು ಹಿಂಗೆ ಸಣ್ಣದೇನು? ಒಂದು ರೂಮ್ ಭಾಳ ದೊಡ್ಡದಾತು. ಬರೀ ಹಿಂಗೆ ಒಂದು ಬೆಡ್ ಒಂದು PG ಅಷ್ಟೆ. ನಾವು 3 ಮಂದಿ ಇರ್ತಿದ್ವಿ. 3 BHK. ಚಂದಂಗೆ ಹಾಲು ಇರಲಿಲ್ಲ. ಅದು ಎಲ್ಲ ಅಡಿದ ನಮ್ದು ಹೇಳಿ. ಒಂದು ಎಂಟ್ರ್ ಆದ್ಕೊಳ್ಳಿ ಕಿಚನ್, ಗ್ಯಾಸ್ ಕಟ್ಟಿನ ಎಂಟ್ರ್ ಆದ್ಕೊಳ್ಳಿ. ಅದು ಹೋದ್ಕೊಳ್ಳಿ ಇನ್ನೊಂದು ರೂಮ್, ಮತ್ತು 2 ರೂಮ್. 1.5 ಲಕ್ಷ ರೂಪಾಯಿ ಬಾಡಿಗೆ ಅದ. ಎಷ್ಟಿತ್ತು? 3 BHK ಎಷ್ಟು ಪೂರ ಮನೆ ಇಲ್ಲ. ಅಂದ್ರೆ ಹಂಗೆ ನೋಡಿದ್ರೆ ಹಿಂಗೆ ಒಂದು ಸ್ಟ್ರೇಟ್ ಇತ್ತದ. ಹಿಂಗೆ ಇತ್ತು ಸ್ವಲ್ಪ ಬೇರೆ. ನನ್ನ ಫ್ರೆಂಡ್ಸ್ ಇದ್ದು ಕಂಪೇರ್ ಮಾಡಿದ್ರೆ ನಮ್ದ ಬೆಟ್ರ್ ಇತ್ತು. 1.5 ಲಕ್ಷ. 3 ಮಂದಿ ಕೂಡ? 3 ಮಂದಿ ಕೂಡ. ಸೊ ಒಬ್ಬೊಬ್ರಿಗೆ 50,000 ರೂಪಾಯಿ. ಒಂದು ರೂಮ್ ಬಾಡಿಗೆ. ಆಮೇಲೆ ಹಿಂದೆ ಇದು ಇತ್ತಲ್ಲ ಜಾಗ, ಖಾಲಿ ಜಾಗ ಹಿಂದೆ ಸ್ವಲ್ಪ ಅದ. ಅಲ್ಲಿ ಎಲ್ಲ ಮನೆಗಳಾಗ ಹಿಂಗೆ ಬ್ಯಾಕ್ ಯಾರ್ಡ್ ಅಂತ ಹೇಳಿ ಇರ್ತೈತಿ. ಅಲ್ಲಿ ಹೋಗ್ಬಿಡುದು. ಮತ್ತೆ ಹೆಂಗೆ ದುಡಿತಿದ್ದೀನಿ? ಹೆಂಗೆ ಮಾಡ್ತಿದ್ದಿ? ನೆಕ್ಸ್ಟ್ ಮೆಕ್ಡೊನಾಲ್ಡ್ಸ್ ಎಂಪ್ಲಾಯಿ. ಆಲ್ಮೋಸ್ಟ್ ಮೆಕ್ಡೊನಾಲ್ಡ್ಸ್, ಪ್ರೈಮಾರ್ಕ್ 2 ಕಡೆ ಮಾಡಿ. ಯೂಶಲಿ ಸೂಪರ್ ಮಾರ್ಕೆಟ್ಸ್ ಇಂಥಲ್ಲ ವರ್ಕಲ್ಲೇ. ಮೆಕ್ಡೊನಾಲ್ಡ್ಸ್ ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸ್ ಹೋಗು ಅಲ್ಲಿ ಮಾಡೋದಾನೆ ಎಲ್ಲರೂ. ಎಲ್ಲ ಕಡೆ ಅದಕ್ಕೆ ಕೇಳಿನಿ ಮೆಕ್ಡೊನಾಲ್ಡ್ಸ್ ಮಾಡ್ತಾರೆ. ಮೆಕ್ಡೊನಾಲ್ಡ್ಸ್, ಡೊಮಿನೋಸ್ ಎಲ್ಲರಿಗೂ ಅಂತಾರೆ ಅವ್ರು. ಏನು ಅಲ್ಲಿ ನಾವು ಕೇಳಕ್ ಮಷ್ಕಿರಿ, ನಾ ವೆಜಿಟೇರಿಯನ್. ಅಲ್ಲಿ ನೋಡಿದ್ರೆ ವೆಜ್ನಾಗ 2 ಆಪ್ಷನ್. ಒಂದು ವೆಜಿಟೇರಿಯನ್ ಬರ್ಗರ್, ಒಂದು ವೀಗನ್ ಬರ್ಗರ್. 2. ಏನು ವೀಗನ್ ಅಂದ್ರೆ ಏನು ಬರುತ್ತೆ ಒಳಗೆ? ವೀಗನ್ ಅಂದ್ರೆ ಡೈರಿ ಪ್ರಾಡಕ್ಟ್ಸು ಇಲ್ಲ, ಈ ಕಡೆ ಹಂಗ ಸಪ್ ಏನಾರ ಒಂದು ಮೀಟ್ ಫಿಶ್ ಏನೂ ಇಲ್ಲ. ಥೂ ಅದರೇ ತಿಂದ್ರೆ ಅವನು ಜೀವನ ಬಿಟ್ಟು ಹೋಗ್ಬಿಡ್ಬೇಕು. ಹಂಗೆ ಹೊಲಸಂದ್ರೆ ಹೊಲಸು ವೀಗನ್ ಬರ್ಗರ್ಸ್. ಅಲ್ಲಿ ಫೇಮಸ್ ಏನು ಮೀಟ್ ಒಳಗೆ? ಅಂದ್ರೆ ಅಲ್ಲಿ ಹೆಂಗೆ ಚಿಕನ್ ಮಾಡ್ತಾರೆ ಏನಲ್ಲ? ಬೀಫ್. ಡೈರೆಕ್ಟ್ ಬೀಫ್ ಅದು ಮಾಡ್ಬೇಕಲ್ಲ ಮೆಕ್ಡೊನಾಲ್ಡ್ಸ್ನಾಗ. ಯಪ್ಪ ನನಗರೆ ಇಷ್ಟು ತ್ರಾಸ ಅಂದ್ರೆ ನಾಕೀಗ ಹೋಗಿ ಹೇಳ್ಬಿಟ್ಟೆ ನಮ್ಮ ಮ್ಯಾನೇಜರಿಗೆ, ನಂಗೆ ಡೆಲಿವರಿ ಇದು ಕೊಡ್ರಿ, ಇಲ್ಲ ಡ್ರಿಂಕ್ಸ್ ಕೊಡ್ರಿ. ಡ್ರಿಂಕ್ಸ್ ಅಂದ್ರೆ ಕೋಕ್, ಮಿಲ್ಕ್ ಶೇಕ್ಸ್, ಇಲ್ಲ ಐಸ್ ಕ್ರೀಮ್ ಕೊಡ್ರಿ. ನಾ ಇವನ್ನೆಲ್ಲ ಮುಟ್ಟಂಗಿಲ್ಲ ರ್ಯಾಡ್ ರಂಪ್ ಅಂತೇಳಿ ಆಕೆ. ಮತ್ತು ನಂಗೆ ಡೆಲಿವರಿ ಸೆಕ್ಷನಿಗೆ ಹಾಕಿಲ್ಲ. ಅಂದ್ರೆ ಜಸ್ಟ್ ಪ್ಯಾಕ್ ಮಾಡೋದು, ಟಿಕ್ಸೊಟ್ಟೆ ಪಚ್ಚೋದು, ಇಡೋದು. ಡೆಲಿವರಿ ಡ್ರೈವರ್ಸ್ ಬಂದು ತೊಗೊಂಡು ಹೋಗ್ತಾರೆ. ಆ ಡೆಲಿವರಿ ಡ್ರೈವರ್ಸ್ ಎಲ್ಲರೂ ಅರ್ಧಕ್ಕರ್ಧ ಇಂಡಿಯನ್ಸ್, ಬಾಂಗ್ಲಾದೇಶಿ, ಅಫ್ಘಾನಿಸ್ತಾನ್ ಅಲ್ಲ. ಅದ ಎಲ್ಲ ಕಡೆ ನೋಡಿಲ್ಲ, ತಿನ್ನೋರು ಅವ್ರ, ದುಡಿಯೋರು ಅವ್ರ ಆಗ್ಬಿಟ್ರೆ ಅವು ಕೆನಡಾದು ಒಳಗ ಕುಂದ್ರ ಅಂತ. ಹಂಗಾಗಿದೆ. ಲಂಡನ್, ಸಾರಿ ಕೆನಡಾ ಅಂತ. ನೀ ಎಲ್ಲ ಲಂಡನ್ ಯಾವ ಪ್ಲೇಸ್ ಹೆಸರು ಏನಿರ್ತದ?
ನಾ ಇದ್ದಿದ್ದೆ ಕ್ರ್ಯಾನ್ಫೀಲ್ಡ್ ಯೂನಿವರ್ಸಿಟಿ ಹೋಗಿದ್ದೆ. ಸೊ ನಾ ಇರೋ ಜಾಗ ಕ್ರ್ಯಾನ್ಫೀಲ್ಡ್. ಇಟ್ ವಾಸ್ ಅರೌಂಡ್ 30 to 40 minutes ಫ್ರಮ್ ಲಂಡನ್. ಅಂದ್ರೆ ಲೈಕ್ ಹಿಂಗೆ ಟಾಪ್ ಸಿಟಿನ ಒಟ್ಟು ಟಾಪ್ ಲಂಡನ್ ಇಸ್ ದ ಟಾಪ್ ಸಿಟಿ. ಅದು ಬಿಟ್ಟು ಇದೊಂದು ಸ್ವಲ್ಪ ಹಿಂಗೆ ಔಟ್ಸ್ಕರ್ಟ್ಸ್ ಟೈಪ್. ಅಲ್ಲಿ ಯಾರು ಹಿಂಗೆ ಏನಂತಾರ ಇಂಡಿಯನ್ಸ್ ರಿಚ್ ಇದ್ದವ್ರು ಅದಾರ ಹೆಂಗಲ್ಲ? ನಮಗೆ ಬಾಡಿಗೆ ಕೊಟ್ಟವನ ಲ್ಯಾಂಡ್ಲಾರ್ಡ್ ಇಂಡಿಯನ್ ಪಂಜಾಬಿ ಹುಟ್ಟದಾಗಿಂತ ಅಲ್ಲೇ ಅದಾನವ. ಭೂಪಿಂದರ್ ಅವನ ಹೆಸರು. ಅವಂಗ ಇಂಗ್ಲೀಷ್ ನಮ್ಮಂಗೆ ಮಾತಾಡಕ್ಕೆ ಬರಂಗಿಲ್ಲ. ಅಲ್ಲಿ ಅವ್ರಂಗ ಮಾತಾಡ್ತಾನ. ಅರ್ಥ ಮಾಡ್ಕೊಳಕ್ ನನಗೆ 2 ನಿಮಿಷ ಬೇಕಾಕಿತ್ತು. ಹಿಂದಿ ಅಂದ್ರೆ ಏನು ಮಾತಾಡತ್ತಿದ್ದಿಲ್ಲ. ಅವ್ ಗಂಡ ಹೆಂಡತಿ ಹಂಗ ಇದ್ದು ಸ್ವಲ್ಪ ಸ್ವಾದಿ ಅಲ್ಲೇ ಮುಂದಿರ್ತಿದ್ರ. ನಮ್ಗೆ ಹಿಂದ ಊಟಕ್ಕೆ ಕರಿಲಿಲ್ಲ ನಾವ. ಅವ್ರ ಮನ್ಯಾಗ ಏನ್ ಊಟ? ಪಿಜ್ಜಾ ಕೋಕ್ 2 ಊಟ. ಅವ್ರ ಮಕ್ಳಿಗೆ ಅವ್ರು ತಿನ್ಸೇ ಇಲ್ಲ ಏನು. ಅವ್ರದ್ದು ಮಸ್ತ್ ಇರೋದು ಉಲ್ಟಾ. ಅಂದ್ರೆ ಹೋಮ್ ಫುಡ್ ಬಾರಿ ಇರೋದು ಅವ್ರದ್ದು ಆಕ್ಚುಲಿ. ಪಂಜಾಬೀಸ್ ಇರ್ತೈತಿ. ನಾವು ಅವ್ರಿಗೆ ಯಾವತ್ತೂ ಹಿಂಗೆ ಪಂಜಾಬಿದ್ ಏನಾರ ಹಿಂಗೆ ಮಾಡ ಅಂತಾರಪ್ಪ. ಹಿಂಗೆ ಬಟರ್ ನಾನ್ ಅದು ಏನು ನೋಡೇ ಇಲ್ಲ. ಆಕಿ ಹೆಣ್ಮಗಳಂತರೂ ಬೆಳಿಗ್ಗೆ 6ಕ್ಕೆ ಹೋಗಿದ್ಲಕ್ಕಿ, ರಾತ್ರಿ 10 11ಕ್ಕೆ ಬರ್ತಿದ್ಲು. ಪರಾಟ ಗಿರಾಟ ಮಸ್ತ್ ಮಾಡ್ತಾರ ಅವ್ರು. ಎಲ್ಲಿ ಪರಾಟ ಅಲ್ಲ ಇವ್ ಇರ್ತಾರ ಬಿಡ. ಇವ್ ಬಿಟ್ಟ ಬಂದವ ಅಂದ್ರೆ ಮತ್ತೆ ಎಲ್ಲಿ ಕಲಿಬೇಕು ಅವ್ರ? ಅವ್ರದ್ದು ಇಂಗ್ಲೀಷ್ ಹೆಂಗಿರೋದಲ್ಲ UK ಅದ ಒನ್ ಟೈಪ್ ಹಿಂಗೆ. Hey mate, what are you doing? Come on, let's go on a drive. ನಡ ತಲೆನ ಕೆಡ್ತೈತಿ. ಸ್ಟಾರ್ಟಿಂಗ್ ಹೋದ್ರಾಗ ಕಂಗಲ್ ಆಗೋದು ಅವ್ರ ಮಾತು ಕೇಳಿ. ವಾಟರ್ಗೆ ಏನು ಹೇ ಮೇಟ್ ಗಿವ್ ಮಿ ಅ ಬೋವೋ. ಚಂದಾಗರೆ ಮಾತಾಡ್ರು, ಪೂರಾರೆ ಮಾತಾಡ್ರಿ ಅಂತ. ಅವರ ಕಲಿಸಿ ಅವರ ಮರೆ ಅಂತಾರ ಅವ್ರ ಇಂಗ್ಲೀಷ್. ಅವ್ರು ಮತ್ತೆ ಇವಾಲ್ವ್ ಆಗೋದಂತಲ್ಲ, ಪ್ರತಿ ವರ್ಷ ಚೇಂಜ್ ಹಾಕೊಂಡ್ ಹೋಗೋದಂತಲ್ಲ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಎಲ್ಲ. ದಿನ ಬಿಟ್ಟು ದಿನ ಕೆಡ್ಕೊಂತ ಕೆಡ್ಕೊಂಡ್ ಏನ ಹಾಕೋದು ಅವ್ರು ಆಕ್ಚುಲಿ ಚೇಂಜ್ ಹಾಕೋದಂತ ಪ್ರತಿ ವರ್ಷ. ಅವ್ರು ಹೊಸ ಹೊಸ ವರ್ಡ್ಸ್ ಏನೇನೋ ಇಂಟ್ರೊಡ್ಯೂಸ್ ಮಾಡ್ತಾರೋ ಏನ್ ಮಾಡ್ತಾರ? ಹಿಂಗ ಆಫೀಷಿಯಲಿ ಅಲ್ಲ, ಲೈಕ್ ಸುಮ್ಕ ಹೆಂಗಣ ಒಂದ್ ಹಿಂಗ ಇಲ್ಲಿ ಹೆಂಗ್ ಟ್ರೆಂಡ್ ಬರ್ತದ ಚೇಂಜ್ ಹಾಕೊಂಡ್ ಹೋಗ್ತಿರತ್ತೆ. ಅವ್ರು ಹೇಳ್ತಾರ ಹಿಂಗ ಇದು ರಾಂಗ್ ಅಂತಂದು ಅವ್ರವ್ರ. ಗೊತ್ತಿಲ್ಲ ಇದೇನು ನಂಗೆ ಗೊತ್ತಾಗಿಲ್ಲ ಲಾಜಿಕ್ ಏನಂತಂದ. ಇಂಗ್ಲೀಷ್ ಅದಕ್ಕೆ ಬಿಟ್ಬಿಟ್ಟಿನ ಎಟ್ಟೈತೆ ಅಟ್ಟ ಸಾಕೀಗ. ನಮಗೆ ಎಷ್ಟು ಗೊತ್ತೈತೆ ಸಾಕೀಗ. ನಮ್ಮ ಶಾಲೆಗೆ ಏನು ಕಳ್ಸ್ಯಾರ ಅಷ್ಟು ಸಾಕು ನಮ್ಗೆ. ಅದ ಈಗ ಇಷ್ಟು ದಿವಸ ಚಲೋ ಕಲ್ತಿದ್ವಿಪ್ಪ. ಏನದ ಫ್ಲರ್ಟ್ ಗೀಟ್. ಈಗ ರಿಸ್ ಬಂತ. ಎಲ್ಲ ದಿನ ಕಳ್ಕೊಂತ ಹೋಗೋಣ ದಿನ ಹೊಸ ಹೊಸ ಇವ್ರು ಅಲ್ಲ. ಮೊನ್ನೆ ಒಬ್ಬ ಹುಡುಗ ಬಂದ, ಬ್ರೋ ಫುಲ್ ರೀಸ್ ಮಾಡಿದ್ದ ಬ್ರೋ ವಿಡಿಯೋ ಒಳಗೆ ಅಂತಂದ. ಥಿಂಕ್ ಮಾಡೋದೇನು ಫಸ್ಟ್ ಆಫ್ ಆಲ್ ರೀಸ್ ನಂಗೆ ಗೊತ್ತಾಗೈತೆ ವರ್ಡ್ ಮೀನಿಂಗ್. ಅದು ವಿಡಿಯೋ ಒಳಗೆ ರೀಸ್ ಏನು ಮಾಡತ್ತಿದ್ದ ಅಂತಂದ, ಸೆಕ್ಸಿ ಮಾಡಿದ್ದ. ಓ ಹಂಗದು. ಈಗ ಅದು ಆರಾ ಅಂತ ಪಾಸಿಟಿವ್ ಆರಾ, ನೆಗೆಟಿವ್ ಆರಾ. ಅದು ಗೊತ್ತಾಯ್ತು. ಆಮೇಲೆ ವರ್ಡ್ ಚಾರ್ಮ್ ಅನ್ನಂಗಿಲ್ಲ ಅಂತ, ಚಾರ್ಮ್ ಬದ್ಲಿ ಆರಾ ಅಂತ. ಈಗ ಹಿಸ್ ಆರಾ ತಂಗಿ ಅದಲ್ಲ ಆಕಿ ಫುಲ್ ಜೆನ್ಜಿ ಅಲ್ಲ ಸಾರಿ ಅವ್ರ ಇದು ಅವ್ರ ಜೆನ್ ಅಲ್ಫಾನ ಏನೋ ಅಂತಾರ ಅವ್ರು. ಜನ್ ಅಲ್ಫಾ ಇಲ್ಲ ಆಕಿ ಜೆನ್ಜಿ. ನಮ್ಮ ಹಳೆ ಅದನ್ನಲ್ಲ ಜನ್ ಇವು ಆಲ್ಫಾ ಗಿಲ್ಫಾ. ಅಲ್ಫಾನ ಈಗಿನೂ ಜೆನ್ಜಿ. 2000 ಇಲ್ಲ 97 ಅಲ್ಲಿಂದ ಸ್ಟಾರ್ಟ್. ಏನಿಲ್ಲ ನೋ ಜೆನ್ಸಿ ನಂಗೆ ನೋಡಿದ್ರೆ ಅನಿಸ್ತತೆ ಜೆನ್ಸಿ ಅಂತ. 2000 ಅಂದ್ರೆ ಜೆನ್ಸಿ ಬೇಸಿಕಲಿ. ಅದು ಅವ್ರ ಇವ್ರದಕ್ಕೆ ಏನದ ಇನ್ನೊಂದೇನ ನಾವು ಸೂರಜನ ಅಂತಿದ್ದಲ್ಲಿ ಏನದ ಜನ್. ಈಗ ಅಲ್ಲ ಮಿಲೇನಿಯಲ್ಸ್ ಅಲ್ಲ ಜಿಲೇನಿಯಲ್ಸ್. ಝೆಡ್ ಅಲ್ಲ ಜಿ ಅಲ್ಲ. ಇಲ್ಲ ಝೆಡ್ ಝೆಡ್ ಯಾರಿಗೂ ಅದು ಗೊತ್ತಿಲ್ಲ. ನಮ್ಮ ಪ್ರಕಾರ ಜಿಲೇನಿಯಲ್ಸ್. ಮತ್ತಲ್ಲಿ ಶೇರೆ ಟಾಪಿಕ್ ಭಾಳ ಚಲೋ ಐತಿ. ಅಲ್ಲೇ ನೀ ಆಬ್ವಿಯಸ್ಲಿ ನೋಡಿರ್ತಲ್ಲ ಅಲ್ಲ, ಬಿಯರ್ ಗಿಯರ್ ಎಲ್ಲ ಚಲೋ ಅನ್ನ ಕಂಪೇರ್ ಟು ಇಲ್ಲೇ ಬಿಯರ್ ಮತ್ತು ಇವೆಲ್ಲ ಅವ್ರು ಸ್ವಂತ ಮಾಡ್ತಾರಂತಲ್ಲ ಭಾಳ ಅಷ್ಟ. ಅಲ್ಲೇ ಲೋಕಲ್ ಭಾಳ ಅದಾವ. ಇಲ್ಲೇ ಸಿಗುವುದೆಲ್ಲ ಭಾಳ ಕಮ್ಮಿ ಸಿಗುದಲ್ಲ. ಲೈಕ್ ಕೊರೋನಾ ಒಂದು ಸಿಗ್ತೈತಿ, ಬಿಟ್ರೆ ಹೆನಿಕೇನ್ ಸಿಗ್ತಾವ. ಬಟ್ ಅಲ್ಲಿ ಬಿಯರ್ಸ್ ಚಲೋ ಅದಾವ. ಲೈಕ್ ಅಲ್ಲೇ ಅಂದ್ರೆ ಲೈಕ್ ನಿಂಗೆ 1 pound 1.5 2 poundsನಾಗೆಲ್ಲ ಸಿಕ್ಬಿಡ್ತೈತಿ. ಅಲ್ಲೇ ಇಲ್ಲಿ ರೇಟ್ ಆತಲ್ಲ ಮತ್ತು 1 pound ಅಲ್ಲಿ ಅದು ಕಮ್ಮಿನಲ್ಲ. ಅಲ್ಲಿ 1 pound ಏನು ಸಿಗ್ಬೇಕು ಹೇಳಿ. ಅದಾದ ಅಲ್ಲಿ ಇವ ಹೇಳಿದ್ದ ನಂಗೆ, ಹರ್ಷವಾದ ಹೋಗಿದ್ದಲ್ಲ ಅವ ಹೇಳಿದ್ದ, ಲೈಕ್ ನಿಂಗೆ ಶೇರೆಗೆ ಅಂದ್ರೆ ಇಂಥ ಮಸ್ತ್ ಅದಾವಂತ. ಅಂದ್ರೆ ಬ್ರೂವರಿ ಆತ ಸ್ವಂತ ಮಸ್ತ್ ಟೇಸ್ಟು ಮಸ್ತ್ ಅಂತಲ್ಲ. ಇಲ್ಲೆಲ್ಲ ಹುಳಿ ಇರ್ತಾವಂತ, ಅಲ್ಲೆಲ್ಲ ಇದು ಇರ್ತಾವಂತ. ಕರೆ ಅಲ್ಲೂ ಹೆಂಗಿರ್ತಾವ ಗೊತ್ತಿಲ್ಪ. ಅಲ್ಲಿ ಸ್ವೀಟ್ ಇರ್ತಾವಂತ.
ಹೆಂಗೆ ಚಲೋ ಐತೆ ಟೇಸ್ಟ್ ಎಲ್ಲ? ಚಲೋ ಇರುತ್ತೆ ಅಂದ್ರೆ ಜಗಾನು ಎಲ್ಲ ಹಿಂಗ ಓಪನ್ ಅಲ್ಲಿ ಹಿಂಗ್ ಪಾರ್ಕ್ನಾಗ ತಗೊಂಡೋಗಿ ಕುಡಿಬಹುದು, ನಾರ್ಮಲ್ ಮಾಲ್ಸ್ನಾಗ ಕುಡಿಬಹುದು, ರೋಡ್ ಮೇಲೆ ಕುಡಿಬಹುದು, ಬಸ್ನಾಗ ಕುಡಿಬಹುದು. ಎಲ್ಲಾನು ಲೈಕ್ ಅಂತ ಪರಿ ಏನ್ ರೆಸ್ಟ್ರಿಕ್ಷನ್ ಏನಿಲ್ಲ. ಪೆಪ್ಸಿ ಟೈಪ್ ಟ್ರೀಟ್ ಮಾಡ್ತಾರ ಅಲ್ಲೇ ಗೊತ್ತೈತಲ್ಲ ಮಂದಿಗೆ ಎಷ್ಟು ಕುಡಿಬೇಕು ಏನಂತ. ಇಲ್ಲಿ ಗತ್ತೆ ಕುಡಿದ್ರು ಗಟ್ರನಾಗ ಬೀಳೋದು ಹಂಗ ಅಂತ ಮಂದಿ ಕಮ್ಮಿ ಅಲ್ಲೇ. ಬಟ್ ಜನಸಂಖ್ಯೆನ ಕಮ್ಮಿ, ಅದ್ರಾಗೂ ನಮ್ಮ ಇಂಡಿಯನ್ಸ್ ಅದಾವ, ಜನಸಂಖ್ಯೆನೂ ಕುಡಿತಾವ. ಹೌದೌದು, ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಐತೆ ಕಂಪೇರ್ಟಿವ್. ಭಾಳ ಕಮ್ಮಿ. ನಿಂಗೆ ಇಲ್ಲಿ ಬಂದಾಗ ಜಿಗಿ ಅನಿಸ್ತಾನ ಒಮ್ಮೆ ಬಂದ್ಕೊಳೆ? ಇಲ್ಲ, ನನ್ಗೆ ಖುಷಿ ಆತ್ ನೋಡಿ. ನಂಗೆ ಮಂದಿನ ಕಾಣಿಸವಲ್ರಿ. ನಂಗೆ ಅಲ್ಲಿ ಮಾತಾಡ್ಬೇಕಂದ್ರೆ ಯಾರ ಜೊತೆ ಮಾತಾಡ್ತಿ? ಯಪ್ಪ ನಂಗೆ ತಲೆ ಕೆಟ್ಟ ಹೋಗಿತ್ತೆ, ಮಂದಿನ ಯಾವಾಗ ನೋಡ್ತೇನಪ್ಪ ಅಂತಂದು. ನೀ ಲಂಡನ್ ಸೈಡ್ ಹೋದ್ರೆ ಸ್ವಲ್ಪ ಮಂದಿ ಕಾಣಿಸ್ತಾರ, ಅದ್ ಬಿಟ್ಟು ಬೇರೆ ಕಡೆಯೇ ಭಾಳ ಕಮ್ಮಿ. ನಾ ಫಸ್ಟಿಗೆ ಬಂದ್ ಕೂಳೆ ಲ್ಯಾಂಡ್ ಆದ ಕೂಳೆ ಯಪ್ಪ ಇಷ್ಟು ಮಂದಿ ನೋಡಿ ಖುಷಿ ಆಯ್ತು ನನಗೆ. ಫಸ್ಟ್ ಮಾತಾಡಕ ಇರಂಗಿಲ್ಲ, ಇವರ 4 ಜನ ಹೊಡೆದಾಡ್ತಾರೆ. ಮಾತಾ ಹೋಗಿದ್ದು ಬಾಂಡೆ ತೊಳೆದು ದಿನ ಟೈಮ್ ಹೋಗ್ಬಿಡ್ತದೆ. ಇನ್ನೊಂದು ಹೆಂಗಂದ್ರೆ ಅಲ್ಲೇ ಅದ ಕಾಸ್ಟ್ಲಿ ಅಂತ ಎಲ್ಲಾನು ದುಡಿದ್ರಾಗ ಇರ್ತಾನೆ, ಅಲ್ಲೇ ಕುಡಿದು ಎಷ್ಟು ನೀ ದುಡಿದ್ರು ನಿಂಗೆ ತಿಂಗಳಿಗೆ ಒಂದು 800-900 ಪೌಂಡ್ಸ್ ಬಂತನು ಅಂತೇಳಿ ಹೋಗೇ ಬಿಡ್ತದ. 500-600 ರೆಂಟಿಗೆ ಹೋಗ್ತೈತಿ, ಉಳ್ಕಿದ ಗ್ರೋಸರೀಸ್ಗೆ ಹೋಗ್ತೈತಿ. ಮತ್ತೆ ಶಾಪಿಂಗ್ ಏನು ಡ್ರೆಸ್ಸಸ್ ಏನು ಅದು ಜಗ್ ಕಾಸ್ಟ್ಲಿ ಐತೆ ಹೆಂಗೆ? ಅದು ನಾರ್ಮಲ್ ಅಂದ್ರೆ ಚಲೋ ಇದ್ವ. ಲೈಕ್ ಝಾರಾ H&M ಮೇನ್ ಅಲ್ಲೇ, ಪ್ರೈಮಾರ್ಕ್ ಅಂತ ಒಂದೈತಿ. ಈ ಜುಡಿಯೋ ಹೆಂಗಿಲ್ಲ ಐತಿ, ಅಲ್ಲಿ ಪ್ರೈಮಾರ್ಕ್ ಐತಿ. ಸೊ ನಮ್ಮ ಸ್ಟೂಡೆಂಟ್ಸ್ ಇಂಡಿಯನ್ಸ್ ಎಲ್ಲ ಪ್ರೈಮಾರ್ಕ್ ಹೋದ್ರ ಎಲ್ಲ ಅವ್ರ ಕೆಲಸ ಮಾಡೋರು ಅವ್ರ ತಗೊಳ್ಳೋರು ಅವ್ರು. ಎಷ್ಟು ಪಗಾರ ಬರ್ತಿತ್ತು ಅವಾಗ ನಿನಗೆ ಇದ್ರೊಳಗೆ? ಎಷ್ಟು ಅವರ್ ಮಾಡಿದ್ರೆ ಎಷ್ಟು ಪಗಾರ ಅಲ್ಲ ಹೆಂಗೆ? ಪರ್ ಅವರ್ 12 pounds 13 pounds 14 pounds. ನೀ ಪಾರ್ಟ್ ಟೈಮ್ ಮಾಡ್ತಿದ್ದಲ್ಲ? ಹಾಂ, ಪಾರ್ಟ್ ಟೈಮ್. ಸೊ 4 days ಅಂದ್ರೆ ನಾ 3 days ಮಾಡಿದ್ರೆ 20 hours ಅಷ್ಟೇ ಮಾಡ್ಬೇಕು ಸ್ಟೂಡೆಂಟ್ಸಿಗೆ. ಒಂದು ವಾರಕ್ಕೆ ರೂಲ್ ಐತೆ ಅದು. ಯು ಕಾಂಟ್ ಎಕ್ಸ್ಟೆಂಡ್ 20 hours. ಇದಕ್ಕೆ ಏನು ಮಾಡ್ತಾರೆ ಮಾಡಿದ್ರ? ಇಲ್ಲ, ಯಾಕಂದ್ರೆ ಇಷ್ಟ ಅಂತ ಐತಿ. ಯಾಕಂದ್ರೆ ನೀವು ಬೇರೆ ಟೈಮ್ ಯು ವಿಲ್ ಹ್ಯಾವ್ ಟು ಗಿವ್ ಇಟ್ ಫಾರ್ ದ ಸ್ಟಡೀಸ್ ಸ್ಟೂಡೆಂಟ್ಸಿಗೆ. ಹಂಗೆ 20 hours ಅಷ್ಟೇ. ಸೊ 20 hours ನೀವು ಮಾಡಿದೆ ಅಂದ್ರೆ ನಿಂಗೆ ಒಂದು ಅರೌಂಡ್ 900 ತನಕ ಬರ್ತೈತಿ. 900 pounds. 900 ಅಂದ್ರೆ 4 ಎಷ್ಟಾಗ್ಬೋದು? ಮೆಗ್ಡಿದವನು 1 ಲಕ್ಷ ದುಡಿ ಅಂತಾನಲ್ಲ ಇದಂತದಿದೆ. ಮೆಗ್ಡಿದವ್ 1 ವರ್ಷ ದುಡಿತಾನ ಅಂತ ಹೇಳಿ ಅನಿಸ್ತೈತಿ ಇಂಡಿಯಾನಾಗ ಕುಂತ. ಅಲ್ಲಿ ಹೋದ್ರೆ ಅಟ್ಲೀಸ್ಟ್ ಪಾರ್ಟ್ ಟೈಮರು ಮಾಡಿ ಜೀವನ ಮಾಡ್ಬೋದು ಅಂತಲ್ಲ. ಬಟ್ ಅಲ್ಲ ನೀವು 1 ಲಕ್ಷ ರೂಪಾಯಿ ದುಡ ಅಂತಂದ್ರೆ 1 ಲಕ್ಷ ಆಸ್ಪಾಸ್. ಆಮ್ಲೆ 50,000 ರೂಪಾಯಿ ಬಡಿಗೆ ಅಂತಿಕೋ. 50,000 ರೂಪಾಯಿ ನಡಂಗಿಲ್ಲ ಜೀವನಲ್ಲೇ. ಆದ್ರ ಮತ್ ಕಟಾನ್ ಕಟ್ಟಿ ಏನ್ ಬೇಕು ಇನ್ನು? ಮತ್ತೆ ಗ್ರೋಸರೀಸು ಎಲ್ಲ ಕಾಸ್ಟ್ಲಿ ಇರ್ತೈತಲ್ಲೇ. ಬಸ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ಲಿ. ನೀವು ಲಂಡನ್ನಾಗ ಒಂದು ಟ್ಯೂಬ್ ಇಂತ್ರ ಇನ್ನೊಂದು ಸ್ಟೇಷನಿಗೆ ಹೋಗ್ಬೇಕಂದ್ರೆ 6 pounds ಅಂದ್ರೆ 600 rupees. ಅಲ್ಲಿ ಏನು ಹಿಂಗ 100-200 ನಾ ಹೋಗಿ ಇವತ್ತು ಊಟ ಮಾಡ್ತೀನಿ. ಅಂತ ಪರಿ ಏನು ಕಾಸ್ಟ್ಲಿ ಇಲ್ಲ. ಬಟ್ ಕಾರ್ಸ್ ಕಮ್ಮಿ ಅದಾವಲ್ಲ, ಕಾರ್ ಪ್ರೈಸ್ ಅಲ್ಲಿ ಹಿಂಗೆ 2nd hand 3rd hand 4th hand 5th hand. ಸೊ ನಿಂಗೆ 1 ಲಕ್ಷ ರೂಪಾಯಿಗೆ ಕಾರ್ ಬಂದ್ಬಿಡ್ತೈತಲ್ಲ. ಹಂಗೆ ಆದ್ರೆ ಲಾಂಗ್ ರನ್ ಇದ್ರೆ ಚಲೋ ಮಾಡ್ಬೋದು. $1,000 ಒಂದು ಕಾರ್ 1,500 ಹಂಗೆ ಅದೈತಿ. ನೀ ಪ್ರಾಬ್ಲಮ್ ಎಲ್ಲಿ ಬರ್ತೈತೆ ನೀ ಲೋನ್ ಮಾಡ್ಕೊಂಡು ಹೋಗಿರ್ತೀಯಲ್ಲ, ಆ ಲೋನ್ ತುಂಬುದು ಬರ್ತೈತೆ ನೋಡ, ಅವಾಗ ನಿನಗೆ ಪ್ರಾಬ್ಲಮ್ ಬರ್ತದೆ. ರೊಕ್ಕದ ಪ್ರಾಬ್ಲಮ್ ಎಲ್ಲಿ ಬರುದಂದ್ರೆ ಈ ಟೈಮ್ನಾಗ. ನೀನು ರೊಕ್ಕದ ಪ್ರಾಬ್ಲಮ್ ನಿನಗೆ ಇಲ್ಲಿ ಇಂಡಿಯಾನಾಗಿದ್ದಾಗ ನೀ ಎಷ್ಟ ಪೂರ್ ಇರ್ ನಿಂಗೆ ಅಂತ ಪರಿ ರೊಕ್ಕದ ಪ್ರಾಬ್ಲಮ್ ಅನ್ಸಂಗಿಲ್ಲ. ಅಲ್ಲಿ ಹೋದ್ಕೂಳೆ ನೀ ಎಷ್ಟ ರಿಚ್ ಇದ್ರು ಯಪ್ಪ ಇನ್ನೂ ಸ್ವಲ್ಪ ಬೇಕಲ್ಲ, ಇನ್ನೂ ಸ್ವಲ್ಪ ಬೇಕಲ್ಲ ಅನಿಸ್ತೈತಿ. ಕಂಟ್ರಿ ಮತ್ತೆ ಹೆಂಗ ಅಲ್ಲಿ ಮಂದಿ ಎಲ್ಲ ಕಂಟ್ರಿ ನಾಡ ಕಂಟ್ರಿ ಸರ ಖರೆ ಅಲ್ಲ. ಅಲ್ಲಿ ಹೆಂಗೆ ಮಂದಿ ಹೆಂಗೆ ಲೈಕ್ ಇಲ್ಲಿ ಇಂಡಿಯನ್ ನಾವೆಲ್ಲ ನೋಡಿಲ್ಲ 5-6 ಇಷ್ಟು ಹೋಗೋದು ಹೈಟ್. ಅಲ್ಲೆಲ್ಲ ಹೈಟ್ ಗಿಟ್ ಹೆಂಗೆ? ಬೇರೆ ಪ್ಲಾನೆಟಿಗೆ ಹೋಗಿಲ್ಲ. ಇಲ್ಲ ಅಂದ್ರೆ ಜೆನೆಟಿಕಲಿ ಇರ್ತಾರ ಒಂದು ಸ್ವಲ್ಪ. ಅಲ್ಲಿ ಜನರ ಜೆನೆಟಿಕ್ಸ್ ಹೆಂಗಿದೆ? ಹೈಟ್ ಬಿಲ್ಟ್ ಎಲ್ಲ ಇದ್ರ ಎಕ್ದಮ್ ಫಿಟ್ ಇರ್ತಾರ, ಇಲ್ಲ ಎಕ್ದಮ್ ದಪ್ಪ ಇರ್ತಾರ. ಓಕೆ ಹಂಗೆ ಹುಡುಗಿಯರು ಹಂಗಾನೆ ಹಿಂಗೆ ಹುಡುಗಿಯರು ಹಂಗೆ. ಯಾಕಂದ್ರೆ ಜರ್ಮನಿನ ಯಾವುದೋ ಕೇಳಿನ ಭಾಳ ಹಿಂಗೆ ಬಿಲ್ಟ್ ಇರ್ತಾರೆ ಎಲ್ಲರೂ ಹುಡುಗಿಯರು ಅಂತಂದು. ಇಲ್ಲ, ಫಿಟ್ನೆಸ್ ತೊಗೊಂಡ್ರೆ ಸ್ವಲ್ಪ ಭಾಳ ಸೀರಿಯಸ್ ಆಗಿ ತೊಗೊತಾರ, ಇಲ್ಲ ಅಂದ್ರೆ ಭಾಳ ಇಗ್ನೋರ್ ಮಾಡಿಬಿಡ್ತಾರೆ. ಹಿಂಗೆ ನಡು ಯಾರು ಇಲ್ಲ ಅಲ್ಲೇ. ನಮಗೆ ಹೈಟ್ ಅದಾರ ಕಂಪೇರ್ ಟು ಇಂಡಿಯನ್ಸ್ಗೆ ಹೈಟ್ ಅದಾರ. ಇರ್ತಾರೆ, ಹೈಟ್ ಇರ್ತಾರೆ. ಬಾಯ್ಸ್ ಆರ್ ಯೂಶಲಿ ಟಾಲ್. ಹೈಟಾ? ಆಮೇಲೆ ಅದು UK ಇದು ನ್ಯಾಷನಲ್ ಡಿಶ್ ಬಟರ್ ಚಿಕನ್ ಹಾಗ ಇಲ್ಲ. ಎಲ್ಲ ಇಲ್ಲಿಯವ್ರು ಅಲ್ಲಿ ಹೋಗಿ ತಿಂದು ಅವ್ರಿಗೆ ಸೇರೈತದ ಡಿಶ್. ಅವ್ರದ್ದು ಏನೈತಿ, ತಮ್ದು ಸ್ವಂತದ ಏನೈತಿ ಹೇಳಿ ಎಲ್ಲ ಅಲ್ಲಿಂದ ಇಟ್ಟಿಟ್ಟು ಫ್ಯಾಕ್ಟ್ ಐತಿ. ಚಾ ಅವ್ರು ಭಾಳ ಕುಡಿತಾರ ನಮ್ಗೆ. ಹೌದಾ? ಅದಕ್ಕೆ ಈ ಕನ್ಸಂಪ್ಷನ್ ಪ್ರಕಾರ ಹೋದ್ರೆ ನಾವು ಜಾಸ್ತಿ ಐತೆ, ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಐತಿ.
ಆದ್ರೆ ಮನುಷ್ಯ ಕಂಪೇರ್ ಮಾಡಿದ್ರೆ ಅವ್ರು ಜಾಸ್ತಿ ಕುಡಿತಾರಂತ. ಹೌದು, ಮತ್ತೆ ಅವ್ರು ಇಲ್ಲಿದ್ದಾಗ ಬಂದಿದ್ದು ಚಾ ಬ್ರಿಟಿಷ್ರ ತೊಗೊಂಬಂದಿದ್ದು ಆ್ಯಕ್ಚುಲಿ ಚಾ. ನಮ್ದು ನಮ್ಮಂಗಿರೋದನ್ನ ಚಾ ಏನು ಬೇರೆ ಐತೆ ಅವ್ರದ್ದು. ನಾ ಚಾನ ಕುಡಿಯಲ್ಲ, ನಾ ಕುಡ್ದಿಲ್ಲ ಅಲ್ಲಿ ಕುಡ್ದಿಲ್ಲ, ನೋಡಿಲ್ಲ ಒಟ್ಟು ಹಿಂಗೆ. ಅಯ್ಯೋ ಚಾ ಮೇನ್ ಟಾಪಿಕ್ ಐತೆ ಹಂಗೆ ನಾ ಚಾ ಲವರ್ದೆ ಮೊದಲು. ಚಾ ಸಿಗರೇಟ್ ಹೊಡ್ಕೊಂಡಿದ್ದು ಅಲ್ಲಿ ಚಾ ಸಿಗರೇಟ್ ಅನ್ಕೊಂಡ್ರ. ಸಿಗರೇಟು ಕಾಸ್ಟ್ಲಿ ಅಲ್ಲೇ. ನನ್ನ ಫ್ರೆಂಡ್ಸ್ ಎಲ್ಲ ಅದು ಟೊಬ್ಯಾಕೋ ತಗೊಂಡು ಪೇಪರ್ನಾಗ ರೋಲ್ ಮಾಡ್ತಿದ್ರು. ಸಿಗರೇಟ್ ಕೆಲಸ ಮಾಡ್ಬೇಕು. ನಾ ಕೇಳಿದ ಪ್ರಕಾರ ಸಿಗರೇಟ್ ಹೊಡೆಯವ್ ರಿಚ್ ಇದ್ದಂಗಂತ. ಸಿಗರೇಟ್ ಸಿಗರೇಟ್ ತಗೊಂಡ್ ಹೊಡಿತಾರ ನೋಡ, ಅವ್ ರಿಚ್ ಇದ್ದವನ ಚೀಪ್ ಲೆವೆಲ್ ಇದು ಏನಲ್ಲ ಇದೆ, ರೋಲ್ ಮಾಡ್ಕೊಂಡು ಹೊಡಿದೆ. ಅಲ್ಲ ಹಿಂಗ ಬೇರೆ ಏನಾರ ಚುಟ್ಟ ಗಿಟ್ಟ ಆಟ ಬೇನು ಸಿಗಂಗಲ್ಲ. ಚುಟ್ಟ ವೇಪ ಇದು ಚುಟ್ಟ ಇದ್ದಂಗ ಇದೇನ್ ಪೇಪರ್ ಸುತ್ಕೊಂತಾರ, ಟೊಬ್ಯಾಕೋ ಸಿಗ್ತತಿ, ಅದನ್ನ ಸುತ್ಕೊಂಡು ಚುಟ್ ಈಕ್ವಲ್ ಟು ಚುಟ್ಟ. ಅದನ್ನ ಚಟ ಮಾಡ್ಕೊಂಡು ಕೆಲಸ ಮಾಡ್ಬೇಕಾ ನೀ ಚಟ ಮಾಡಕ ಹಂಗ. ಈಗ ಜೋಡಿಸಿ ಅದ್ ತಗೊಂಡು ಈಗ ಸ್ಟಫಿಗೆ ರೋಲ್ ಮಾಡ್ತಾರ ನೋಡ, ಹಂಗ ಬರೀ ಟೊಬ್ಯಾಕೋಗ್ ರೋಲ್ ಮಾಡ್ಬೇಕಲ್ಲ ಹಂಗ. ಮತ್ತೆ ಅಲ್ಲಿ ಹೆಂಗ ಮೆರೋನ ಲೀಗಲ್ ಐತನ? ಲೀಗಲ್ ಇಲ್ಲ, ಮೆಡಿಕಲ್ ನಿಂಗೆ ಶಾಪ್ಸ್ನಾಗ ಎಲ್ಲ ಸಿಗ್ತೈತಿ. ಅದ ಲೀಗಲ್ ಅಂತಾರ. ಅಂದ್ರೆ ಲೀಗಲ್ ಅಂದ್ರೆ ಲೀಗಲ್ ಇಲ್ಲ, ಕನ್ಸಂಪ್ಷನ್ ಲೀಗಲ್ ಐತಿ. ನೀ ಹೆಂಗ ಅಂತ ಹೇಳಿ ಲೀಗಲ್ ಇಲ್ಲ, ಬಟ್ ಕಾಮನ್ ಐತಿ. ಇಲ್ಲಿಗತ್ತೆ ಮುಚ್ಚಿ ಏನು ಹೊಡೆಯಂಗಿಲ್ಲ ಹಂಗ. ಬಿಂದಾಸ್ ಅದ, ಬಿಂದಾಸ್ ಅದ. ಇನ್ನು ಎದಕ್ಕೆ ಟೆನ್ಷನ್ ಹೇಳೋರಿಗೆ ಐ ಗೆಸ್ ಎಲ್ಲಾನು ಬಿಂದಾಸ್ ಎದಕ್ ಬಿಟ್ರ. ಇದ್ದಿದ್ದ ಜನನು ಹೋಗಿಗಾರ ತಾವ್ ಊರ್ ಬಿಟ್ಟ ರಿಸ್ಟ್ರಿಕ್ಟ್ ಹೊಡೆದ್ರ ಅಂದ್ರೆ ಅದು ಐತಿ. ಪಾಪ್ಯುಲೇಷನ್ ಕಮ್ಮಿ ಐತೆ ಅವ್ರದ್ದು. ಅರ್ಧ ನಡ್ಯಾತಿದ್ದ ಈಗಂಕರು ಭಾಳ ಇದಾಗೈತಲ್ಲ ಇಮಿಗ್ರೆಂಟ್ಸ್ ಎಲ್ಲ ನಡ್ಯಾತಿದ್ದ ನಮ್ಮಿಂದ. ಹಾ, ಮತ್ತೆ ಈ ಇಮಿಗ್ರೆಂಟ್ಸ್ ಏನೋ ಬಂದಾರ ಏನಾಗೈತಂತಲ್ಲ ಈಗ ಬಾಂಗ್ಲಾದೇಶಿ ಯಾವ್ದಿದೇನೋ ಗೊತ್ತಾ ನಿಂಗಿದ? ಅದು ಗೊತ್ತೈತಿ. ಅಂದ್ರೆ ರಿಷಿ ಸುನಾಕಿದ್ದಾಗ ಸ್ವಲ್ಪ ಮಂದಿನ ವಾಪಸ್ ಕಳಿಸ್ಬಿಟ್ನಲ್ಲ, ಲೈಕ್ ಭಾಳ ಮಂದಿ ಇಲ್ಲಿಗಲಿ ಎಂಟರ್ ಬಂದಿದ್ರು. ಹೌದು, ಸೊ ಅವ್ರಿಗೆಲ್ಲ ಇದು ಮಾಡೋಣ. ಬಟ್ ಅಂದ್ರು ಈಗ ಹೊಳ್ಳೆ ಹೊಂಟಾರ ತುಂಬೈತಿ, ಪೂರ ಉಲ್ಟಾ ಆಗೈತಿ. ಹೌದು, ತುಂಬಿ ತುಳಕ ಈಗ ಕಂಟ್ರೋಲ್ ತಪ್ಪೈತಲ್ಲ ಈಗ. ಫುಲ್ ತಪ್ಪ ಡೌನ್ ಹೋಗೈತದ ಪೂರ. ಈಗ ಕರ್ಮ ಏನ್ ಮಾಡಕ್ ಬರಂಗಿಲ್ಲ. ಏನದು ಆವಾಜ್ ರಿಂಗ್ಟೋನ್ ಹೂಸ್ಬಿಡು ಆವಾಜ್. ಪುರ್ಪುರ್ ಬರತ್ತೆ. ನಾ 2-3 ಸಲ ನೋಡಿದೆ ನೋಟಿಫಿಕೇಶನ್ ನಾನಂತ ಹೂಸಿನ ಬಿಡ ಫೋನ್ ಬಿಟ್ಬಿಟ್ಟು ಅದೇನ 4-5 ಸಲ ಬಂತ ಬಿಡ ಅಂತ. ಯಾವ್ದ್ರೆ ಹಿಂಗ ಗಿಜ್ಜಿಗೆ ಕಾಡ್ಸೋದು ಗಿಡ್ಸೋದು ಮಾಡಿದ್ರಿ ನೀವು ಅಲ್ಲಿ ಮಂದಿ ಭಾಳ ಸ್ವೀಟ್ ಹಂಗ ನೋಡಿದ್ರ ಚಲೋ ಮಾತಾಡಿಸ್ತಾರ, ಪ್ರೀತಿ ಬರೋಂಗಿರ್ತಾರ. ಮತ್ತೆ ಇವರೆಲ್ಲ ಹೆಂಗ್ ಒಬ್ಬೊಬ್ರು ಅಷ್ಟೇ ಸ್ವಲ್ಪ ಸುಳೆ ಮಕ್ಳು. ಪೊಲೀಸಿಂದೆಲ್ಲ ಹೆಂಗೈತಲ್ಲ ಸೀನ್? ಏನಾರ ಇಂಥವು ರೂಲ್ಸ್ ಏನಾರ ಬ್ರೇಕ್ ಮಾಡಿದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರನ? ರೂಲ್ ನಿನಗ ಪೊಲೀಸರು ಕಾಣಂಗಿಲ್ಲ, ಇಡೀ ಊರಾಗ ಪೊಲೀಸರ ಕಾಣಂಗಿಲ್ಲ, ಎಲ್ಲ ಕಡೆ ಕ್ಯಾಮ್ರಾಸ್. ಊರಾಗ ಕಳ್ರದೈತೆ, ಕಳ್ರು ಊರ ಇನ್ನೆಲ್ಲಿ ಪೊಲೀಸರು ಕಾಣಿಸ್ತಾರ ನಿನಗಲ್ಲಿ? ಮ್ಯೂಸಿಯಂ ಎಲ್ಲ ನಮ್ಮ ಸಾಮಾನು ಇಂಡಿಯಾ ಐತಲ್ಲ ಇಲ್ಲ ಅಂತಂದು. ಮ್ಯೂಸಿಯಂನಾಗ ಹೋದಾಗ ಇಷ್ಟು ಸಿಟ್ಟು ಬಂದಿತ್ತು ಹೇಳ್ತೀನಿ. ಎಲ್ಲ ನಮ್ಮ ಎಲ್ಲ ಒಂದ್ ಸೆಕ್ಷನ್ ಅಲ್ಲಿ ಬರ್ದಾರ ನೀಟಾಗೆ, ಇಂಡಿಯಾ, ನೇಪಾಲ್, ಜಪಾನ್ ಎಲ್ಲಾನು ಐತಿ. ಗಣಪತಿ ಐಡಲ್, ಐತಿ, ಎಲ್ಲ ಐತಿ. ಹಂಪಿನಾಗಿರೋ ಇದು ಎಲ್ಲ ಅಲ್ಲೇ ಒಯ್ದಿಟ್ಟಾರ. ಸೀರಿಯಸ್ಲಿ ಬ್ರೇಕ್. ಈಗ ಈಗ ಏನ್ ಮಾಡ ಅಂತಾರ ಇಂಡಿಯನ್ಸ್ ಎಲ್ಲ ಜಾಸ್ತಿ ಇಡೀ ರಿಟರ್ನ್ ಲೂಟಿ ಮಾಡ್ಬೇಕು ಕರೆನ. ಪೆಟಿಷನ್ ಫಾರ್ ಇಂಡಿಯನ್ಸ್ ಟು ಗೆಟ್ ಬ್ಯಾಕ್ ಅವರ್ ಥಿಂಗ್ಸ್. ಅದ ನಂಗೆ ಮ್ಯೂಸಿಯಮಿಂದ ರಾಮಾಯಣದು ಏನೋ ಇದು ಐತಂತಲ್ಲ, ಬುಕ್ ಏನೋ ಬುಕ್ ಐತಂತಲ್ಲ. ಲೈಕ್ ನಮ್ದು ಹಳೆವಲ್ಲ, ಎಕ್ಸ್ಟ್ರೀಮ್ ಹಳೆ, ನಾರ್ಮಲ್ ಹಳೆ ಅಲ್ಲ, ಲೈಕ್ ಭಾಳ ಹಳೆವಲ್ಲ ಅದು ಅಂತಲ್ಲೇ ಎಲ್ಲ ತೊಗೊಂಡೋಗಿಟ್ಟು ಮತ್ತೆ ತೊಗೊಂಡು ಹೋಗ್ಯಾರ. ಹೆಂಗ್ ತೊಗೊಂಡು ಹೋಗ್ಯಾರ ಅಷ್ಟು ಪರಿ ಅಂತ? ಎಲ್ಲ 200 ವರ್ಷ ಮಾಡ್ಯಾರ ರೂಲ್. 1 ವರ್ಷ 200 ವರ್ಷ ಎಲ್ಲ ಚಲೋದ್ ಏನಾರ ಕಂಡುಬಿಟ್ಲೆ ತಗೊಂಡ್ ಒಬ್ಬೊಬ್ರು ಒಂದೊಂದು ಇಲ್ಲ. ಅದು ಸ್ಟೋರಿನ ಐತಲ್ಲ, ಅವ ಯಾರ ಹೆಸರು ಗೊತ್ತಿಲ್ಲ ನಂಗೆ, ಲಾರ್ಡ್ ಸಮಥಿಂಗ್. ಅವ ದಿನ ಒಂದು ಇಲ್ಲಿಂದ ಹಿಂಗೆ ಮೂವಿಂಗ್ ಗಾಡಿ ಹೋಗ್ತಿತ್ತು ಲಿಟರ್ಲಿ ಇಂಡಿಯಾ ಬಿಟ್ಟು ಹೊರಗೆ. ಸೊ ದಿನ 200 ವರ್ಷ ಎಷ್ಟು ಸಲ ತೊಗೊಂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಹಂಗೆ ದಿನ ಹೋಗ್ತಿತ್ತಂತ. ಸುಳೆ ಮಕ್ಕಳಪ್ಪ ಅವ್ರು ಆಕ್ಚುಲಿ ಬೇಕಾದ್ರೆ ಸುಳೆ ಮಕ್ಕಳು ಸುಮ್ಮನೆ ರೀಚ್. ಅದೊಂದು ಜೋಕ್ ಐತಲ್ಲ, ಪಿರಮಿಡ್ ಜೊತೆಗೆ ಈಜಿಪ್ಟ್ ಹೋಗೋದು ಎತ್ಕೊಂಡು ಹೋಗ್ಬೇಕು. ಸೀರಿಯಸ್ಲಿ ಕರೆಪ್ಪ. ಮತ್ತು ಲ್ಯಾಂಗ್ವೇಜ್ ಬೇರೆ ಇತ್ತಲ್ಲ, ಏನು ಪ್ರಾಬ್ಲಮ್ ಆಗಲಿಲ್ಲ ನಿಂಗೆ? ಬೇರೆ ಲ್ಯಾಂಗ್ವೇಜ್ ಇಲ್ಲ ಅಲ್ಲ, ಇಂಗ್ಲೀಷ್ ಒಂದು ಅದಂದ್ರೆ ಆಬ್ವಿಯಸ್ಲಿ ಬೇರೆ ಐತಲ್ಲ ಇಂಗ್ಲೀಷ್, ಪ್ರಾಬ್ಲಮ್ ಏನಾಗಿಲ್ಲ ಅದಕ್ಕೇನು ಪ್ರಾಬ್ಲಮ್. ನಾವು ನಮ್ಮ ಲ್ಯಾಂಗ್ವೇಜ್ ನಾವು ಮಾತಾಡೋದು, ಅವ್ರಿಗೆ ಅವ್ರು ಮಾತಾಡೋದು. ಅವ್ರು ತಿಳಿಲಿಲ್ಲ ಅಂದ್ರೆ ವಾಟ್ 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 ಅಂತ ಕೇಳ್ತಿದ್ರು. ನಾವು ವಾಟ್ 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 ಅನ್ನೋದು ವಾಟ್ ವಾಟ್ ತಿಳಿತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಸ್ವಲ್ಪ ಸ್ಲೋ ಆಕೈತಲ್ಲ ಅವ್ರಿಗೆ ಕಂಪೇರ್ ಮಾಡಿದ್ರೆ ಒಂದೊಂದು ವರ್ಡ್ಸ್ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಆಕೈತಿ. ಸೊ ಅದಕ್ಕೆ
ಹಂಗ ಒಟ್ಟು ನಂದಂತರೂ ಹಂಗಂದ್ರೆ ಇನ್ನೂ ನಾನು ಕಮ್ಯುನಿಕೇಶನ್ ಹೇಳ್ತಿದ್ದೆ ಅಲ್ಲಿ ಇದ್ದಿದ್ರೆ ಎಕ್ಸಾಮ್ ಬರಿಬೇಕ ಹೋಗಕ್ಕಿನ್ನ ಮುಂಚೆ ಇಂಗ್ಲೀಷ್ ಎಕ್ಸಾಮ್ ಬರೀಬೇಕನ ಪಾಸ್ ಆಗ್ಬೇಕನ ಐಎಲ್ಸ್ ಪಾಸ್ ಆಗ್ಬೇಕು IELTS ಅಂದ್ರೆ ಏನದು IELTS ಅಲ್ಲ ಏನಾಯ್ತಪ್ಪ ನಾನು ಮರ್ತೆ ಬರ್ದು ನೆನಪಾರ್ಬಿಟ್ಲಿಕ್ಕೆ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಏನಾಯ್ತು ನಂಗೆ ಗೊತ್ತಿಲ್ಲ. ಸೊ ನಿಂದ ಯೂನಿವರ್ಸಿಟಿ ಪ್ರಕಾರ ನಿಂಗೆ ಎಷ್ಟು ಅಲ್ಲಿ ಇದು ಇರ್ತೈತಿ ಕ್ರೈಟೀರಿಯಾ, ನಿಂಗೆ 6 ಬೇಕು, 6.5, 7, 8. ಟೋಟಲಿ ಎಷ್ಟು ರೊಕ್ಕ ಖರ್ಚಾಗ್ತದೆ ಒಂದು ಒಡವರ್ ಹೋಗಿ ಎಲ್ಲ ಇದ್ದು ಮಾಡಿ ಕಾಲೇಜ್ ರಫ್ ಐಡಿಯಾ 30-35 ಅಂತ ಹೇಳ್ಬೋದು. ಎಲ್ಲ ಹಿಡ್ದ ಎಜುಕೇಶನ್ ಎಲ್ಲ ಹಿಡ್ದ 32 ಫಾರ್ 2 years 1 year ಮಾಸ್ಟರ್ಸ್ ಇನ್ UK is 1 year. ಓ ನೀವು 1 year ಅಷ್ಟು ಹೋಗ್ಯಾನ. ಓಕೆ ಓಕೆ 35 ಹೆಂಗೆ ವರ್ತ್ ಅನ್ಸ್ತಾ 30? ಅದನ್ನೀಗ ಲೋನ್ ತೀರಿಸ್ಬೇಕಂದ್ರೆ 30-35 ನಿಂಗೆ ವರ್ತ್ ಅನ್ಸ್ತ ಆಗ ಹೊಲಸು ನಿಂಗೆ ಐಡಿಯಾ ಯಾರು ಕೊಟ್ರಿ? ನೀನು ಹೋಗಿನಿ ಹೆಂಗೆ? ನಾನು ಹೋಗಿದ್ದೆ ಅಂದ್ರೆ ನಂಗೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಹೋಗೋದಿತ್ತು. ಬಟ್ ಅದ ಒಂದು ತಲೆಯಾಗಿರ್ತೈತಲ್ಲ ಎಲ್ಲ ಇಂಡಿಯನ್ಸಿಗೆ ಅಲ್ಲಿ ಹೋದ್ರೆ ಚಲೋ ಓದ್ಬೋದು, ಚಲೋ ಇದು ಮಾಡ್ಬೋದು. ಅವ್ರು ಏನಪ್ಪ ಒಂದು ವಾರಕ್ಕೆ 5 ದಿನ ಕ್ಲಾಸಸ್ ತೊಗೊತಾರ ಅಷ್ಟೇ, ಮೇಲಿಂತ ಹೇಳ್ತಾರ, ಏನೂ ಜಾಸ್ತಿ ಕಲ್ಸಂಗಿಲ್ಲ. ಅಂದ್ರೆ ಅವ್ರಿಗೆ ಏನು ಇರ್ತೈತೆ ತಲೆಯಾಗ, ಇವ್ರು ಭಾಳ ಶಾಣೆ ಅದಾರ, ಇವ್ರ ಕಲಿತಾರ ಅಂತ ನಾವು ಕಲ್ಸವಲ್ರ ಅಂತ ನಾವು. ಓ ಹಂಗೇನ? ಇಲ್ಲ ಮೇ ಬಿ ನೀವು ಕಾಲೇಜ್ ಹೋಗಿದ್ದು ಚಲೋ ಐತೆ ಹೆಂಗೆ ಕರೆ ಹೇಳ? ಚಲೋ ಇತ್ತು ಕಾಲೇಜ್, ರಿಯಲಿ ಗುಡ್, ಒನ್ ಆಫ್ ದ ಟಾಪ್ ಕಾಲೇಜ್. ನಾ ಅದಕ್ಕೆ ಚೂಸ್ ಮಾಡಿದ್ದೆ. ಟಾಪ್ ಕಾಲೇಜ್ ಹಂಗೈತೆ ಅಂದ್ರೆ ಮತ್ತೆ ಅವ್ನು ಹೆಂಗ್ಲಿ? ಅಲ್ಲಿ ಎಲ್ಲರೂ ಲೈಕ್ ಸೆಲ್ಫ್ ಸ್ಟಡಿ ಭಾಳ ಮಾಡ್ಬೇಕು, ಲೈಬ್ರರಿಗೆ ಹೋಗ್ಬೇಕು, ನಾವೆಲ್ಲ ರಿಸರ್ಚ್ ಮಾಡ್ಬೇಕು. ನಾ ಈಗ ಹೇಳ ಬೆಟರ್ ಇಲ್ಲೇ ಕಲಿಯೋದು ಚಲೋ ಅದಲ್ಲ. ಸುಮ್ಮ ಏನೇ ಆಗಲಿ ಹೊಯ್ಕೊ ಹೊಡ್ಕೊ ಇಲ್ಲೊಂದು ನನಗೆ ಅದ ಅನಿಸ್ತು. ಈಗ 35 15 ಬಿಸ್ನೆಸ್ಗೆ ಹಾಕಿ ಏನು 15 ಇಲ್ಲಿ ಕಲ್ತು ಈಗ ಇಲ್ಲಿ ಕಲೀಲಿಲ್ಲ ನೆಟ್ ಕಲಿಲ್ಲ ಅಂದ್ರೆ ಬಿಸ್ನೆಸ್ ನಡೀತಿರ್ತೈತೆ ಅನ್ಕೋಬೋದು ಆ ಟೈಪ್. ಅದು ಅದು ನಂಗೆ ಗೊತ್ತಿಲ್ಲ. ಇಟ್ಸ್ ಮೈ ಒಪಿನಿಯನ್. ಲೈಕ್ ಐ ಡಿಂಟ್ ಫೀಲ್ ಇಟ್ಸ್ ವರ್ತ್ ಇಟ್ ನಮ್ಗೆ. ಲೈಕ್ 30-35 ಕೊಟ್ಟು ಇದು UK ಅಂದ್ರೆ ಅಷ್ಟು, ಇನ್ನು US ಗೆ 1 ಕೋಟಿ ಕೊಟ್ಟು ಹೋಗ್ತಾರೆ. ಹೌದು, US ಕಾಸ್ಟ್ಲಿ ಆಗತ್ತೆ ಬಿಡ. ಇದಕ್ಕೆ 1 crore 1-2 crores ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಕ್ಸ್ಟ್ರೀಮ್ ಐತಿ. ಇದೇನೂ ಇಲ್ಲ, ಅಲ್ಲಿ ಭಾಳ ಐತಿ. ಅಲ್ಲಿ 2 ಜಾಬ್ ಮಾಡ್ತಾರ ಮಂದಿ. ಹೌದು, ಇಲ್ಲೇನ ಮಾಡ್ತಾರ ನನ್ನ ಫ್ರೆಂಡ್ಸ್ 2 ಜಾಬ್ ಮಾಡ್ತಾರ. ಬೆಳಿಗ್ಗೆ ಒಂದು ರಾತ್ರಿ ಒಂದು 2 ಜಾಬ್ ಮಾಡಬೇಕು, ಸರ್ವೆ ಆಗಕ್ಕೆ ನೀ ಮಾಡಬೇಕು. ಇಲ್ಲೇ ದುಡಿ ಇಲ್ಲಿ ಮಾಡ ಅಂದಾಗ ಸೀರಿಯಸ್ಲಿ ಅಲ್ಲಿ ಹೋದ್ರೆ ಇಷ್ಟು ಎಲ್ಲರ ಮೇಲೂ ರೆಸ್ಪೆಕ್ಟ್ ಹಿಂಗೆ ಹೆಚ್ಚಿಗೆ ಇಲ್ಲಿ ನೋಡಿದ್ರೆ ಹೇ ಅತ್ತೊಂಬರ್ರಿ ಚಲೋ ಆಗಿಲ್ರಿ, ಅದು ಚಲೋ ಆಗಿಲ್ರಿ, ಹೇ ಟೇಬಲ್ ಕ್ಲೀನ್ ಮಾಡ್ರಿ ಇಲ್ಲೇ ಅಂತ ಹೇಳ್ತಿದ್ವಿ. ಬಟ್ ಅಲ್ಲಿ ಹೋಗಿ ಬಂದ್ಮೇಲೆ ಸೀರಿಯಸ್ಲಿ ಎಲ್ಲದ್ರದ್ದು ವ್ಯಾಲ್ಯೂ ಗೊತ್ತಾಕೈತಿ. ಸರ್ ನಾನಂತ್ರ ಎಲ್ಲರಿಗೂ ಸರ್ ಬರ್ರಿ ಸರ್ ತಂದೇನು ಬ್ಯಾಗ್ನಾಗ ನಾನು ಹಾಕೋತೀನಿ ಎಲ್ಲ ಕ್ಯಾರಿ ಮಾಡ್ತಿದ್ದೆ ನಾ. ಅಲ್ಲೇ ಹೊರಗೆ ಹೋಗ್ಬೇಕಂದ್ರೆ ಒಂದ್ಸತಿ ಎಲ್ಲೋ ಸೈಟ್ ಸೀಯಿಂಗ್ ಎಲ್ಲೋ ಹೋಗೋದಿತ್ತು, ಏನೂ ಇರಲಿಲ್ಲ. ಅಲ್ಲಿ ಹೋಗಿ ಏನು ಆಪ್ಷನ್ ಅಂದ್ರೆ ನೀ ಮತ್ತೆ ಮೆಕ್ಡಿನ ತಿನ್ಬೇಕು. ನಾ ಅಲ್ಲೇ ಕೆಲಸ ಮಾಡ್ತಿದ್ದೆ ಮೆಕ್ಡಿನಾಗ. ಒಂದು ದಿನಕ್ಕೆ 1 ಮೀಲ್ ಫ್ರೀ ಇರ್ತಿತ್ತು. ಏನು ಎಬ್ಸ್ಕೊಂಡು ಹೋಗ್ಬೋದು ಮನೆಗೆ ಕಳು ಮಾಡ್ಕೊಂಡು? ಇಲ್ಲ ಚೆಕ್ ಮಾಡ್ತಾರ. ಅಂದ್ರೆ ಅಲ್ಲಿ ಕಿಚನ್ ಇಂತ್ರನ ನಾವು ಮೇಲೆ ಇದಕ್ಕೆ ಹೋಗ್ಬೇಕು ರೂಮಿಗೆ. ಎದಕ್ಕೆ ಕಳು ಮಾಡ್ತಿಲ್ಲ, ಅದ್ರ ಕಳು ಮಾಡುವಷ್ಟು ಲ್ಯಾಕ್ ಇರಂಗಿಲ್ಲ. ಎದಕ್ಕೆ ಕಳು ಮಾಡಿ ಏನಾದ್ರು ಒಟ್ಟು ಮಸಾಲ ಡಬ್ಬಿ ಏನಾರ ಮಸಾಲಾನ ಇಲ್ಲಲ್ಲೇ ಉಪ್ಪಟ್ಟ. UK ಹೌದು, UK ಮೆಕ್ಡೊನಾಲ್ಡ್ಸ್ನಾಗ ನಿಂಗೆ ಪೆರಿ ಫ್ರೈಸ್ ಇಲ್ಲ. ಆಮೇಲೆ ಮೆನ್ಯೂ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲ ಪೆರಿ ಬೇಸಿಕ್ ಅನಿಸ್ ನಂಗೆ. ಇಲ್ಲ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಆದ್ಮೇಲೆ ಮಾಡ್ಯಾರ ಪೆರಿ ಆಗ್ಯಾರ ಬೆಸ್ಟ್ ಗೊತ್ತಾ. ಹಂಗೆ ಎಲ್ಲಿದ್ವಿ ನಾವು? ಇದು ಕಳು ಮಾಡೋದು ಈಕಿ ಸೈಡ್ ಸೀಯಿಂಗ್ ಮತ್ತೆ ಅಲ್ಲಿ ಹೋದ್ರು ಮತ್ತೆ ಮೆಕ್ಡಿನ ತಿನ್ಬೇಕಂತೇಳಿ ಮನ್ಯಾಗ ಏನಾಯ್ತಂತ ನೋಡಿದೆ, ಅನ್ನ ಇತ್ತು, ಮೊಸರಿತ್ತು. ಅನ್ನ ಮೊಸರು ಕಲಿಸ್ಕೊಂಡು ಹೋಗ್ಬಿಟ್ವಿ ಹೊರಗೆ. ಅಯ್ಯೋ ಜೀವನದಾಗ ಹೇಳ್ತೇನೆ, ಇಲ್ಲೇ ಮನ್ಯಾಗ ಅನ್ನ ಮೊಸರು ಕಲಿಸ್ಕೊಂಡು ಯಾರೇ ಅಪ್ಪ ಅವ್ವ ಬುತ್ತಿ ತಂದಿರೇ, ಇಲ್ಲೇ ಹೊರಾಗ್ತೀನೋ ಅಂತ ಬೈತಿದ್ವಿ. ಅಲ್ಲಿ ನೋಡಿದ್ರೆ ಮಮ್ಮಿಗೆ ವಿಡಿಯೋ ಕಾಲ್ ಮಾಡ್ಯಾನ, ಮಮ್ಮಿ ಬುತ್ತಿ ತಿನ್ನತ್ತೆ ನೋಡಿ ಲಂಡನ್ನಾಗ ಅಂತ. ಅದು ಲಂಡನ್ ತಂಪಾಗ್ಬಿಟ್ಟಿರ್ತದ ತಣ್ಣಗ ಮೊಸರನ್ನ ಹೆಂಗ್ ಗೊತ್ತಾನೆ, ಏನೂ ಇಲ್ಲ ಅಂದ್ರೆ ಆಪ್ಷನ್, ಲಾಸ್ಟ್ ಆಪ್ಷನ್. ಅದನ್ನ ಹಿಂಗೆ ಒಂದು ಚಾಕು ತಗೊಂಡು ಹಿಂಗೆ ಕಟ್ ಮಾಡಿದ್ರೆ ಕೇಕ್ ಹಾಕಿತ್ತದ ಹಂಗೆ. ಡೆಲ್ಲಿ ಐತೆ. ನಾ ಬೆಂಗಳೂರೇ ಡೆಲ್ಲಿ ಅಂತಿದ್ದೆ. ಈಗ ಇಲ್ಲೇ ಅವ್ರು ಐತಿ ಬಿಡು, ಬೆಂಗಳೂರು ಡೆಲ್ಲಿ ಐತಿ. ಆದ್ರೆ US UK ಅವೆಲ್ಲ ಒಂದು ಟೇಸ್ಟ್ ಇರಂಗಿಲ್ಲ ಊಟ ಅಲ್ಲಿ. ಅಂದ್ರೆ ಇವ್ರು ಒಂದು ಇದಕ್ಕೆ ಹೋಗಿದ್ರು ನೋಡಲ್ಲಿ, ಅದೇ ಇಂಡಿಯನ್ ರೆಸ್ಟೋರೆಂಟ್ ಹೋಗಿದ್ದಲ್ಲಿ ನೀವು ವಿಡಿಯೋ ಮಾಡಿ. ಇನ್ನೊಂದಿಲ್ಲ ರೊಟ್ಟಿದೆ ಇದು ಊಟಕ್ಕೆ ಕರೆದಿದ್ರಲ್ಲ ಹಬ್ಬದ ಟೈಮ್ನಾಗ. ಅದ ಯುಗಾದಿ ಹಬ್ಬಕ್ಕೆ ಅಲ್ಲಿ ಇಂಡಿಯನ್ಸ್ ಲಂಡನ್ನಾಗ ಒಂದು ಟೀಮ್ ಐತಿ, ಕರ್ನಾಟಕ UK ಅಂತ ಹೇಳಿ.
ಇಲ್ಲ ಅವ್ರು ಜಸ್ಟ್ ಯುಗಾದಿಗೆ ಅಂತ ಹೇಳಿ ಅದು ಥೀಮ್ ಮಾಡಿದ್ರ ಬಾಲಿಹಳ್ಳಿ ಊಟ ಟೈಪ್ ಅಲ್ಲಿ ಕರೆದಿದ್ರು ಅವಾಗ ಅಲ್ಲಿ ಬಂದಿದ್ರು ಭಾಳ ಅಲ್ಲೇ ಹೋಗಿ ಊಟ ಮಾಡಿದ್ದಕ್ಕೆ ಬಡದ್ ಕಟ್ಟಿರೋ ಇಡೀ ಆ ಲೈಫ್ನಾಗ ನಾ ಜೋಳದ ರೊಟ್ಟಿ ಮಾಡಿದ್ದೆಪ್ಪ, ಜೋಳದ ರೊಟ್ಟಿ ಜುಣಕ ಮಾಡಿದ್ದೆ. ಜೋಳದ ರೊಟ್ಟಿ ಜುಣಕ ಮಾಡಿದ್ದೀನಿ. ಅವೇ ನಿಂಗೆ ತೆಗೆದು ಹಾಕೋದ್ರಾಗ ತಣ್ಣಗಕ್ಕವಲ್ಲೇ. ಆ ಊರಿಂದ ಅದ ಪ್ರಾಬ್ಲಮ್ ನನಗೆ. ಎದಕ್ಕೆ ಆ ಊರು ಸೇರಂಗಿಲ್ಲ ಫಸ್ಟ್ ಆಫ್ ಆಲ್. ಬಿಸಿ ಊಟ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅವ್ರ ಕಡೆ. ಮನ್ಯಾಗ ರೂಮ್ ಟೆಂಪ್ರೇಚರ್ ಇರ್ತೈತಿ, ನೀವು ಹೊರಗೆ ಹೋದ್ರೆ ಮುಕ್ಳರಿ ಚಳಿ. ಅದ್ರ ಇದನ್ನ ಅಲ್ಲ ಅಲ್ಲಿ ಅವ್ರದ್ದು ಹೋಮ್ ಫುಡ್ ಏನು ಅಲ್ಲೆಲ್ಲ ಬರ್ಗರ್ ಅವ ತಿಂತಾರನೆ, ಪಿಜ್ಜಾ ಬರ್ಗರ್ ಹೋಮ್ ಫುಡ್ ಬೇರೆ ಏನಾರು ಇರ್ಬೋದಲ್ಲ ಹಿಂಗೆ ಫ್ರೋಸನ್ ಫುಡ್ಸ್ ಬರೇ ಎಲ್ಲ ಫ್ರೋಸನ್ ಅವ್ರ ಮನೆ ಹೌಸ್ ಹೋಲ್ಡ್ ಫ್ರೋಸನ್. ಹೆಂಗ ನಂಗೆ ಗೊತ್ತಾಗಂತಿಲ್ಲ ಇದು ಹೆಂಗಂತಂದ. ನಾರ್ಮಲ್ ಮನಿ ತಾವ ಅಲ್ಲಿ ಹುಟ್ಟಿ ಬೆಳೆದವರು ಅದನ್ನ ತಿಂದ್ರೆ ಎಲ್ಲ ಅದ ಪಾಸ್ತಾ ಪಿಜ್ಜಾ ಬರ್ಗರ್. ಪಾಸ್ತಾ ಫೈನ್ ನಡೀತೈತಿ, ಆದ್ರೆ ಪಿಜ್ಜಾ ಬರ್ಗರ್ ಬ್ರೆಡ್ ಅವು ಹಿಂಗೆ ದೊಡ್ಡ ದೊಡ್ಡ ಬರ್ತಾವಪ್ಪ ಫ್ರೆಂಚ್ ಬ್ರೆಡ್ ಅದೇನೇ ಉದ್ದ ಗಟ್ ಅಂದ್ರೆ ಇರ್ತದ. ಅಲ್ಲ ಅಲ್ಲಿ ಪೈಲ್ಸ್ ಡಾಕ್ಟರ್ಸ್ ಭಾಳ ಅದಾರನ. ಡಾಕ್ಟರ್ದ ಕತ್ತಿ ಅವನು ಹಡ ತಲೆನ ಕೆಟ್ಟೋಕೈತಿ. ಇವತ್ತು ಜ್ವರ ನಿನಗೆ ಬಂತಂದ್ರೆ ನಿನಗೆ 1 ತಿಂಗಳ ಆದ್ಮೇಲೆ ಅಪಾಯಿಂಟ್ಮೆಂಟ್ ಸಿಗ್ತೈತಿ. ಹಂಗದಕ್ಕೆ ಅಷ್ಟು ಕಡಿಮೆ ಅದ ಡಾಕ್ಟರ್ಸ್ ಅಲ್ಲೇ? ಕಡಿಮೆ ಅದಾರ ಹಂಗ ಕಡಿಮೆ ಅಂದ್ರೆ ಹಂಗಲ್ಲ, ಅಪಾಯಿಂಟ್ಮೆಂಟ್ ನಿಂಗೆ ಹಂಗ ಅಲ್ಲಿ ಸಿಗುದ. ನನಗೆ ಒಂದ್ಸತಿ ಹಲ್ಲು ನೋವಾಗಿತ್ತು, ನಾ ವಿಡಿಯೋ ಮಾಡಿದ್ದೆ ನೋಡು. ಹಲ್ಲು ನೋವಾಗೈತಿ ಮೇನಾಗ, ನಂಗೆ ಜೂನದ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಅಲ್ಲ ಇದಕ್ಕೆ ಅದು ಹೆಂಗದಕ್ಕೆ ಸತ್ ಮೇಲೆ ಅದ ಸತ್ ಮೇಲೆ ಟ್ರೀಟ್ಮೆಂಟ್ ಹೌದಾ ಹಂಗದಕ್ಕೆ ಅದ್ರ ಹಂಗೆ ಇರ್ತೈತಿ. ಅದು ಏನು ಕಮ್ಮಿ ಅದಾರೋ ಏನು ಪ್ರಾಬ್ಲಮ್ ಏನ ಗೊತ್ತಿಲ್ಲ, ಕಡಿಮೆ ಇರ್ಬೇಕು ಅನ್ಸುತ್ತೆ. ಎಲ್ಲ ಮಪ್ಸೊಳ ಮಕ್ಳು ಅದಾರ ಊರ್ ತುಂಬ. ನನಗೆ ಈಗ ಗೊತ್ತಾಂತೈತಿ ಇಡೀ ಊರ ಮಪ್ಸೊಳ ಮಕ್ಕಳದೈತು ಅದು. ಆಕ್ಚುಲಿ ನಮ್ಮವ್ರ ಈಗ ಅಲ್ಲಿ ಹೋಗಿ ಕ್ಲಿನಿಕ್ ತೆಗಿಬೇಕು. ನನಗೆ ಇನ್ನೊಂದು 10-15 ವರ್ಷ ಬಿಡ್ತಂದ್ರೆ ಇಡೀ ವರ್ಲ್ಡ್ನ ಇಂಡಿಯಾ ಕಾಪಾಡ್ತೈತೆ ಅನ್ಸಾತೈತಿ. ಇಂಡಿಯನ್ಸ್ ಕರೆ ಕರೆ ಎಲ್ಲ ಕಡೆನೂ ಹೋಗಿ ಎಲ್ಲರೂ ಬರೀ ಎಲ್ಲ ಅದಕ್ಕೆ ನಿಂತಾರ. ಆ ಪ್ಯಾರಿಸ್ ಪ್ಯಾರಿಸ್ ಅಂತೂ ಕಂಡಲ್ಲಿ ನಮ್ಮಂಗ ಇದು ಕುಂದಿರ್ತಾರಲ್ಲೇ ರೋಡ್ ಸೈಡ್ ದೊಡ್ಡ ದೊಡ್ಡ ಮುದುಕಿರಲ್ಲ. ನ್ಯೂಯಾರ್ಕ್ ಹೊಂಟೈತಿ, ಸರಿ ಜರ್ಮನಿ ಹೊಂಟೈತಿ, UK ಹೊಂಟೈತಿ, US ಹೊಂಟೈತಿ, ಎಲ್ಲ ಹೊಂಟವು. ಬಟ್ ಒಂದು ಚಲೋ ಏನಂದ್ರೆ ಅಲ್ಲೇ ವಾತಾವರಣ ಅಂದ್ರೆ ನೇಚರ್, ಫ್ರೆಶ್ ಏರ್, ಪೊಲ್ಯೂಷನ್ ಕಮ್ಮಿ. ಅವ್ರು ನಮ್ಮಂಗ ಇದು ಇಲ್ಲ. ಈಗ ನೇಚರ್ ಇದನ್ನ ನಮ್ದು ಅಲ್ಲ ಕೆಡಿಸಿ ಬಿಡುನು ಅನ್ನೋದಿಲ್ಲ ಅಲ್ಲೇ. ಅಲ್ಲೇ ನಾಯಿನ ಹೊರಗೆ ಕರ್ಕೊಂಡು ಹೋಗಿ ಅದೇನಾರ ಕಕ್ಕ ಮಾಡ್ತಂದ್ರೆ ತಾವ ತಗೊಂಡ್ ಹೋಗ್ತಾರ ಅದನ್ನ, ತಾವ ಬ್ಯಾಗ್ನ ಹಾಕೊಂಡು ಹೋಗ್ತಾರ. ಇದ್ರಾಗ ಅದಾರ ಅವ್ರು ಚಲೋ. ಆದ್ರ ಅಲ್ಲ ಪಾಪ್ಯುಲೇಷನ್ ಮಾಡ್ಸಕ ಹೊರಗೆ ಕರ್ಕೊಂಡು ಉಲ್ಟಾ ಇಲ್ಲ. ಅಲ್ಲ ಬಾಜು ಮನಿ ಮುಂದೆ ಮಾಡಿಸ್ ಬರ್ತೇವೆ ನಾವಿಲ್ಲೇ. ಅಲ್ಲಿ ನಮ್ಮ ಮನಿ ಮುಂದೆ ಏನ್ ಮಾಡ್ತೀವಿ ಅಂತೇಳಿ ನಾ ಹಂಗ ಹೋಗಿ ಒಂದ್ಸತಿ ಬೀಚ್ ಕಡೆ ಒಬ್ಬಕ್ಕೆ ಹೆಣ್ಮಗಳು ಬಂದ್ಲ, ನಾಯಿನ ಕರ್ಕೊಂಡು ಅದನ್ನ ಮಾಡಿಸಿದ್ಲಲ್ಲಿ. ಮಾಡಿಸೋದನ್ನ ಎತ್ತ ಅಂತ ನಾ ಕಂಗಾಲಾಗ್ಯ. ನೀನು ಅಂದ್ರೆ ಸೈಡಿಗೆ ಹೋಗಿ ಡಸ್ಟ್ಬಿನ್ ಆಗೆಲ್ಲ ಹಾಕ್ತಾವ ತಗೊಂಡ್ ಬ್ಯಾಗ್ ಹಾಕೊಂಡ್ಲಕ್ಕಿ. ನಾನು ಬೀಚ್ ನೋಡದ್ಬಿಟ್ಟು ಅದ್ ನಾಯಿ ನಾಯಿ ಸಣ್ಣ ಅಡ್ಡಾಡೋದ ಇದು ಹಾಕೊಂಡಿರ್ತಾರ. ಅಲ್ಲ ಯಾರಿಗ ಗೊತ್ತು ಒಳಗೇನು ಅದ್ರ ಸಂಬಂಧ ಬ್ಯಾಗ್ ತಂದಿರ್ಬೋದು. ಯಾರಿಗ ಅದ್ರ ಬಿಡ ಇವೆಲ್ಲ ಡೆಡಿಕೇಟೆಡ್ ಮಾಡ್ಬೇಕಲ್ಲ. ನಾಯಿ ಸಾಕೋದ್ ಬಿಡ್ತಿದ್ದೆ ಅಲ್ಲಿ ಎಲ್ಲಾರ ಮನ್ಯಾಗೂ 1 ಅಲ್ಲ 2 ಅಲ್ಲ 3 ನಾಯಿ ಸಾಕ್ತಾರ. ಮಂದಿನೇ ಇರಂಗಿಲ್ಲ ಅವಾಗ ಗತಿ ಹೋಗ. ಮತ್ತ ಅದಕ್ಕೆ ಬೆಳಿತಾರಲ್ಲ ಅವ್ರ ಮನಿ ದೂರ ಅದಲ್ಲ ಅಲ್ಲೇ. ಒಂದ್ ಮನಿಯಿಂದ ಒಂದ್ ಮನಿ. ಈಗ ನಮ್ದು ಇದು ಇದ್ದಂಗ ಶಿರ್ಸಿ ಇದ್ದಂಗ ಅದು ಊರು. ಶಿರ್ಸಿ ಘಾಟ್ ಸೆಕ್ಷನ್ ಇದ್ದಂಗ ಭಾಳ ಬಿಡ್ಬ ತ್ರಾಸ. ದುಃಖ ಅನಿಸ್ಪ ನನಗೆ. ಇವರೆಲ್ಲ ಆ ಸೈಡ್ ಯುಕೆದವ್ರಿಗೆ ಹೋದವ್ರಿಗೆ ದುಃಖ ಅನ್ಸ ಅಂತವ್ರು ನೋಡಿ ನನಗೆ. ಫೀಲ್ ಸಾರಿ ಫಾರ್ ಯು ಗೈಸ್. ದುಡ್ರಿ ಹೋಗಿರಂದ್ಮೇಲೆ ಮತ್ತೆ ಮುಗಳ ದುಡ್ರಲ್ಲ. ಇಲ್ಲ ಅಂದ್ರೆ ಗೊತ್ತಾಗೈತೆ. ಇವ್ರ ಅಣ್ಣನ ಅದಾನಲ್ಲ ಯಾವುದು ನಿಮ್ಮ ಜರ್ಮನಿಯಾಗ ಹೇಳ್ಬೋದನ ಹೆಂಗ ನಿಮ್ಮನ್ನ ಹೆಂಗ ಅದಾನ ರಾಜರ ಟೈಪ್ ಅದಾನ ಹೆಂಗ ಅದಾನ ಆಳ ವಿಡಿಯೋ ಕಾಲ್ ಮಾಡೋದು ಮಾತಾಡೋಣ. ಇವ್ರನ್ನ ಕರ್ ಮಾತಾಡೋದು ಒಂದ್ಸಲ ಮಾನಸಿಕಾಗಿರ್ತಾನೆ. ತಮ್ಮ ಕಾಲ್ ಮಾಡಿದ ಅಳ್ತಿರ್ಬೇಕು. ಅಯ್ಯೋ ಅಯ್ಯೋ ತಮ್ಮನ ಕಾಲ್ ಇವತ್ತು ಅಂದಾನ. ಮತ್ತೆ ಇನ್ನೊಂದು ಕ್ವಶನ್ ಇದು ಭಾಳ ನಿನಗಿರ್ಲಿಲ್ಲ ಏನಿಲ್ಲ ಕನಸು US ಹಿಂಗೆ ಫಾರೆನ್ ಅಂತಿದ್ರಲ್ಲ ನೋಡಕ್ಕೆ ಆಸ್ಟ್ರೇಲಿಯಾಗ ಹೋಗಿ ಓದೋನು ಆಸ್ಟ್ರೇಲಿಯಾ ನಾವು ಅಯ್ಯೋ ಮುಂದೆ ಇಂಡಿಯಾಕಿನ ಮುಂದೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಆಸ್ಟ್ರೇಲಿಯಾ ಹೋಗಿ ಓದ್ಬೇಕು ನಂಗೆ ಗೊತ್ತಿಲ್ಲ. ಏನು ಆಸ್ಟ್ರೇಲಿಯಾ ಅಂತೀವ್ರಿ ನಾನು ನಂಬಿಬಿಟ್ಟಿದ್ದೆ ಇಲ್ಲ ನನ್ನ ತಲೆ ಹಂಗೆ ಯಾರೋ ಒಬ್ಬ ಹೋಗಿದ್ದ, ಅದಕ್ಕೆ ನಾ ತಲೆ ಇಟ್ಕೊಂಡಿದ್ದೆ ಆಸ್ಟ್ರೇಲಿಯಾ ಹೋಗಿ MBA ಮಾಡೋಣ ಅಂತಂದ. ಆಮೇಲೆ ಗೊತ್ತಾಯ್ತು ಕಾಂಗ್ರೂ ಎದಿ ಗೊತ್ತಿದ್ವಲ್ಲ ಗೊತ್ತಾಗಿತ್ತು. ಅದು ಹೊಲ್ಸೈತಂತ, ಅದು ಹಿಂಗೈತಂತ ಭಾಳ ಅಲ್ಲಿ ಬುಲಿಂಗ್ ಭಾಳ ಐತಿ.
ಅಯ್ಯೋ ಇಂಡಿಯನ್ಸಿಗೆ ಭಾಳ ತ್ರಾಸ ಕೊಡ್ತಾವು. ಅವಿಗೆ ಸಿಟ್ಟು ಅವಕ್ಕೆ ನಮ್ಮ ಇಂಡಿಯನ್ಸ್ ಮೇಲೆ. ಇವ್ರು ಭಾಳ ಬೆಳಿತಾರ ಅಂತ ಹೇಳಿ ಹಂಗ ಅವು ತಾವು ಕಗ್ರಾಸೊಳೆ ಮಕ್ಕಳ ತಾವು ಕಾಡ್ನಾಗ ಅದಾವು. ಯಾವ ಜಡಿಯ ಪಂಡಿಗೆ ಕಾಂಗ್ರೆಸ್ ಭಾಳ ಅಂತ ಓದಿತಾವ ಅಂತ ಲಿಟ್ರಲಿ ಬಂದ ಮನುಷ್ಯರ್ಗಿಂತ ಜಾಸ್ತಿ ಕಾಂಗ್ರೆಸ್ ಅದ ಅಂತ. ನಾನು ಇದೇನು ಲಾಜಿಕ್ ಅಂತಂದ ಒಂದ್ ಮನುಷ್ಯಾಗ ಒಂದ್ ಕಾಂಗ್ರೆಸ್ ಐತಿ. ನಾವ್ ಒಂದ್ ವಿಡಿಯೋ ನೋಡಿದೆ, ಎಂತ ಮಷ್ಕಿರಿ ಇರ್ತದ, ಬಿಡವಲ್ತದ ಅವನಿಗೆ ಕಾಲಿಲೆ ಅದ ಬಾಲದ ಮೇಲೆ ನಿಂತು ಓದಿತೈತಿ. ಸೇಮ್ ಕಾಂಗ್ರೆಸ್ ಬಾಲದ ಮೇಲೆ ನಿಂತು ಜಿಗಿತತ್ಲಿ ಅದು. ಮನ್ ಇವ್ ರೊಕ್ಕ ಹಿಡ್ಕೊಂಡಿತ್ತಲ್ಲ 4 ಮಂಗ್ಯ ಶ್ರೀಶೈಲ್ದಾಗ ಹಿಂಗ್ ಗುಡ್ ಇದು ಅತ್ತ ಅಂತೇವಿ ಹಿಡ್ದು ಬಿಟ್ಟತಿ. ವಿಡಿಯೋ ಮಾಡ್ಕೊಂಡು ನಿಂತೇವೆ. ನಂಗೆ ಕಂಟೆಂಟ್ ಮುಗಿದ್ಮೇಲೆ ನಾ ಈಗ ಕಾಪಾಡೋ ನಾನು. ಮತ್ತೆ ಇನ್ನೊಂದು ಕ್ವಶನ್, ಹುಡುಗಿಯರಿಗೆ ಏನು ಬೇಕಾಗಿತ್ತು ಎಕ್ಸಾಕ್ಟ್ಲಿ? ಅಂದ್ರೆ ಎಲ್ಲರೂ ಹೆಂಗೆ ಕೇಳಂತಾರ, ಅಣ್ಣ ಹೆಂಗಾಗತ್ತಾನ ಹಿಂಗಾಗತ್ತ ಅಂದ್ರೆ ಬ್ರೇಕಪ್ ಆತ, ಲವ್ ಆತ, ಫ್ರೆಂಡ್ಶಿಪ್ ಆತ, ಎಲ್ಲರೂ ಏನು ಕ್ವಶನ್, ಅಣ್ಣ ಹುಡುಗಿಯರಿಗೆ ಏನು ಬೇಕಾಗಿತ್ತು ಅಂತ ಕೇಳಂತಾರಲ್ಲ ಜನರಲ್. ಹುಡುಗಿಯರಿಗೆ ಏನು ಬೇಕು ನಾವು ಒಂದ ಲೈನಾಗ ಹೇಳ್ತೀನಿ, ನೀವು ರಿಲೇಶನ್ಶಿಪ್ ಅವ ನೋಡಂಗ್ ನೋಡ ಅಂತ ನಿಂಗೆ ಕೇಳ ಒಳಗೋಗಿ ಸೊಟ್ಟನ ಹೊರಗೆ ಬಂದ ಇಂಪಾರ್ಟೆಂಟ್ ಕ್ವಶನ್ ಅವನ ಕೇಳ್ತದ ಕ್ವಶನ್. ಸೊ ರಿಲೇಶನ್ಶಿಪ್ಗಿಂತ ಮುಂಚೆ ನೀವು ಹೆಂಗಿರ್ತೀರಿ, ಎಷ್ಟು ಎಫರ್ಟ್ಸ್ ಹಾಕ್ತೀರಿ, ರಿಲೇಶನ್ಶಿಪ್ನಾಗ ಬಂದ ಮ್ಯಾಲೂ ಆಫ್ಟರ್ 1 year 2 year 3 year 5 year 10 year ಸೊ ನಿಮ್ಗೆ ಅದು ಸೇಮ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಇರಬೇಕಾ, ಹಂಗೆ ಕಮ್ಮಿ ಆಗ್ಬಾರ್ದು. ಇಂಪಾಸಿಬಲ್. ಅದೇನ್ ಜಿಂಕಿ ತಿಂದು ಮುಗಿದ್ ಬಿಡ್ತೈತಿ. ಲೈಫ್ ಪಾರ್ಟ್ನರ್ ವಿಲ್ ಸ್ಟೇ ಥ್ರೂ ಔಟ್ ದ ಲೈಫ್. ಟೇಕನ್ ಫಾರ್ ಗ್ರಾಂಟೆಡ್. ಅಲ್ಲ ಹೆಂಗ್ ಮಾಡ್ಬೇಕು, ಹಂಗ್ ಬೇಕಂದ್ರೆ ಏನ್ ಮಾಡ್ಬೇಕು, ನೀ ಎಸ್ ಹೇಳ್ಬಾರ್ದು, ಅವ್ನು ಲೈಫ್ ಲಾಂಗ್ ನಿಮ್ಗೆ ಇದು ಮಾಡ್ತಾನೆ. ಬಿಟ್ಟು ಬೇರೆದವ್ರ ಹಿಂದೆ ಹೋಗ್ತಾರ ಅವ್ರು ಅವಾಗ. ಆಗ್ಲಾರ್ದು ಇದೇನ್ ಡಿಮಾಂಡ್ ಐತಿ, ಅದಕ್ಕೆ ಏನ್ ಹೇಳ್ತೀನಿ ಕೇಳ್ರಿ, ಎಫರ್ಟ್ ಹಾಕ್ಬೇಡ್ರಿ ಫಸ್ಟ್ ಇಂದನು. ಲೋ ಎಫರ್ಟ್ ಹಾಕಿರಿ, ಯಾವಾಗ ಒಂದ್ಸಲ ಚಲೋ ಎಫರ್ಟ್ ಹಾಕ್ತಾವ ಅವ್ರಿಗೆ ಅಯ್ಯೋ ಹಂಗ ಆ ಟೈಪ್ ಶಾಕ್ ಕೊಡ್ಬೇಕು ನೀವು. ಹಿಂಗ ಮೊದ್ಲು ದಿನ ಫ್ಲವರ್ ಕೊಡೋ ಕಾನ್ಸೆಪ್ಟ್ ನಂಗೆ ಅದು ಸೇರಂಗಿಲ್ಲ. ಅದಕ್ಕೆ ದಿನ ಫ್ಲವರ್ ಯಾರು ಕೊಡ್ತಾರೋ ಇದಿರ್ತಾವಲ್ಲ ರೀಲ್ಸ್ ನೋಡಿ ಗಣಪತಿ ಹಬ್ಬಕ್ಕೆ ಮನೆ ತಗೊಳಕ್ ಹೋದಾಗ ಕಂಗಾಲಾಗ ದಿನ ಬೆಟ್ಟೆಗೋ ಕಾನ್ಸೆಪ್ಟ್, ದಿನ ಫ್ಲವರ್ ಕಾನ್ಸೆಪ್ಟ್ ತಪ್ಪು. ಅದನ್ನ ಬಿಟ್ಬಿಡ್ರಿ. ಅನ್ಬಿಟ್ರಿ ಅಂದ್ರೆ ಆಮೇಲೆ ನೀ ದಿನಕ್ಕೆ ಸಿಕ್ಕಂದ್ ದಿನ ಒಂದ್ ಸಿಕ್ಕಂದ್ ರೊಕ್ಕನ ಹುಚ್ಚಕೊಳ್ಳೋ ನನ್ನ ಹುಡುಗ ನಾವ್ ಅಂತೇಳಿ ಹಂಗ ಅಂದ್ರೆ ಸರ್ಪ್ರೈಸ್ ಕೊಡೋದು ಅವಾಗ ಈಸಿ ಆಗತ್ತೆ. ದಿನ ನೀ ಬೆಟ್ಟಾಗಂತಂದ್ರೆ ಆಮೇಲೆ ರಿಲೇಶನ್ಶಿಪ್ನಾಗ ಪರ್ಸನಲ್ ಸ್ಪೇಸ್ನು ಇರ್ಬೇಕು, ಯಾವಾಗನು ಅಂಟ್ಕೊಂಡು. ಅದನ್ನ ಹುಡುಗಿಯರ್ ಹೇಳ್ಬೇಕು, ಹುಡುಗಿಯರಿಗೆ ಇರ್ಬೇಕು. ರಿಲೇಶನ್ಶಿಪ್ ಅಂದ್ರೆ ಜನರಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಹುಡುಗರ ಕಡೆ ನೀವು? ಎಫರ್ಟ್ಸ್ ಫಾರ್ ಸ್ಮಾಲ್ ಥಿಂಗ್ಸ್ ಲೈಕ್ ಹಿಂಗ ಕಾರ್ ಡೋರ್ ತೆಗಿಯೋದಾಗ್ಲಿ, ಹಂಗ ಪೆನ್ನಿಗೂ ಎಫರ್ಟ್ ಆಗ್ತಿರ್ಬೇಕು. ಕಾರ್ಡ್ನ ಪೆನ್ ತಂದೆ, ಸ್ಮಾಲ್ ಥಿಂಗ್ಸ್ ಪೆನ್ಸಿಲ್ ತರಕ್ಕೂ ಕಾಡಿಗೆ ಓಡಿದೆ, ಎಲ್ಲ ಹ್ಯಾಂಡ್ ಮೇಡ್ ಬೇಕು ಇವ್ರಿಗೆ. ಓಕೆ, ಕಾರ್ ಡೋರ್ ತೆಗೆದು ಕಾರಿನ ಬಿಡಿ. ನೆಕ್ಸ್ಟ್ ಏನಾದ್ರು ಬೇರೆ? ಕಾರ ಇಲ್ಲ ಪಾಪ ಹಂಗಂತಲ್ಲ, ಲೈಕ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಗೋಲ್ಡ್ ಡೈಮಂಡ್ ಹಂಗೆ. ನೀ ಕರ್ಕೊಂಡು ಹೋಗಿ ಪಾನಿಪುರಿ ತಿನ್ಸಿದ್ರು ಖುಷಿ ಆಕೇವ್ ನಾವು. ಸೊ ಹಂಗೆ ಗರ್ಲ್ಸ್ ಆರ್ ವೆರಿ ಸಿಂಪಲ್ ಆಕ್ಚುಲಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಾಗ ಭಾಳ ಕಾಂಪ್ಲಿಕೇಟ್ ಮಾಡ್ಕೊಂತೀರಿ. ಅಲ್ಲ ಹಿಂಗ ಪಾನಿಪುರಿ ದಿನ ತಿನ್ನಿಸ್ಬೇಕು, ಹಂಗಾಗೆ ಬ್ಯಾಸ ಆಗಿರ್ತೈತೆ ಹುಡುಗ್ರಿ. ಹಂಗೆ ಹೇಳಿದ್ ನಾನು ಈಗ ದಿನ ಈಗ ಒಂದ್ಸಲ ಇವತ್ತು ಪಾನಿಪುರಿ ತಿನ್ನಿಸ್, ನೆಕ್ಸ್ಟ್ ಪಾನಿಪುರಿ ತಿನ್ನಿಸ್ ಅಂತಲ್ಲ, ಏನು ಪಾನಿಪುರಿ ತಿನ್ನಿಸ್ಬೇಕು ದಿನ. ಪಾನಿಪುರಿ ದಿನ ಪಾನಿಪುರಿ ತಿನ್ಸಿದ್ರ ಬೇರೆ ಏನಾರ ತಿನ್ಸು. ಮತ್ತೆ ನೀ ದಿನ ತಿಂತೇನ್ ಮನ್ಯಾಗ ಮಾಡಿದ್ದ ರೊಟ್ಟಿ ಚಪಾತಿ ದಿನ ತಿನ್ನಾಕ ಹುಡುಗರ ಕಡೆಯಿಂದ ಏನ್ ಬೇಕು ಹೇಳ, ಒಂದು ಹುಡುಗಿಗೆ ರೊಟ್ಟಿ ಬಡ್ಯಾಕ ಬರ್ಬೇಕು. ಇಲ್ಲಿ ಹುಡುಗರ್ದು ಅಷ್ಟೇ ಡಿಮಾಂಡ್. ಅಷ್ಟೇ ಕರೆ ಅಷ್ಟೇ ಐತಿ. ಈಗ ಯಾರು ಬಡ ಶಿವು ಅದ್ರಾಗ ಸಕ್ಸಸ್ ಆಗುತ್ತೆ. ಜೆಂಡರ್ ಈಕ್ವಾಲಿಟಿ ಅದೇ ಇದು ಮತ್ತೆ. ಹೌದು, ಜನರಲ್ ನೀ ನಂಬ್ತೇನೆ ಹೆಂಗ ಹೆಂಗ ಅಂದ್ರೆ ನಾಟ್ ಹಂಗಂತಲ್ಲ. ಐ ಬಿಲೀವ್ ಇನ್ ಜೆಂಡರ್ ಈಕ್ವಾಲಿಟಿ. ಲೈಕ್ ಅರ್ಧ ನಾ ಮಾಡಿದ್ರೆ ಅರ್ಧ ನೀ ಮಾಡ್ಬೇಕು ಹಂಗೆ. ಸೊ ಪೂರಾ ಒಬ್ಬರ ಮಾಡೋಕೆ ಹಂಗಿಲ್ಲಲ್ಲ. ಅದು ಯು ಕೆನಾಗೂ ಹಂಗೆ ಇತ್ತು. ಲೈಕ್ ನಾ ಅಡುಗೆ ಮಾಡಿದ್ರೆ ನನ್ನ ರೂಮ್ಮೇಟ್ಸ್ ಕ್ಲೀನ್ ಮಾಡ್ತಿದ್ರು. ಸೊ ಹಂಗೆ ನಾ ಅಡುಗೆ ಇದು ಒಗ್ಗರಣೆ ಹಾಕಕತ್ರ ಅವ್ರು ಹೆಚ್ಚಿಕೊಡ್ತಿದ್ರು. ಅರ್ಧ ಅನ್ನ ತಿಂದ ನೀನು ಅರ್ಧ ತಿನ್ನಬೇಕು. ಹಿಂಗೆ ಈಗ ಒಂದಿಷ್ಟು ಜನಕ್ಕೆ ಹೆಂಗೈತೆ ಅಂದ್ರೆ ಜೆಂಡರ್ ಈಕ್ವಾಲಿಟಿ ಎಲ್ಲ ಅರ್ಧ ಎಕ್ಸಾಕ್ಟ್ಲಿ. ಈಕ್ವಾಲಿಟಿ ಅಂದ್ರೆ ಎಕ್ಸಾಕ್ಟ್ ಅರ್ಧನೇ ಬೇಕಣ್ಣ ಅಂತೀನಿ. ಅಂದ್ರೆ ಈಗ ನಾ ಏನಾರ ಈಗ ವಾಚ್ಮ್ಯಾನ್ ಕೆಲಸ ಮಾಡಿದ್ರೆ ನೀನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಹಿಂಗೆ
ಹಂಗಲ್ಲ ಲೈಕ್ ಈಕ್ವಾಲಿಟಿ ಜೆಂಡರ್ ಈಕ್ವಾಲಿಟಿ ಇವ ಯಾಕೆ ಬರೀ ಹಿಂಗ ವಾಚ್ಮೆನ್ ಮತ್ತೆ ಫೆಮಿನಿಸ್ಟ್ ಏನ್ ಮಾಡ್ತಾರ ಚಲೋ ಕೆಲಸ ಬಗ್ಗೆ ಅಷ್ಟೇ ಈಕ್ವಾಲಿಟಿ ಮಾತಾಡ್ತಾರ ಅದು ಕೇಳಿ. ಇಲ್ಲ ಅವ್ರು ಆಕ್ಚುಲಿ ಜೆಂಡರ್ ಈಕ್ವಾಲಿಟಿ ಎಲ್ಲಿ ಮಾತಾಡ್ತಾರೆ ಹೇಳ ಚಲೋ ಕೆಲಸ ಒಳಗೆ ಪೇಗ್ ಅಷ್ಟ ಪೇ ಒಳಗೆ ಬಂದಿದ್ದ ಜೆಂಡರ್ ಈಕ್ವಾಲಿಟಿ ಬಂದಿದ್ದ ಪೇ ಸಂಬಂಧ ಒಂದು ಈಕ್ವಲ್ ಪೇ ಅದೊಂದು ಅದು ಸರಿತಿಲ್ಲ ಹಂಗಂತಲ್ಲ. ಅದು ಸರಿಸ್ಬಿಟ್ಟು ನೀ ಹುಡುಗಿ ಟಾಪಿಕ್ ಮಾತಾಡ್ತಿದ್ದಲ್ಲ, ಸೊ ಇವನ್ ಆಫ್ಟರ್ ದ ಮ್ಯಾರೇಜ್ ಮನಿ ಕೆಲ್ಸಾನು ಎಲ್ಲಾನು ಈಕ್ವಲ್ ಆಗ್ಬೇಕು ಅಂತ ಹಂಗ ಅದು ಈಕ್ವಲ್ ಮಾಡಕ್ಕಾಗಲಿಲ್ಲ ಸುಮ್ ಕೆಲಸ ತಗೊಂಡ ಮರ್ಯಾದೆ 0-0 ಹಂಗಾಗ್ಬಿಟ್ಟೈತಿ ಈಗ ನಿನ್ ಕೆಲಸ ಮಾಡ್ಕೊ ನಾನು ಕೆಲಸ ಮಾಡ್ಕೋತೇನೆ ಹಂಗೆ. ಸೊ ಆದ್ರ ಈಗ ನಿಂಗೆ ಮದುವೆ ಆಗೋ ಹುಡುಗ ಕೆಲಸ ಮಾಡೋ ಇರ್ಬೇಕು ಅವ್ರ ಹೋಮ್ ಹಸ್ಬೆಂಡ್ ಇದು ನಡೀತೈತಿ ನಿಂಗೆ ಅಂದ್ರೆ ನೀ ಕೆಲಸ ಮಾಡ್ತಿ ಆ ಟೈಮ್ ಅವನಿಗೆ ಬಿಟ್ಟಿದ್ದು ನಿಂಗೆ ಪ್ರಿಫರೆನ್ಸ್ ಏನು? ಕೆಲಸ ಮಾಡೋದಿದ್ರೆ ಚಲೋ, ಕೆಲಸ ಮಾಡ್ಲಿಲ್ಲ ಅದಾವ ಇದ್ದಂದ್ರೆ ನಾ ಕೆಲಸ ಮಾಡ್ತೇನೆ. ಅಲ್ಲ ಗೌರ್ಮೆಂಟ್ ಜಾಬ್ನ ಬೇಕನ ಹೆಂಗೆ? ಇಲ್ಲಪ್ಪ ಗೌರ್ಮೆಂಟ್ ಜಾಬ್ 3 ವರ್ಷಕ್ಕೆ ಎಲ್ಲೆಲ್ಲೆಲ್ಲ ಹೋಗಿ ಕುಂದಿರ್ಬೇಕು. ಇಲ್ಲ HDMC ಕೆಲಸ ಮಾಡೋರು ಇಲ್ಲಿ HDMC ಅದಾರಲ್ಲ ಅವ್ರು ಅಲ್ಲೇ ಇರ್ತಾವ. ಅವೇನ್ ಬೆಳಗ್ಗಿಲ್ಲ ಏನು ಚಿಡಗುಬ್ಬಿ ಹಾಸ್ಪಿಟಲ್ ಕಡೆ ಹೋಗ್ತಾರ, ಅಲ್ಲೇ ಚಾ ಹೊಡಿತಾರ ಬರ್ತಾರ. ಕ್ಲರ್ಕ್ ಪೋಸ್ಟ್ ಮದುವೆ ಆದ್ರೆ ನೀ ನಡೀತು ಅವ ಅಲ್ಲೇ ಇರ್ಬೋದು ಲೈಫ್ ಲಾಂಗ್ ಒಂದೇ ಕಡೆ. ಯಾವ ಪೋಸ್ಟ್? ಕ್ಲರ್ಕ್ ತೆಳಗಿನ ಪೋಸ್ಟ್ ಇದಾವಲ್ಲ ನೀ ಅಲ್ಲೇ ಇರ್ಬೋದು. ಲೆಕ್ಚರರ್ಸ್ ಮದುವೆ ಆಗ ನೋಡು ನಂತ ಯಾವ ಸಿಗ್ತಾನೆ ಯಾರಿಗೂ ಗೊತ್ತು. ಸೈನ್ ಹೊಡೋರು ಸ್ಟ್ಯಾಂಪ್ ಹೊಡೋರು ಇರ್ತಾರಲ್ಲ ಲೈಫ್ ಲಾಂಗ್ ಒಂದೇ ಕಡೆ ಇರ್ತಾರೆ. ಸೈನ್ ಹೊಡೋರು ಬಿಸ್ನೆಸ್ ಮಾಡೋರು. ಅಲ್ಲ ಮತ್ತೆ ನಿನಗೆ ಅಲ್ಲ ನಿನಗೆ ಅಲ್ವೇ ನೀ ಅಂತೂ ಹೆಂಗಿದ್ರು ವಾಂಡ್ರಿಂಗ್ ಫುಲ್ ತಿರುಗಾಡ್ಬೇಕು ಅನಿಸ್ತತಿ. ಗೌರ್ಮೆಂಟ್ ಜಾಬ್ ಆಗಲ್ಲ 3 ವರ್ಷಕ್ಕೊಮ್ಮೆ ನೀ ಬ್ಯಾಡ್ ಅಂದ್ರೆ ತನ ಕರ್ಕೊಂಡು ಬ್ಯಾಡ್ ಹಂಗ ತಿರ್ಗಾಡೋದು ಬ್ಯಾಡ್ ನಂಗೆ. ಬೀದರ್ಗೆ ಕರ್ಕೊಂಡು ಬಿಟ್ಟಂದ್ರೆ ಬೀದರ್ 3 ವರ್ಷಕ್ಕೆ ಕೊಪ್ಪಳ 3 ವರ್ಷಕ್ಕೆ ಕೋಲಾರ ಹಿಂಗೆ ಹೋಗೋದಂದ್ರೆ ಅವಾಗ ಗೊತ್ತಾಗತಿ ವಾಂಡ್ರಿಂಗ್ ಇಸ್ ವೇಸ್ಟ್ ಅಂತ. ಅದಕ್ಕೆ ನಮ್ಮ ಅಣ್ಣ ಚಲೋ ಕೆಲಸ ಮಾಡೋಣ. ಅದ ಹೆಂಗೆ ನನಗೆ ಏರು ಬೇರೆ ಇಳಿದು ಬೇಡ ಅಂದ್ರೆ ನಾವು ಅಂದ ಪಗಾರನೇ ಹೊಡೆದ್ಕೊಂಡು ಬಿಸ್ನೆಸ್ ಅಲ್ಲ. ಹೌದು ಅದು ಐತಿ. ಇನ್ನೊಂದು ಕ್ವಶನ್ ಏನೈತಂದ್ರೆ ನಿಂಗೆ ಆಪ್ಷನ್ ಐತಂದ್ರೆ ಬಿಸ್ನೆಸ್ ಮಾಡೋದು ಯಾವ ಬಿಸ್ನೆಸ್ ನಿಂಗೆ ತಲೆಯಾಗೈತಿ ಏನಾರ ಮಾಡೋದು? ಇದೊಂದು ಕೆಫೆ ಹಾಕೋದಿತ್ತು ನಂಗೆ ಹಿಂಗೇನಾರ ಇರ್ಬೇಕಲ್ಲ ತಲೆ. ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್ ಲೈಕ್ ಟ್ರಾವೆಲ್ ಕಂಪನಿ ಬಸ್ ಈ ಟೈಪ್. ಟ್ರಾವೆಲ್ ಅಂದ್ರೆ ಹೆಂಗೆ ಯಾರೆಲ್ಲ ನಾತಿನ ಟ್ರಾವೆಲ್ ಕಂಪ್ನಿ ನೋಡು. ಟ್ರಾನ್ಸ್ಪೋರ್ಟೇಷನ್ ಅನ್ಸುತ್ತೆ ಅದು. ಟ್ರಾವೆಲ್ ಅಂದ್ರೆ ಯಾವ ಟೈಪ್? ಹಿಂಗೆ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿ ಇದನ್ನ ಅರೇಂಜ್ ಮಾಡೋದು, ಟ್ರಿಪ್ಸ್ ಅರೇಂಜ್ ಮಾಡೋದು. ಈಗ ಡಾಕ್ಟರ್ ಬ್ರಹ್ಮಣ ಅಂತಾನಲ್ಲ, ಗೋ ಪ್ರವಾಸ, ಅದು ಟ್ರಾನ್ಸ್ಪೋರ್ಟ್ ಆಕ್ಚುಲಿ ಆ ಟೈಪ್. ಒಟ್ಟು ಒಂದ್ ಕಡೆ ಇದ್ದಲ್ಲಿ ಇರಬಾರ್ದು. ಇದನ್ನ ಪ್ಲಾನ್ ಮಾಡ್ತಾನವ, ಒಂದು ಟ್ರಿಪ್ ಪ್ಲಾನ್ ಮಾಡ್ತಾನ. ಸೊ ಈ ಟೈಮ್ನ ಟ್ರಿಪ್ ಆಗ್ತದ ಅಂತ ಹೇಳ್ತಾನ. ಸೊ ಯಾರ್ಯಾರು ಬರ್ತಾರೆ ಕರ್ಕೊಂಡು ಹೋಗೋದು ಆ ಟ್ರಿಪ್ನ. ಸ್ಲಾಟ್ಸ್ ಇರ್ತಾವ ಒಂದು 20-30 ಮಂದಿ 40 ಮಂದಿ. ಸೊ ಆ ಟೈಪ್ ತಿರ್ಗಾಡೋದು ಒಟ್ಟು ಮಾಡ್ಬೇಕು. ನೀ ಟ್ರಾವೆಲ್ ಮಾಡ್ತಿದ್ದಲ್ಲ, ಯಾವ್ದು ನಿನಗೆ ಬೆಸ್ಟ್? ಎಲ್ಲೆಲ್ಲಿ ಹೋಗಿ ಹೇಳಿ ನೀನು? ಆಲ್ಮೋಸ್ಟ್ ಸೌತ್ ಇಂಡಿಯಾ ಕವರ್ ಆಗೈತಿ, ನಾರ್ತ್ ಇಂಡಿಯಾ ಸ್ವಲ್ಪ. ಯಾವ್ದು ಚಲೋ ಅನ್ಸುತ್ತೆ ನಾರ್ತ್ ಸೌತ್? ಊಟ ಅಂತ ಬಂದಾಗ ಸೌತ್ ಇಂಡಿಯಾ, ಅದು ಕರ್ನಾಟಕ ದಿ ಬೆಸ್ಟ್. ಎಲ್ಲಿ ಹೋದ್ರೂ ಊಟ ಅಂದ್ರೆ ವಾಂತಿನ. ಅದು ಮತ್ತೆ ನಾವು ವೆಜಿಟೇರಿಯನ್ ಅಗೇನ್. ಇದು ನಮ್ಮ ಉತ್ತರ ಕರ್ನಾಟಕದವ್ರದ್ದು ಏನು ಪ್ರಾಬ್ಲಮ್ ಅಂದ್ರೆ ಇಡೀ ಇಂಡಿಯಾನಾಗ ಕರ್ನಾಟಕದ ಬೆಸ್ಟ್, ಇಡೀ ಕರ್ನಾಟಕದಾಗ ಉತ್ತರ ಕರ್ನಾಟಕದ ಬೆಸ್ಟ್ ಬೆಸ್ಟ್. ಅದು ಹುಬ್ಬಳ್ಳಿದವ್ರು ಹುಬ್ಬಳ್ಳಿದ ಬೆಸ್ಟ್. ಹಂಗ ನಮ್ಮ ಮಂದಿ ಆಕ್ಚುಲಿ ನೀ ಕರ್ನಾಟಕನಾಗಿದ್ದ ಹುಬ್ಳಿ ಬೆಂಗಳೂರು ಸೈಡ್ ಎಲ್ಲ ನೀ ಇದ್ದು ಎಲ್ಲರೇ ಬೇರೆ ಕಡೆ ಹೋದೆ ಅಂದ್ರೆ ನಿಂಗೆ ಸಾಧ್ಯನೇ ಇಲ್ಲ ಅಲ್ಲೇ. ಎಷ್ಟೊಂದು ಜನಕ್ಕೆ ಆಗೈತದ. ಅದ ಬೇರೆದವ್ರು ಕರ್ನಾಟಕಕ್ಕೆ ಬಂದವ್ರು ಯಾರು ಹಿಂಗ್ ಕಂಪ್ಲೇಂಟ್ ಮಾಡಿದ್ ನಾನು ಕೇಳಿಲ್ಲ. ಇವ್ ಕರ್ನಾಟಕದ ಹಿಂಗ್ ಹೊಲಸೈತಿ ಗಿಲಸೈತಿ. ಇಲ್ಲಿ ಏನ್ ಬೇಕು ಎಲ್ಲ ಸಿಗ್ತೈತಿ ಆಬ್ವಿಯಸ್. ಈಗ ನೀ ಕೇರಳಾಗ ಹೋದ್ರೆ ನೀ ಅದು ಅಪ್ಪಂ ಗಿಪ್ಪಂ ಇಡಿಯಪ್ಪಂ ಸುಪ್ಪಂ ಅವನ್ನ ತಿನ್ಬೇಕು. ಬಟ್ ಬೇರೆದ ಕೇರಳದವ್ರು ಬೆಂಗಳೂರಿಗೆ ಬಂದ್ರಂದ್ರೆ ಅವ್ರಿಗೆ ಎಲ್ಲಾನು ಸಿಗ್ತಾವ, ಎಲ್ಲಾನು ತಿಂತಾವ. ಇಷ್ಟು ಬರ್ಗೆಟ್ಟಿರ್ತಾವ ಅಂದ್ರೆ ಕ್ಯಾಕರ್ರ ರೀ ಅವಲೇ ಅದು. ಇಲ್ಲಿ ಬಂದ್ರೆ ಎಲ್ಲ ಸಿಗ್ತೈತೆ ಅವ್ರಿಗೆ ಹಂಗ. ಸೊ ಈಗ ನೀನು ಹೋಗಿದ್ದು ಯಾವ ಬೆಸ್ಟ್ ಅನ್ಸುತ್ತೆ ನಿಂಗೆ? ಇಂಡಿಯಾಗೆ ಫುಲ್ ಅಡ್ಡಾಡಿ ನಾನು ನೋಡಿರ್ತೀವಿ ಸ್ಟೋರೀಸ್ ಎಲ್ಲ. ಫುಲ್ ಏನು ಅಡ್ಡಾಡಿಲ್ಲ, ಇನ್ನೂ ಭಾಳ ಐತೆ ಅಡ್ಡಾಡೋದು. ತಡಿ ಮುಗಿಸ್ತಕ್ಕೆ ಹೋಗ್ಕಳಿಗಕ್ಕೆ ರೆಡಿ ಐತಲ್ಲ. ನಂದು ಬೆಸ್ಟ್ ಟ್ರಿಪ್ ಅಂದ್ರೆ ಕೇದಾರ್ನಾಥ್, ನೋ ಡೌಟ್. ಓ ನಂದು ಇದು ಕೇದಾರ್ನಾಥ್ ವಿಶ್ ಐತಿ. ಕೇದಾರ್ನಾಥ್ ಮತ್ತು ಬದ್ರಿನಾಥ್, ಇಲ್ಲಿ ಅಮರ್ನಾಥ್, ಇನ್ನೊಂದು ದೇವರಿಂದ ಇದು ವೈಷ್ಣೋದೇವಿ. ಇಲ್ಲ ಬನಾರಸ್. ಕಾಶಿ. ಕಾಶಿ ಹೋಗ್ಬೇಕು ಈಗ ಸಮೀಪದಾಗ. ಅಲ್ಲಿ ಹೋಗೇನು ಹೋಗ್ಬೇಕು. ಅಲ್ಲಿ ಹೋದಾಗ ನಿನ್ ಫೇವ್ರೇಟ್ ಏನೋ ಬಿಟ್ಟು ಬರೋಕಂತ ನೋಡ. ಹೌದಲ್ಲ, ಏನೋ ಬಿಟ್ಟು ಬರೋ ನಿಮ್ಮ ಮಮ್ಮಿ ಬಿಟ್ಟು ಬಂದ್ಬಿಡಲ್ಲ. ನಮ್ಮವ್ ನೋಡ್ತಿರ್ತಾಳೆ. ಹೌದು ಅದೇನೈತಿ ನಮ್ಮ ಪದ್ಯ ಬಿಟ್ಟು ಫ್ಯಾಮಿಲಿ ಖುಷ್.
ಪದ್ಯ ಬಿಟ್ಟು ಬಂದಾನಂತಲ್ಲ ಬೆಂಡೆಕಾಯಿ ತಿನ್ನೋದು. ಬೆಂಡೆಕಾಯಿ ಅನ್ನೇನ ಬಿಟ್ಟು ಬಂದಾನ. ಅನ್ನೋಜ ಏನು ಕಾಲಿಫ್ಲವರ್ ಬಿಟ್ಟು ಬಂದಾನ. ಅವ್ನು ಫೇವ್ರೇಟ್ ಇರ್ತದ ಏನೇನ ಕಾಲಿಫ್ಲವರ್. ಉಳ್ಳಾಗಡ್ಡಿ ಬಿಡ ಅಂದೆ ಅವನಿಗೆ ನಾನು. ಯಾರು ಬಿಟ್ಟಾರ? ಅನುಜ ಓಕೆ ಓಕೆ. ಮೆಣಸಿನ್ಕಾಯಿ ಬಿಟ್ಟು ಬಿಡ್ಬೇಕು. ನಿನ್ ಫೇವ್ರೇಟ್ ಆದ ಆಕ್ಚುಲಿ. ನನ್ನ ಕಾರ್ ಸ್ಪೈಸಿ ಫುಡ್ ಬಿಡ್ತೀನಿ ನಾನು. ಆಗಂಗಿಲ್ಲ ಇಂಥ ಬಿಡಂಗಿಲ್ಲ, ಸಣ್ಣ ಸಣ್ಣ ಬಿಟ್ಟು ಬಿಡೋದೆ. ದೇವ್ರು ಅದಕ್ಕೆ ಬೆಳೆ ಏನು ಮರ್ಯಾದೆನೂ ಕೊಡಂಗಿಲ್ಲ ದೇವ್ರ ಅಂತಾನ. ಅಲ್ಲಿಂದ ಉಳ್ಳಾಗಡ್ಡಿ ನಾ ಬಿಡ್ತೀನಿ ಅಂದ್ರೆ ಇಶ್ಯೂ ಏನಂದ್ರೆ ಎಲ್ಲಾದ್ರೂ ಉಳ್ಳಾಗಡ್ಡಿ ಹಾಕ್ತಾರೆ ತಿನ್ನೋದ್ರಾಗ. ಅದು ಪ್ರಾಬ್ಲಮ್. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಜೇನವ್ರು ಇನ್ನೂ ಒಪ್ಕೋಬೋದು, ಯಾಕಂದ್ರೆ ಒಬ್ಬೊಬ್ರು ತಿಂತಾರ ಉಳ್ಳಾಗಡ್ಡಿ, ಅವ್ರು ಬಿಡ್ಬೋದು ಯಾಕಂದ್ರೆ ಅವ್ರ ಮನ್ಯಾಗ ಕುಕ್ ಮಾಡ್ತಾರ ಹಂಗ. ಆಮೇಲೆ ಇದನ್ನ ಬಿಡ್ಬೇಕು. ಈ ಒಂದೊಂದು ಚೆನ್ನಾಗಿ ಬಿಡ್ತಾರ ಗೊತ್ತು, ಗೋಲ್ಡ್ ಬಂಗಾರದ ಮೇಲೆ ಭಾಳ ಆಸೆ ಇರ್ತೈತಿ. ನಾನು ನಿನ್ ಮ್ಯಾಗಿಂದ ಬಂಗಾರ ಹಾಕೊಳಂಗಿಲ್ಲ ಅಂತ ಇವ ಅಜ್ಜಿ ಅದಾರಲ್ಲ, ಅಜ್ಜಿ ಚಿನ್ನಮ್ಮಜ್ಜಿ ಅಂತ ಅದಾರ. ಅದು ಈಸಿ ಐತೆ ಆದ್ರೆ ಬಿಟ್ಟು ಎಲ್ಲರಿಗೂ ಕೊಡ್ತಾರ. ಹೆಂಗ್ ಈಸಿ ಅಂತಿ? ಬಂಗಾರದ ಮೇಲೆ ಭಾಳ ಆಸೆ ಇರ್ತೈತಿ. ಗೋಲ್ಡ್ ಮನ್ಯಾ ಜಗ್ಗಿರ್ತಾವ, ಅದನ್ನ ಬಿಡುದೈತಿ ನೋಡಿ. ನಾ ಬಂಗಾರ ಅಲ್ಲ, ನಾ ಇನ್ಮೇಲೆ ಬಂಗಾರ ಹಾಕೊಳಂಗಿಲ್ಲ, ಬಂಗಾರ ಹಾಕೊಳಂಗಿಲ್ಲ. ಅದು ಬೈ ಮಾಡಿ ಇಟ್ಕೋಬಹುದು, ಅದನ್ನ ಮಾಡ್ಕೋಬಹುದು. ಹಾಕೊಳಂಗಿಲ್ಲ ಅಂದ್ಮೇಲೆ ಇನ್ವೆಸ್ಟ್ಮೆಂಟಿಗೆ ಟೈಪ್ ಇನ್ವೆಸ್ಟ್ಮೆಂಟ್. ಓ ಹಂಗಲ್ಲ, ಬಂಗಾರ ಹಾಕೊಳಂಗಿಲ್ಲ ಅನ್ನೋದು ಏನು ಬಿಡ್ಬೋದು. ಮತ್ತೆ ಮೊಬೈಲ್ ಬಿಡ್ಬೇಕು ದಮ್ ಇದ್ರೆ ಮೊಬೈಲ್ ಇಂದ. ಈಗ ರಿಯಲ್ ಮೊಬೈಲ್. ಇನ್ಸ್ಟಾಗ್ರಾಮ್ ಬಿಡು, ಪಾಡ್ಕಾಸ್ಟಿಂಗ್ ಬಿಟ್ಬಿಡು ನೀ. ಹೌದು ನೋಡು, ಅದ ನಂಗೆ ಸೇರಂಗ್ರ ಹಂಗ ಸೇರೋದು ಬಿಡ್ಬೇಕಲ್ಲ. ಸೇರೋದು ಮಾತಾಡೋದು ಶಿವ್ ಬಿಡಿಸ್ಬೇಕು. ಶಿವ್ ಮಾತಾಡೋದು ಬಿಡಿಸ್ಬೇಕು. ಇಲ್ಲ ಇಲ್ಲ ಇಲ್ಲ, ಇವೆಲ್ಲ ಟಿಕ್ಟಾಕರ್ಸ್ ಕರ್ಕೊಂಡೋಗಿ ಕಾಶಿಗೆ ಅವರಿಗೆ ಮತ್ತೊಡಿಸಿ ಬಿಡಿಸಿಡ್ಬೇಕು. ನಾನು ಕ್ರಿಂಜ್ ಮಾಡಂಗಿಲ್ಲ ಅಂತ. ಅಂದ್ರೆ ಅದೇನು ವಿಶ್ ನೀವು ಬಿಟ್ಟೆ ಅಂದ್ರೆ ಏನಾಗದ ನಿನ್ ವಿಶ್ ಏನಾದ್ರು ಹಿಂಗೈತಾನ? ಅಲ್ಲ ಅಲ್ಲಿ ಹೋದ್ರೆ ಅದು ಐತಿ, ಬಿಟ್ಟು ಬರೋದು ಒಂದು ಪದ್ಧತಿ ಟೈಪ್. ಹಂಗೆ ಬಿಡೋದು ನಿನಗೆ ಬಿಟ್ಟಿದ್ದ ಮೊದಲು ಥಿಂಕ್ ಮಾಡೋಬೇಕಾಗತ್ತೆ. ಹಂಗಂದ್ರೆ ಪೂರಾ ಪ್ರಾಪರ್ ಥಿಂಕ್ ಮಾಡೋಬೇಕು. ನೀ ಅವರು ಆನ್ ದ ಸ್ಪಾಟ್ ಬಿಡ್ಬೋದಲ್ಲ, ಹೆಂಡ್ತಿನ ಬಿಟ್ಟು ಬಿಡುದು ಬೆಸ್ಟ್. ಈಗ ಹೋಗುದಾ ನನಗೆ ಬೇರೆ ಆಪ್ಷನ್ ಇಲ್ಲ, ನನ್ನ ಫೇವ್ರೇಟ್ ಇದಕ್ಕಿಂತ ನಂಗೆ ಏನೋ ಸೇರಂಗೇ ಬಿಟ್ಟು ಬಂದ್ಬಿಡು. ಡಿವೋರ್ಸ್ ಬದಲಿ ಈ ಟೈಪ್ ಆಧ್ಯಾತ್ಮ ವೇ ಒಳಗೆ ಬಿಟ್ಟು ಬಂದ್ಬಿಡು. ನಿಬ್ಬಾನೆ ಬಿ ಮಸ್ತ್ ಕಾನ್ವರ್ಸೇಷನ್ ಆಗುತ್ತೆ. ಬ್ರೇಕಪ್ ಲವ್ ಗರ್ಲ್ ಫ್ರೆಂಡ್ ಬಿಡೋದಿತ್ತು ಹಂಗೆ ಕರ್ಕೊಂಡು ಹೋಗೋದಾ? ಬಿಟ್ಟು ಏನೈತೆ ನನಗೆ, ನಿನ್ನ ಬಿಟ್ಟು ಬಿಡ್ತೇನೆ ಅಂತ ಬಿಟ್ಟು ಬಿಡು, ಮುಗಿಯತ್. ಎಂತ ಬ್ಯೂಟಿಫುಲ್ ಬ್ರೇಕಪ್ ಅಂತೀನಿ ನಾನು. ಅಕ್ಕಿ ಈ ಕಡೆ ಅಳಬೇಕು ಗೊತ್ತಾಗೋದಿಲ್ಲ. ಅವನ ಮೇಲೆ ಹೆಚ್ಚಿಗೆ ಪ್ರೀತಿ ಪಡ್ಬೇಕು, ಏನ್ ಬಿಟ್ಟು ಅನ್ಬೇಕು ತಿಳಿಯಂಗಿಲ್ಲ. ಮಸ್ತ್ ನೋಡ. ಓಕೆ, ಅದೆರಡು ನಂಗೆ ಸರ್. ನಿಂಗೆಲ್ಲ ಹೋಗೋದೈತಿ ಮುಂದೆ ಫ್ಯೂಚರ್ ಆದ್ರು? ನನಗೇನು ಹಂಗಿಲ್ಲಪ್ಪ. ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಅದೈತಿ. ಅದರ ಹಿಂಗ ದೇವರಿಂದ ಏನಾದ್ರು ಹಿಂಗಿಲ್ಲ ನನಗೆ ಹಿಂಗೆ ಕೇದಾರ್ನಾಥ್ ಅಂತಿತ್ತು. ಈಗ ಭಾಳ ಜನ ಹೊಂಟಿದ್ದಕ್ಕೆ ಇಲ್ಲ ನನಗೆ ಕೇದಾರ್ನಾಥ್ ಭಾಳ ಅದು. ನನಗೆ ಆ್ಯಕ್ಚುಲಿ ಇದಕ್ಕೆ ಹೋಗೋದೈತಿ, ಇದು ಸೋಮೇಶ್ವರ. ಒಂದ ಕಲ್ನಾಗ ಕಡ್ದಿದ್ದ ಇದು ಇಲ್ಲೇ ಐತದ ಮಹಾರಾಷ್ಟ್ರ ರಾಷ್ಟ್ರಕೂಟ. ಇಲ್ಲ ನೀವು ಹಿಂಗಂತಲ್ಲಿ ಮ್ಯಾಲಿಂತ ಅಯ್ಯೋ ಹೆಸರು ಬರಂತಿಲ್ಲ. ಕೈಲಾಸನಾಥ. ಅಲ್ಲಿಗೆ ಹೋಗೋದು ಬ್ರೋ. ನಂಗೆ ಎಲ್ಲ ಜ್ಯೋತಿರ್ಲಿಂಗ ಎಲ್ಲ ಆತ್ಮಲಿಂಗಕ್ಕೆ ಹೋಗೋದೈತಿ. ಬಟ್ ಅದು ಆಕ್ಚುಲಿ ಬರ್ದಿರ್ಬೇಕಂದ ಎಲ್ಲರೂ ಹೋಗಕ್ ಬರಂಗ. ಲೈಕ್ ನೀ ಲಿಟರಲಿ ಕಷ್ಟಪಡ್ತಾರೆ ಮಂದಿ ಹೋಗಕ್ ಮುಟ್ಟಕ್. ಅದಕ್ಕೆ ಬರ್ತಾ ನಾವು ಹೋಗೋದಿತ್ತು ಹೋಗೇ ಹೋಗ್ತೇನೆ ಹೆಂಗಿದ್ರು ಅಂತ ಸುಮ್ಮನೆ ಒಂದು ಐಟಿನರಿ ಮಾಡಿದ್ದೆ ನಾ. 45 ಡೇಸ್ನಾಗ ಫುಲ್ 12 ಜ್ಯೋತಿರ್ಲಿಂಗಸ್ ಕ್ಲಿಯರ್ ಮಾಡಿ. ಅದು ಆಕೈತಿ. ಬಟ್ ಅಗೇನ್ ಹಿಂಗ ಸಿಕ್ಕಿಟ್ ಟ್ರೈನ್ ಹಿಡಿಬೇಕು, ಸಿಕ್ಕಿಟ್ ಬಸ್ ಹಿಡಿಬೇಕು. 45 ದಿವಸದಾಗಲಿ 2 ತಿಂಗಳ ಮಾಡ್ಬೇಕು ಅನ್ಸುತ್ತೆ ಮೇ ಬಿ. 45 ದಿವಸದಾಗ 45 ಡೇಸ್. 45 ಡೇಸ್ ಅಂದ್ರೂ ಲೇಟ್ ಆಫ್ ಐತ್ಲಿ. 2-3 ದಿವಸ ಒಂದೊಂದು. ನನಗೆ ಇನ್ನೇನು ಇದಕ್ಕೆ ಕಾಶಿ ಹರಿದ್ವಾರಕ್ಕೆ ಹಿಂಗೆ ಹೋಗೋದೈತಿ. ಅದಕ್ಕೆ ಹೇಳ ಬಾಂಗ್ ಅಲ್ಲೇ ಕೊಡ್ತಾರ ಗೊತ್ತಲ್ಲೇ ಬನಾರಸ್ ತಿಕ್ಕಿದ್ದು ಕೊಡೋದು. ಅದನ್ನ ಅದು ಆ್ಯಕ್ಚುಲಿ ಅದ ಅಂತಾರ. ಅದು ಇದು ಲಸ್ಸಿ ಕುಡ್ದು ಅಲ್ಲಿ ಬಾಂಗ್ ಹೊಡೆದು ಆ ರಸ್ತೆ ಒಳಗೆ ತಿರುಗಾಡ್ಬೇಕಂತ. ಆ ಫೀಲ್ ಬೇರೆ. ಅದೇನದ ನಿನಗೆ ಅದು ದೇವನಗರಿ ಒಳಗೆ ಅಡ್ಡಾಡೋದು ಏನು ಫೀಲ್ ಐತಲ್ಲ, ಅದು ಬೇರೆನೇ ಇರ್ತದಂತ. ಗಂಗಾ ಆರತಿ ಗಂಗಾ ಆರತಿ ನೋಡಿ ನೆಕ್ಸ್ಟ್ ಲೆವೆಲ್. ಗಂಗಾ ಆರತಿ ಅದೆಲ್ಲ ಐತಲ್ಲ ಬನಾರಸ್ ಅಲ್ಲ? ಬನಾರಸ್ನಾಗೂ ಸಿಗ್ತೈತಿ, ಹರಿದ್ವಾರ್, ರಿಷಿಕೇಶ್ ಎಲ್ಲ ಕಡೆ. ಬಟ್ ಕಾಶಿ ಇಸ್ ಫೇಮಸ್ ಭಾಳ. ಮತ್ತೆ ಇಲ್ಲೆಲ್ಲ ಇವೆಲ್ಲ ಅದಲ್ಲ ಟೂರಿಸ್ಟ್ ಸ್ಪಾಟ್ ಭಾಳ ಸ್ಕ್ಯಾಮರ್ ಅಂತ, ಮುಕ್ಲರ್ ಸ್ಕ್ಯಾಮರ್ ಅಂತ ಇಲ್ಲೆಲ್ಲ ಸ್ಕ್ಯಾಮ್ ಮಾಡೋರು. ಹೌದಾ? ಅವ್ರು ಬೇರೆ ಮಕ್ಕಳು ಬೈತಾರ ಅಂತ. ಅವ್ರು ಹೆಂಗ ಹೇಳ ದೇವ್ರ ಹೆಸರು ಬಂದು ಬೈತಾರಂತ, ನೀ ಮಾಡಿಸಿಲ್ಲ ನಿಂಗೆ ಹಿಂಗೆ ಹಾಕತ್ ನೋಡಂತಂದ. ಹಂಗ ಎಲ್ಲರೂ ಸ್ಕ್ಯಾಮ್ ಮಾಡೋರು ಅಂತಲ್ಲ. ಭಾಳ ಆಕಾಶಿಗೆ ಅಂದ್ರೆ ಜಗ್ಗ ಬೈದಿರ್ಬೇಕಂಗ. ಸುಮ್ಮನೆ ಬೈತಿರ್ಬೇಕು. ಏ ವಿಡಿಯೋ ಮಾಡೋಗ್ಲೇ, ವಿಡಿಯೋ ಮಾಡು. ಆಕಾಶಿ ಜಗ್ಗ ಅಡ್ಡಾಡೋದು. ಅವ್ರು ಏನು ಮಾಡ್ಯಾನೋ ಏನೋ. ವ್ಲಾಗ್ಸ್ ಮಾಡ್ಯಾನ. ವ್ಲಾಗ್ಸ್ ಬೈಕ್ ತಗೊಳ್ಳೋದು, ಅಡ್ಡಾಡೋದು.
ಮತ್ತು ಬಿಲ್ ಹೌದು ಆಕಾಶಿ ಜೊತೆ ಒಂದು ವಿಡಿಯೋ ಮಾಡೋ ಇದು ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತ ಏನಿಲ್ಲ ನಿಂದ ಐಡಿಯಾ? ಏನೋ ಒಂದು ಪ್ಲ್ಯಾನ್ ಹಾಕಿದ್ವಿ, ಒಂದು ಎಲ್ಲರೇ ಹಿಂಗೆ ಡ್ರೈವ್ ಹೋಗಿ ಟೆಂಟ್ ಎಲ್ಲ ಹಾಕಿ ಸನ್ರೈಸ್ ನೋಡ್ಬೇಕು ಅಂತೆಲ್ಲ ಫ್ರೆಂಡ್ಸ್. ಎಲ್ಲಿ ಹೋಗ್ಬೇಕಂತ ಅಲ್ಲೇ ಎಲ್ಲರೇ ಬೆಂಗಳೂರು ಕಡೆ ನೋಟ್ ಶೋರ್. ಬೆಂಗಳೂರು ಕಡೆ ಹಿಂಗೆ ಬೆಟ್ಟ ಇರ್ತಾವಲ್ಲ ಅಲ್ಲಿ ತುಂಬಿರ್ತಾವ ಅಂತ ಸ್ಪಾಟ್ ತುಂಬಿರ್ತಾವಲ್ಲ. ಯಾಕಂದ್ರೆ ಅಲ್ಲಿ ಈಗ ಎಲ್ಲಿ ತುಂಬಿಲ್ಲ ಎಲ್ಲಾ ಕಡೆ ತುಂಬಿ ತುಳ್ಕಂತಾರ ಮಂದಿ. ಕೊರೋನಾ ನೀವು ಹೋಗಿ ವಿಡಿಯೋ ಮಾಡ್ತಿ ಹಂಗ. ಅಲ್ಲ ಮೊನ್ನೆ ಹೋಗಿದ್ದಲ್ಲಿ ನೀನು ಯಾವ್ದು ಹಿಮಾಲಯದ ಯಾವ್ದದ ಸರ್ಪಾಸ್ ಟ್ರೆಕ್. ಯಾವ್ದು ಸರ್ಪಾಸ್ ಟ್ರೆಕ್ ಅಂದ್ರೆ ಏನದ? ಟ್ರೆಕ್ಕಿಂಗ್ ಅದ ಅಂದ್ರೆ ಅದು ಹಿಂಗೆ ಒಂದು ಪೀಕ್ ಇರ್ತೈತಿ ಸರ್ಪಾಸ್ ಅಂತ ಹೇಳಿ. ಅಲ್ಲೇ ನೀ ಹೋಗಿ ಹತ್ತಿ ಇಳಿಬೇಕ. ಅದಕ್ಕೆ 5 days ಕಂಟಿನ್ಯೂಸ್ ಟ್ರೆಕ್ ಇತ್ತದ. ಹಿಮಾಲಯ ಕಸೋಲಿಂತ್ರ 5 days ಭಾರಿ ಸೆಕ್ಸಿ ಮಜಾ. ನಾ ಫೋಟೋಸ್ ನೋಡೇ ಭಾರಿ ಅನ್ಸತ್ ಬಿಡ್ ನಂಗೆ. ಅಲ್ಲೆಲ್ಲ ಮಸ್ತ್ ಅಲ್ಲ ಆ ಸೈಡ್ ಎಲ್ಲ ಮಸ್ತ್ ಟೆಂಟ್ನಾಗಿರೋದು, ವಾಶ್ರೂಮ್ ಇರಂಗಿಲ್ಲ ಏನಿಲ್ಲ, ಅವ್ರ ಮಾಡಿರ್ತಾರಲ್ಲ ಕಲ್ಲಿಟ್ಟು. ಸೈಕ್ ಇದೊಂದು ಪಾರ್ಟಿಗೆ ನಂಗೆ ಬೇಸರಕತ್ತ ಟ್ರಿಪ್. ಯಾವ್ದೋ ಪ್ಲೇಸ್ ಅಂದಿನ ಈಗ ನಂಗೆ ಟಾಯ್ಲೆಟ್ ಅಂದಿರ್ಬೇಕು. ನನಗೇನು ಪೋರ್ಟೇಬಲ್ ಟಾಯ್ಲೆಟ್. ಹೌದೌದು, ನನಗೆ ಪೋರ್ಟೇಬಲ್ ಟಾಯ್ಲೆಟ್ ಇತ್ತಂದ್ರೆ ಈಸಿ. ಎಲ್ಲ ನಾವು ಯಾರು ಟ್ರಾವೆಲ್ ಮಾಡೋಲಿ ಗೊತ್ತ ಇದ್ರೂ ಮಾಡುವಲ್ಲಿ ಅದಕ್ಕಂದ್ರೆ ಅದೊಂದು ಟಾಯ್ಲೆಟ್ ಸಂಬಂಧ ಇಲ್ಲ. ಯಾರು ನೋಡ್ಲಾರ್ದಂತ ಕಾಡಿರ್ಬೇಕು ಅಂತ ಸುಮ್ಮ ಹೋಗಿ ಅಲ್ಲಿ ಇದನ್ನ ಮಾಡಿ. ಅಲ್ಲಿ ಹಂಗ ಇರ್ತೈತಿ, ಬಟ್ ಅಗೇನ್ ಸ್ನೋ ಇರ್ತೈತಿ. ಹಂಗ ನಂಗೆ ಇದು ಪ್ರಾಬ್ಲಮ್ ಇಲ್ಲ. ನಂಗೆ ಊಟ ಗಿಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ನನಗೆ ಏನಾರು ಊಟದೇನು ಪ್ರಾಬ್ಲಮ್ ಇಲ್ಲ, ಚಲೋ ಕೊಡ್ತಾರಲ್ಲೇ. ಕೊಡ್ತಾರ ನೀರಿಲ್ಲ, ಪೇಪರ್ ತಗೊಂಡಿದ್ರು, ಟಿಶ್ಯೂ ಪೇಪರ್. ಅಯ್ಯೋ ಪೇಪರ್ ಹಂಗಿಲ್ಪ ಯಪ್ಪ, ಪೇಪರ್ ನಂಗೆ ಹಂಗಲ್ಲ. ನಾಯಿ ಹಿಡಿಯೋರು ಬಾರಿ ಅದ. ನೀನು ಇದ್ರ ಸಂಬಂಧ ಅಂತಾರನ ನೀವು ಟ್ರಿಪ್ ಮಾಡ್ಬೇಕು ಭಾಳ ಕಲಿತೀರಿ ಅಂತೇಳಿ. ಬೇಡ, ಕಲಿಯೋದ ಇಲ್ಲ ನನಗೆ ಹಿಂಗ. ಅಯ್ಯೋ ಮಸ್ತ್. ಬಿಲ್ ಸ್ಪ್ಲಿಟ್ ಮಾಡೋದೈತಿ. ಹುಡುಗ ಕೊಡ್ಬೇಕು, ಹುಡುಗಿ ಕೊಡ್ಬೇಕು? 100% ಇಬ್ರು ಕೊಡ್ಬೇಕು. ಡಿವೈಡೆಡ್ ಬೈ 2. ನಾ ಎಲ್ಲ ಹೋದ್ರು ಇವತ್ತಿನವರೆಗೂ ಡಿವೈಡೆಡ್ ಬೈ 2 ಆರ್ ಡಿವೈಡ್ ಬೈ 3 4 ಎಷ್ಟು ಮಂದಿ ಹೋಗ್ತೀವಿ? ಇಲ್ಲ ಗ್ರೂಪ್ ಅಲ್ಲ, ಡೇಟ್ ಹೋದಾಗ ಹಿಂಗ ಜನರಲ್ ಡಿವೈಡೆಡ್ ಬೈ 2. ನನಗದು ಡೇಟ್ ನಂಗೆ ತ್ರಾಸ ಆಗ್ಬಿಡ್ತೈತಿ ಯಾರೇ ಹುಡುಗರು ಪೇ ಮಾಡಿದ್ರ. ಹೌದಾ? ಸಾಲ್ವ್ ಮಾಡೋದಲ್ಲಿ ಅಂದ್ರೆ ನಮ್ಗೆ ಹೆಂಗ ಅನಿಸ್ತೈತೆ ಹೇಳ ಇಬ್ರು ಸ್ಪ್ಲಿಟ್ ಹೊಡೆದಿಲ್ಲ ಸ್ಯಾಟಿಸ್ಫೈಡ್ ಇಲ್ಲ ಆಕಿ ನನ್ನನ್ನ ತನ್ನನ್ನು ಅನ್ನಕೋ ಅಲ್ಲ. ಇಬ್ಬರ ನಡುಕ ಇನ್ನೂ ಐತದ ಡಿಫರೆನ್ಸ್ ಐತದ. ಇಲ್ಲ ಅದೇನು ಇಲ್ಲ ಟರ್ನ್ ಆಫ್ ಐತೆ ಹುಡುಗರಿಗೆ. ಅಂದ್ರೆ ಏನಾದ್ರೂ ನನ್ನ ಜೊತೆ ಮಿಂಗಲ್ ಆಗೋ ಅಂಗಡೆ ಇಲ್ಲ, ಮಿಲೇನಿಯಲ್ ಟರ್ನ್ ಆಫ್ ಆಯ್ತದ. ಪೇ ಮಾಡಿದ್ರೆ ಹುಡುಗಿಯರು ಪೇ ಮಾಡಿದ್ರೆ ಟರ್ನ್ ಆಫ್ ಆಗ್ಬಿಡೋದು. ಅಫ್ಕೋರ್ಸ್ ಹೆಂಗ ನೀ ಹೆಂಗ ಏನಾರ ಸಾಮಾನು ಹಿಂಗ ಒಟ್ಟು ಏನಿರ್ತಾವಲ್ಲ ಫಿಸಿಕಲ್ ಏನಿರ್ತಾವ ನೋಡ ಅವೆಲ್ಲ ಹುಡುಗರ ಕಡೆ ಮಾಡಿಸ್ಬೇಕು ನೀವು. ಮತ್ತೆ ಬಿಲ್ ಅಂದ್ರೆ ಏನು ಸಾಮಾನು ಏನಾರ ಹೊಡೋದು ಫಿಸಿಕಲ್ ಮತ್ತು ಹುಡುಗರ ಕಡೆ ಅಲ್ಲ ಅದಂದ. ಇಲ್ಲ ಅಂದ್ರೆ ಹೆಂಗ ಪೂರ ಆಕಿನ ಕೊಟ್ಟು ಬಿಡ್ಬೇಕು. ಹಿಂಗ ಹಂಗಾರ ಮಾಡ್ಬಿಡ ಅದೊಂದೇ ಖುಷಿ. ಹಿಂಗ ಆಕಿನ ಕೊಡ ಅಂತಪ್ಪ ಎಲ್ಲ ಅಷ್ಟು ಪ್ರೀತಿ ಮಾಡ್ತಾಳ ಹಂಗ ಒಂದ್ ಇಲ್ಲ ಅಂದ್ರೆ ಪೂರ ನಾವು ಕೊಡ್ಬೇಕು. ಮಿಡಲ್ ಒಂದ್ ಸ್ವಲ್ಪ ಟಫ್ ಅನ್ಸೈತಿ, ಯಾಕಂದ್ರೆ ಅದು ಕೇಳೋದು ಅಸೈನ್ಸ್ ಬಿಡೋದು. ಏನಪ್ಪಾ ಸ್ಪ್ಲಿಟ್ ಮಾಡಿದ್ಬಿಟ್ಲೆ ಇಬ್ರು ನಡ್ಕೊ ಬಾಂಧವ್ಯ ಇಲ್ಲ. ಅಕ್ಕಿ ದಾರಿ ಅಕ್ಕಿಗೆ ನಮ್ ದಾರಿ ಆ ಕಾನ್ವರ್ಸೇಷನ್ ಟಫ್ ಹಿಂಗ ಹೊಡಿತ. ಇದೇನೋ ಮನೆ ಒಂದು 3 ಬಾಗಿಲಾದಾಗ ಹೊಡ್ಕೊಂಡು ಹೋದ್ವಿ ಅನ್ನಿಸ್ತದ. ಇಲ್ಲಪ್ಪ ಹಂಗೇನಿಲ್ಲ. ಅದು ಅಂದ್ರೆ ಫೀಲ್ ಇರ್ಬೇಕು. ಓಕೆ ಅವನು ಅಷ್ಟು ಇನ್ವೆಸ್ಟ್ ಮಾಡೋಣ, ನಾನು ಅಷ್ಟು ಇನ್ವೆಸ್ಟ್ ಮಾಡೋಣ. ಹಂಗೆ ಇಲ್ಲ ಇಲ್ಲ ಸಾಕು ಬಂದದ್ದು. ಅದೇನೋ ಒಟ್ಟು ಅದು ಕಾನ್ವರ್ಸೇಷನ್ ಹೆಂಗೆ ಮಾಡ್ತೀರಿ? ಹೆಂಗೆ ಬಿಲ್ ಬಂತಂದಿಕೋ ಏನು ಕೇಳ್ತೀವಿ ಅಲ್ವಾ ಕೂಡ ಅಂತ ಕೇಳ್ತೀನಿ. ಲೆಟ್ ಸ್ಪ್ಲಿಟ್ ಅಂತ. ಹೋಗಪ್ಪ ನಾ ಹೋಗಿಲ್ಲ ಡೇಟಿಗೆ, ನಂಗೆ ಗೊತ್ತಿಲ್ಲ ಅಂತ ಪರಿ. ಫ್ರೆಂಡ್ಸ್ ಜೊತೆ ಹೋದಾಗ ಫ್ರೆಂಡ್ಸ್ ಬಿಡ ಕೊಡನಿ ಅಂತ ಫ್ರೆಂಡ್ಸ್. ಬಟ್ ಇದು ಗೂಗಲ್ ಪೇ ನೀವು ಈಗ ಕೊಟ್ಟರೆ ಆಮೇಲೆ ನಾವು ಗೂಗಲ್ ಪೇ ಮಾಡ್ತೇವೆ ಅಂತೇಳಿ ಅಂತಾರೆ. ಡೇಟಿನ ಅದು ನಂಗೆ ಅನ್ಸಲ್ಲಪ್ಪ. ಒಟ್ಟು ಸ್ಪ್ಲಿಟ್ಟಿನ ಒಂದು ಟೈಪ್ ಕಾನ್ವರ್ಸೇಷನ್ ಹೆಂಗೆ ತರ್ತೀರ ನಂಗೆ ಗೊತ್ತಿಲ್ಲ. ನಂಗೆ ಯೂಶಲಿ ಬರೀ ಹುಡುಗ ಹುಡುಗಿ ಫ್ರೆಂಡ್ನ ಹಂಗ ಸುಮ್ ತಿನ್ನಕ್ ಹೋದಾಗ ನನಗ ಪೇ ಮಾಡಿ ಹುಡುಗಿ ಸೇರಿಲ್ಲ ಅಂತೇಳಿ ಅವಾಗ ನೀನು ಕೊಡ್ತೀವಿ ಫುಲ್. ನನ್ನ ಜೊತೆ ಬಂದಾಳ ಅಂದ್ರೆ ನಾನ ಕೊಡುದ. ಇಲ್ಲ ಆಕಿನ ಕೊಟ್ಟು ಬಿಡ್ಲಿ ಒಂದೊಂದ್ಸಲ ಹಿಂಗ ಒಂದ್ 4 ಸಲ ನಾವು ಕೊಟ್ಟಾಗ ಒಂದ್ಸಲ ಆಕಿ ಕೊಡುವ ನೀನು ಕೊಡ್ತೀನಿ ಕೂಡ ಕೊಡ ಅಂದದ ಶಾಕ್ ಬಿಡ್ತಾಳೆ ಸೊಳ ಮಗ ಇನ್ನೊಂದ್ಸಲ ಇವ್ ಜೊತೆ ಬರಂಗಿಲ್ಲ ಅಂತ ಹೆಂಗ ಟೆಸ್ಟ್ ಅದ ಕೊಟ್ಬಿಡೋದಕ್ಕೆ ಈಗ ಸರ್ಪ್ರೈಸ್.
ಹೆಂಗ ಹೇಳ ಒಂದ್ 50 ಚಾ ಅಂಗಡಿ ಕರ್ಕೊಂಡೋಗಿ ಎಲ್ಲಾ ಚಾನೆ ಮುಗಿಸುದ ಚಲೋದ್ ಹೋದಲ್ಲೇ ನೀ ಕೊಡೋದ್ ಬಿಡು, ಡಾಮಿನೋಸ್ ಹೋಗಿ ನೀ ಕೊಡೋದು. ನಿಂದ ಫೋನ್ ಐಫೋನ್ ಅನ್ನ ಯಾವ್ದು? ನೋ ನಾಟ್ ಅನ್ ಐಫೋನ್ ಫ್ಯಾನ್ ಅಲ್ಲ? ಅಯ್ಯೋ ಅದೋ ಕ್ವಶನ್ ಇತ್ತು. ಆಂಡ್ರಾಯ್ಡ್ ಫ್ಯಾನ್ ಬೇಸಿಕಲಿ. ಓಕೆ ಯಾಕಿದ್ ಇದು ಐತಪ್ಪ, ನನ್ನ ಫೇವ್ರೇಟ್ ಫೋನ್ ಐತೆ ಆಕಿ ಕಡೆ S20. ಬರೀ ಕಂಗಾಲಾಗಿದ್ದ ಫೋನ್ ತಗೊಳ್ಳುವಾಗ ನನ್ನ ಲೈಫ್ ಬಿಗ್ಗೆಸ್ಟ್ ಡಿಸಿಷನ್ ನಂದು. ಹುಡುಗಿಗೂ ಅಂತ ಪರಿ ಕಷ್ಟ ಪಡಂಗಿಲ್ಲ ಬಟ್ ಇಲ್ಲೋ ಬೈಕ್ನಾಗ ನಿನಗ ಒಂದ್ ಐತಿ ಏನೋ, ನನಗ ಫೇವ್ರೇಟ್ ಇದ್ದದನ್ನ ನಾ ಜಿಗಿಬೇಕಾಗಿತ್ತಲ್ಲ. ನಾ ಐಫೋನ್ ಸೇರ್ಲಾರದ ಫೋನಿಗೆ ನಂದು ಫೇವ್ರೇಟ್ ಫೋನ್ ಬಿಟ್ಟು ಜಿಗಿದಿತ್ತು ನೋಡ. ನಂದು ಸೇಮ್ ಆಗಿದೆ. ಅಂದ್ರೆ ಅವಾಗ ಯಾರ್ದು ಐಫೋನ್ ಇರಲಿಲ್ಲ ನಮ್ಮ ಗ್ರೂಪ್. ಡಿಸೈಡ್ ಮಾಡೋದು ಅವಾಗ ಆ ಹೊಲಸು ಇಯರ್ ಇರ್ತದೆ. ಆಂಡ್ರಾಯ್ಡ್ ಯಾವ ಬಂದಿಲ್ಲ ಆ ಇಯರ್. ಅಯ್ಯೋ ಒಂದ್ ವಾರ ಥಿಂಕ್ ಮಾಡಿ ನನಗೆ ಮಾಡಿ ಜಂಪ್ ಹೊಡೆದಿದ್ವಿ ನಾವು. ಎವ್ರಿ ಟೈಮ್ ಇನ್ನೂ ಯಾವ್ದಾರು ನನ್ನ ಕಡೆ ಯಾರಾದ್ರೂ ಎದುರಿಗೆ ಬಂದವ್ರ ಕಡೆ ಇದು ಇತ್ತಿಲ್ಲ, ಈ ಫೋನ್ ಇತ್ತಿಲ್ಲ, ಒಂದ್ಸಲ ಇಸ್ಕೊಂಡು ಆ ಕ್ಯಾಮ್ರಾ ನೋಡಿ ಅವ್ನ ಫೋಟೋ ಹೊಡೆದ ಕೊಡೋದು ಅವ್ರಿಗೆ. ಇಲ್ಲ ಇದ್ರ ಫೀಲ್ ಬೇರೆ. ಇದ್ರ ಏನೂ ಇಲ್ಲ, ಒಬ್ಬರು ಕ್ಯಾಮ್ರಾ ಒಂದು ಏನಿಲ್ಲ. ಅವ್ರೇನ್ ಮಾಡ್ಬೇಕು, ಕಾಂಟೆಂಟ್ ಕ್ರಿಯೇಟರ್ಸ್ ಜೀವನ ಹೊಲಸು ಬದುಕಬೇಕಲ್ಲ, ಚೂಸ್ ಐಫೋನ್ ತಗೊಂಡ ಹಂಗ್ಯಾಕ್ ಮಾಡಿ ಅದನ್ನ ಹೊಡೆದೈತ್ ಪೂರ. ಅಲ್ಲ ಕಲರ್ ಯಾಕೆ ಅಂತ ಹಸಿರು ಇಷ್ಟ ಇಲ್ಲ ಜೆನ್ಸಿ ಅದ ನಾವು ಜೆನ್ಸಿ ಫೋನ್ ಅಂದಂಗ ಒಂದು ಒಬ್ಬ 50 shades of green. ಇಲ್ಲ ಇದು ಒಬ್ಬ ಜೆನ್ಸಿ ಸಿಕ್ಕಿದ್ದ, ಅವ ಹಾಕೊಂಡಿದ್ದ, ಅದಕ್ಕೆ ನಾ ತಗೊಂಡೆ ನೋಡಿ. ನಿಂಗೆ ಇದು ಕ್ರಿಪಿ ಡಿಎಮ್ಸ್ ಯಾವ ಡಿಎಮ್ ಬರ್ತಾವಲ್ಲ ಹಿಂಗೆ ರಾವ್ ಹುಡುಗರ್ದು ಬಂದಿರ್ತಾವ. ಅಂದ್ರೆ ಏನು ನಿಂಗೆ ನೆನಪು ಬಂದಿರ್ತಾವ, ನಾನು ನೋಡಕ್ ಹೋಗಂಗಿಲ್ಲ. ನೆನಪು ಯಾವ್ದು ಇಲ್ಲ ಹಿಂಗೆ ನೆನಪು ಅಂದ್ರೆ ಏನಾದ್ರು ಹಿಂಗೆ ಅಂದಿರ್ತಾನಲ್ಲ, ರಾವ್ ಅಂದಿರ್ತಾನ, ನಿಂಗೆ ನೆನಪೈತಾನೆ ಯಾವ್ದಾರು ರಾವ್ ಹಿಂಗೆ ಹಿಂಗೆ ಮಾಡಂದ್ರೆ ಎಷ್ಟು ರಾವ್ ಏನು ಬಂದಿರ್ತಾವ. ನಿಂಗೇನು ಬಂದ ಹುಡುಗ್ಯಾರ್ದ? ನಂದಲ್ಲ, ಈಕಿ ಬಂದಿರ್ತಾವ, ಅಫ್ಕೋರ್ಸ್ ಬಂದಿರ್ತಾವ. ಅದ ಎದಕ್ಕಂದ್ರೆ ನಂಗೆ ಮದ್ವೆ ಮಾಡ್ಕೋಬೇ ನೀ ಅಂದ್ರೆ ನಂಗೆ ಭಾಳ ಸೇರ್ತಿ. ಎದಕ್ಕಂದ್ರೆ ನೀ ಅಷ್ಟು ಬೈಗಳ ಬೈತಿ, ನಂಗೆ ಬೈಗಳ ಬೈಸ್ಕೊಳ್ಳೋದು ಭಾಳ ಸೇರ್ತೈತಿ, ಅದಕ್ಕೆ ಮದುವೆ ಆಗಂತ. ಒಬ್ಬ ಮರೆ ಒಟ್ಟು ಬಯೋಡೇಟಾ ಕಳಿಸ್ಬಿಟ್ಟಾನ ಡಿಎಮ್ನಾಗ. ಎಲ್ಲ ಹೆಸರು ಬರೆದು ಪ್ರಾಪರ್ಟಿನ ಕ್ಯಾಪ್ಸ್ನಾಗ ಬರೆದ 6 crores ಪ್ರಾಪರ್ಟಿ ಅಂತೇಳಿ. ಡೇಂಜರ್ ಬರೇ 5-6 ವರ್ಷ 6 crore ಕಮ್ಮಿ ಆದ್ರೆ ಅಷ್ಟು ಇಲ್ಲೇ ನಮ್ಮ ಜನರಲ್ ಮದುವೆ ಆಗೋದಿರ ಅಕ್ಕಿದ್ದೇಲಿ ಬಿಡ್ರಿ. ಅಲ್ಲ ನಿಂಗೆ 6 crore ನಡೀತೈತಿ ಮಚ್ಚ ಇಲ್ಲದ ಟೈಮ್ನಾಗ ಅಲ್ಲೋ ಹಂಗ ವಿಯರ್ಡ್ ಬಯೋಡೇಟಾ ಕಳ್ಸ ಡಿಎಮ್ನಾಗ. ನಿನ್ ಜಾಸ್ತಿ ಎಷ್ಟೈತೆ? ಕಮ್ಮಿ ಇದಂದಿಲ್ಲ ಮತ್ತೆ 0 ಅಲ್ಲ. ನಾನು ಹೇಳಂತೀನಿ ಹುಡುಗಿ ಇದ್ರ ಹೇಳಂತಾನ ಹಿಂಗ ನೀನು ಕೊಡ ಅಂತ ಅಂದಾಗ ಹುಡುಗಿ ಪರ್ಸ್ಪೆಕ್ಟಿವ್ ಹೇಳಂತ ನಂದು ಹೇಳಂತಿಲ್ಲ. ಹಿಂಗೆ ನಡೀತಪ್ಪ, ಕಡಿಮೆ ನಡೀತೈತಿ. ಎಷ್ಟು ಪ್ರಾಪರ್ಟಿ ಇರ್ಬೇಕು, ಎಷ್ಟು ಕೊಟ್ಟಿದೆ? ಹಂಗೆ ಎಲ್ಲ ಹುಡುಗ ಚಲೋ ಇರ್ಬೇಕಪ್ಪ, ನಂಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನಾ ಮೊದ್ಲ ನೋಡಿದ್ರಿ ಹಿಂಗ ಹಾರ್ಟ್ ರಿಚ್ ಇರ್ಬೇಕು. ಯಪ್ಪ ನಾ ತಿರ್ಗಾಡ್ಬೇಕು. ನೀ 6 ಕೋಟಿ ಆರಾಮ್ ಖಾಲಿ ಮಾಡ್ತಾನಂತ. 6 ಕೋಟಿ ಖಾಲಿ ಆಗದ ಅದಕ್ಕೆ ಹೇಳಿದಾನೆ. 6 ಕೋಟಿ ಭಾಳ ಕಮ್ಮಿ. ಕ್ರಷರ್ ಓಡಿಸ್ತಿರ್ಬೇಕ. ನಾ ಡ್ರೈವರ್ ಆಡಚ್ಚಿ ಈಕೆ ಎಲ್ಲಿ ಕರಿತಾಳ ಅಲ್ಲಿ ಹೋಗ್ತಿರ್ಬೇಕವ. ಹೌದು, ಇಲ್ಲ ಸ್ಮಾಲ್ ಥಿಂಗ್ಸ್ ಅಂತ ಹೇಳಿ ಫುಲ್ ಡೇ ಅಲ್ಲೇ ಯಪ್ಪ. ಈ ಕೆಲಸ ಮಾಡೀನಿ. ಮಾಡೇನಿ 3 years ವರ್ಕ್ ಮಾಡೀನಿ. ಎಲ್ಲೇ? ಬೆಂಗಳೂರಿನಾಗ. ಎಲ್ಲೇ ಅಂದ್ರೆ ಯಾವ್ದ್ರ ಮಾಡಿದ್ದಲ್ಲಿ ನಾ ಸದರ್ಲ್ಯಾಂಡ್ ಗ್ಲೋಬಲ್ ಸರ್ವಿಸಸ್ ಆ್ಯಂಡ್ ಆಕ್ಸಾ ಬಿಸ್ನೆಸ್ ಸೊಲ್ಯೂಷನ್ಸ್ನಾಗ ಮಾಡೀನಿ. ಕಾನ್ಸೆಂಟ್ರಿಕ್ಸ್ನಾಗೂ ಮಾಡಿದ್ದೆ. ಕಾನ್ಸೆಂಟ್ರಿಕ್ಸ್ ಅಂದ್ರೆ ಗೂಗಲ್? ನಾಟ್ ಗೂಗಲ್. ಐ ವಾಸ್ ವರ್ಕಿಂಗ್ ಫಾರ್ ಮೈಕ್ರೋಸಾಫ್ಟ್ ಕ್ಲೈಂಟ್ಸ್. ಓಕೆ. ಹೆಂಗೆ ಆ ಚಲೋ ಅನಿಸ್ತೇ ಇದು? ಕಾಂಟೆಂಟ್ ಕ್ರಿಯೇಷನ್ ಇಸ್ ಲವ್, ಬಟ್ ಮನ್ಯಾಗ ಸೈಕ್ ಮಾಡ್ತಾರೆ. ನಿನಗೆ ಲಂಡನ್ನಿಗೆ ಕಳಿಸಿ 35 ಲಕ್ಷ ರೂಪಾಯಿ ಖರ್ಚು ಮಾಡಿ ಓದಿಸೇವಿ, ನೀನು ಇದನ್ನ ಡಿಗ್ರಿ ಇಲ್ದನೂ ಮಾಡ್ಬೋದಿತ್ತು ಅಂತಂತಾರೆ. ಬಟ್ ನಮಗ ಗೊತ್ತೈತಿ ಎಷ್ಟು ಕಷ್ಟ. ಎಕ್ಸಾಕ್ಟ್ಲಿ. ತಲೆಯಾಗೇನು ಇರ್ಲಿಲ್ಲ ಹಿಂಗೆ ಕಾಂಟೆಂಟ್. ಸಡನ್ ಆಗಿತ್ತಲ್ಲ ಅದು, ಇದು ಬೂಮ್ ಆಗಿತ್ತಲ್ಲ. ಕಂಗಾಲಾಗಿದ್ದ ನಾ ಏನ್ ನಡ ಅಂತಪ್ಪ ಇದಂತೇಳಿ ನ್ಯೂಸ್ ಚಾನಲ್ನಾಗೆಲ್ಲ ಬಂದ್ಬಿಟ್ಟಿತ್ತು ಸೈಕ್. ಯಾವಾಗ ಬಂತ ನಿಂದು ಇಷ್ಟು ವರ್ಷ ಮಾಡಿದ್ರು ನ್ಯೂಸ್? ಒಂದೊಂದು ಇದ್ರದ್ದು ಬಂದಿತ್ತು, ರ್ಯಾಂಟಿಂದ ಬಂದಿತ್ತು. ಒಂದು ಏನಂತ ಆಯ್ತಾ ಯಾವ್ದು ಎಲೆಕ್ಷನ್ ರ್ಯಾಂಟ್, ಯಾವ್ದು ರ್ಯಾಂಟ್? ಕೋವಿಡ್ ಇಂಜೆಕ್ಷನ್ ಇಂದ ಬಂದಿತ್ತು. ಒಂದು ಬಂದಿತ್ತು ನ್ಯೂಸ್ನಾಗ. ಈಕಿದು ನಿಂದ ಸಡನ್ ಬಂದ್ಬಿಡ್ತು. ಹೆಂಗ ಅನಿಸ್ತೀನಿ? ಸಡನ್
ದೇವ್ರು ಇಲ್ಲದ ನೀ ಯುಕೆನೇ ದೇವ್ರದ ಇಲ್ಲಪ್ಪ ನಾ ಕಂಗಾಲಾಗಿದ್ದೆ ಇದೇನಾಗ ಅಂತ ಇಂಥ ಪರಿ ಅಂತೇಳಿ ನಮ್ಮ ಮಮ್ಮಿ ಫೋನ್ ಹಚ್ಚಿ ಏನಿದು ಹಿಂಗೆ ಮಾತಾಡಿ ಹಂಗೆ ಹಿಂಗೆ ಅಂತ ಭಯ ಅಂತಬಿಟ್ಲೆ ನಾನು ಇರಲಿ ತಗೋ ಅಂತೇಳಿ ಸ್ವಲ್ಪ ಕಾಮ್ ಡೌನ್ ಆದೆ. ನೆಕ್ಸ್ಟ್ ಡೇ ಒಂದು ದಿನ ತೊಗೊಂಡೆ. ನೆಕ್ಸ್ಟ್ ಡೇ ನಮ್ಮವನ್ನ ಸ್ಟೇಟಸ್ ಇಟ್ಬಿಟ್ಟ ಎಲ್ಲ ಕಡೆ ವಿಡಿಯೋದ. ನಮ್ಮವನ್ನ ಅರ್ಧ ವೈರಲ್ ಮಾಡ ಅಂತ ತಡಿ ನನಗಂತೆ. ಮಾಡಿದ್ವಿ ವಿಡಿಯೋ ಏನೋ ಅಲ್ಲಿ ಹೋಗಿ ಮಾಡಿದ್ವಿ. ಇಲ್ಲ ವಿಡಿಯೋಸ್ ಮಾಡ್ತಿದ್ದೆ ರಿಲೇಟೆಡ್ ಟು ಟ್ರಾವೆಲ್, ಲೈಕ್ ಹಿಂಗೆ ಎಲ್ಲರೂ ಹೋದ್ರೆ ಮಾಡಿದ್ರೆ ಹಂಗೆ ಮಾಡ್ತಿದ್ದೆ. ಬಟ್ ಅದು ಕನ್ನಡನಾಗ ಮಾಡಿದ್ದು ಭಾಳ ಇದು ಮಂದಿಗೆ ಭಾಳ ಲೈಕ್ ಆಗ್ತದ. ಅಂದ್ರೆ ಕನ್ನಡ ಮಾಡ್ತಿರ್ಲಿಲ್ಲ, ಕನ್ನಡ ಮಾಡ್ತಿರ್ಲಿಲ್ಲ, ಹಿಂಗೆ ಸುಮ್ಮನೆ ನಾರ್ಮಲ್ ವಿಡಿಯೋಗೆ ಸಾಂಗ್ ಹಾಕಿ ಹಾಂ ಆ ಟೈಪ್ ಮಾಡ್ತಿದ್ದೆ. ಬಟ್ ಹಿಂಗೆ ಮಾತಾಡಿ ಮಾಡಿದ್ದೆ. ನಾ ಅಲ್ಲಿ ಹೋದಾಗ ನಂಗೆ ಇಷ್ಟು ಫ್ರಸ್ಟ್ರೇಟ್ ಆಗಿತ್ತಂದ್ರೆ ಈ ಹೊಲಸು ಸುಳ ಮಕ್ಕಳು ಇಂಥ ಪರಿ ಲಂಡನ್ನಿಗೆ ಲೈಕ್ ಅಂಥ ಪರಿ ಇರ್ತೈತಲ್ಲ, ಲಂಡನ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, US ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಹೆಂಗೈತಪ್ಪ ಇದು ಅಂತ ಇದಕ್ಕೆ ಒಂದು ದಿಸ್ ಡಿಸರ್ವ್ಸ್ ಅ ವಿಡಿಯೋ ಅಂತೇಳಿ ಅಲ್ಲೇ ನಿಂತು ಮಾಡಿದ್ದು. ನಾ ಏನು ಪ್ಲ್ಯಾನು ಮಾಡಿಲ್ಲ, ಏನೂ ಮಾಡಿಲ್ಲ. ನಾ ಅಲ್ಲಿ ಹೋಗಿ ಕಂಗಾಲಾಗ್ಬಿಟ್ಟೆ. ಅಲ್ಲಿ ನಿಂತು ಒಂದು 5 ನಿಮಿಷ ನಾ ಅದನ್ನು ನೋಡ ಅಂತ ನನ್ನ ಫ್ರೆಂಡ್ಸ್ ಹಿಂದೆ ಅವಲಕ್ಕಿ ತಂದು ತಿನ್ನ ಅಂತಿದ್ರೆ ಕರೆದ್ರೆ ನಂಗೆ ಅವಲಕ್ಕಿ ತಿನ್ನೋಣ ಬಾ ಅಂತ. ಇಲ್ಲ ತಡ್ರಿ ಒಂದು ಸ್ವಲ್ಪ ನಾನು ನೋಡ್ಬೇಕು ಇದನ್ನು ಫುಲ್ ಇದು ಹಿಂಗೈತೆ ಅಂತೇಳಿ ಅಲ್ಲೇ ನಿಂತು ಮಾಡಿದೆ ವಿಡಿಯೋ. ಅದನ್ನು ಓ ಮೈ ಗಾಡ್ ಅಲ್ಲೇ ಎಡಿಟ್ ಮಾಡಿ ಅಲ್ಲೇ ಹಾಕಿದೆ. ಸೈಕ್ ಮಿಲಿಯನ್ ಹೋಗಿತ್ತು ನಂಗೆ ಗೊತ್ತಿಲ್ಲ ಭಾಳ. ಅದಲ್ಲ ಅದನ್ನ ಭಾಳ ಪೇಜಸ್ದವ್ರು ಹಾಕಿದ್ರು ಮತ್ತೆ ಇಟ್ರಲ್ಲಿ. ಇಲ್ಲ ಅದು ಡಿಸರ್ವ್ ಅಂದ್ರೆ ಅಲ್ಲ, ಅದು ಬೈಗಳು ಡಿಸರ್ವಿಂಗ್ ಇತ್ತಾ ಇದಕ್ಕೆ? ಇನ್ನೂ ತನೂ ಯಾವ್ದಾವ್ದೋ ಫೋಟೋ ಮೇಲೆ 5,000 10 ರೂಪಾಯಿ ಅಂತ ಕಮೆಂಟ್ಸ್ ಬರ್ತಾವೆ. 5,000 ರೂಪಾಯಿ ಹೊರಗೆ ನಿಂತು ನೋಡಿ ತೋರ್ಸ್ಯಾರ ಅಂದ್ರೆ ಮತ್ತೆ ಚಪ್ಪಲ್ಲಿ ಹೊಡಿಬೇಕಾಗಿತ್ತು. 5,000 ರೂಪಾಯಿ ಪ್ಯಾಲೇಸ್ ಅಂದ್ರೆ ಅದನ್ನ ನೋಡಾಕೇನು ರೊಕ್ಕ ಇಲ್ಲ, ಫ್ರೀನ ಹೋಗ್ಬೋದು. ಬಟ್ ನಾವು ಟ್ರಾವೆಲ್ ಮಾಡಿ ಬಂದಿದ್ದು ಎಲ್ಲ ಸೇರಿ ಆ ಜಾಗಕ್ಕೆ ಹೋಗ್ಬೇಕಂತನ 5,000 ರೂಪಾಯಿ ಖರ್ಚು ಮಾಡಿ ಹೋಗಿದ್ವಿ ನಾವು. ಅದನ್ನ ನೋಡಿದ್ರೆ ಅಲ್ಲಿ ಒಂದು ಪೇಂಟ್ ಸತೆ ಬೆಳೆದಿಲ್ಲ, ಏನಿಲ್ಲ, ಸುಮ್ಮ ಕರ್ರನು ಕಲ್ಲು ಹಾಕಿಟ್ಟಾರ. ಈಗ ಹಳೆ ಒಂದು ಬಂಗ್ಲೋ ಕೆಟ್ಟಿರ್ತದ ನೋಡಿ, ಭೂತದ ಬಂಗ್ಲೋ ಟೈಪ್. ಮ್ಯೂಸಿಯಮ್ ಫ್ರೀ ಇದೆ, ಫ್ರೀ ಇದೆನಾ? ಹಂಗೆ ನೀನು ಈಗ ಅಲ್ಲಿ US-ನಾಗ ಇದು UK-ನಾಗ ನೋಡಿದ್ದೆ, ಇಲ್ಲಿ ಇಂಡಿಯಾನಾಗೂ ಜಗಕ್ಕೆ ಹೋಗಿ ನೀನು. ಸೊ ನಿನ್ಗೆ ಆರ್ಕಿಟೆಕ್ಟ್ಸ್ ಅದೇನದು ಆರ್ಕಿಟೆಕ್ಚರ್ ಅದಂತಾರಲ್ಲ ಇಂಡಿಯಾ, ನೋ ಡೌಟ್ ಎನಿ ಡೇ. ಈ ಟೈಪ್ ಅಲ್ಲ, ಹಳೆ ಕಾಲದ್ದು ಅಂದ್ರೆ ಅಲ್ಲೂ ಅದಾವ ಚಲೋ. ಬಟ್ ನೀ ಇಲ್ಲಿ ಇಷ್ಟು ನೋಡ್ಬಿಟ್ಟಿರ್ತೀಯಲ್ಲ ಟೆಂಪಲ್ಸ್ ಅದೆಲ್ಲ, ಅಲ್ಲೇ ಇದಕ್ಕಿಂತ ಚಲೋ ನೋಡೋಣ ತಗೋಣ ಅಂತ ಅನಿಸ್ತೈತಿ. ಇವನ್ ನೀ ಐಫಿಲ್ ಟವರ್ಗೆ ಹೋದ್ರು ಹಂಗ ಅನಿಸ್ತೈತಿ, ಇದು ನೋಡಕ್ಕೆ ಇಲ್ಲಿ ತನ ಬಂದೆ ಅಂತ ಹಂಗೆ. ಅಲ್ಲ ಅದ ಎಷ್ಟು ಇಲ್ಲ ನಮ್ದು ಇಲ್ಲಿ ಓಣಿ ಒಂದೊಂದು ಪ್ಲೇಸ್ನು ಚಂದ ಇದ್ದಿದ್ವ. ಅವ್ರದ್ದು ಮಾಡ್ಯಾರ ಅವ್ರು ಎಲ್ಲೆಲ್ಲ ಒಂದ್ ಕಡೆ. ಇಲ್ಲೆಲ್ಲ ಹೆಂಗೈತಂದ್ರೆ ಒಂದ್ ಗುಡಿನೂ ಚಂದ, ಎಲ್ಲದಕ್ಕೂ ಒಂದ್ ರೀಸನ್ ಐತ. ಸುಮ್ಮ ಅದೊಂದು ಹೈಪ್ ಬಿಡ. ಈಗ ಲಂಡನ್ ಬ್ರಿಡ್ಜ್, ಟವರ್ ಬ್ರಿಡ್ಜ್. ಲಂಡನ್ ಬ್ರಿಡ್ಜಿಗೆ ಹೋಗಿನ್ ನಾ ಫಸ್ಟ್ ಟೈಮ್. ಅದ್ ಲಂಡನ್ ಬ್ರಿಡ್ಜ್ ಏನೈತಲ್ಲ ಅದ್ ನಾರ್ಮಲ್ ರೋಡೇ ಐತದೆ. ಅಲ್ಲಿ ಹೋದ್ಕೊಳ್ಳಿ ಇದಕ್ಕಿಂತ ಪರಿ ಹೈಪ ಅದೇನ ಹಿಂಗೈತಲ್ಲ ಅದೆಲ್ಲ ಐತಂದ್ ನಾವು ಹುಡ್ಕಂತೇವಿ. ಆಮೇಲೆ ನಮ್ಗೆ ಗೊತ್ತಾತ ಅಲ್ಲಿ ಬಾಜು ಇದ್ದವ್ರಿಗೆ ಇವ್ರು ಟವರ್ ಬ್ರಿಡ್ಜ್ ಹುಡ್ಕಂತಾರ. ವಾಟ್ ಯು ಲುಕಿಂಗ್ ಫಾರ್, ಇಟ್ಸ್ ದ್ಯಾಟ್ ಸೈಡ್, ಯು ಹ್ಯಾವ್ ಟು ಗೋ ವಾಕಿಂಗ್ ಫಾರ್ ಲೈಕ್ 40 minutes, ದೆನ್ ಯು ವಿಲ್ ಗೆಟ್ ದ ಟವರ್ ಬ್ರಿಡ್ಜ್. ದಿಸ್ ಇಸ್ ಆಕ್ಚುಲಿ ಲಂಡನ್ ಬ್ರಿಡ್ಜ್ ಅಂತಂದು. ಲಂಡನ್ ಬ್ರಿಡ್ಜ್ ಅಂತ ಸಣ್ಣವ್ರ ಇದ್ದಾಗ ಕೇಳ್ಕೊಂಡ್ ಬಂದ್ರೆ ಅದ್ ನಾರ್ಮಲ್ ಬ್ರಿಡ್ಜ್ ಅದ. ಟವರ್ ಬ್ರಿಡ್ಜ್ ಅಂತ ಏನೈತಲ್ಲ ಅದು ಅಷ್ಟ ಏನಿಲ್ಲ. ಅದ್ ಹಿಂಗ ಓಪನ್ ಆಕೇತದ ಹಿಂಗ ಯಾವ್ದಾರ ಶಿಪ್ ಎಲ್ಲಾನು ಓವರ್ ಹೈಪ್ಡ್ ಅದಾವ ಅಲ್ಲಿ. ನಿನಗೆ ಹಂಗ ಎಷ್ಟು ಓವರ್ ಹೈಪ್ಡ್ ಅದಾವ ಅಂದ್ರೆ ನೀ ಅದು ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಕೊಂಡು ಹೋಗಿ ಐ ಗೆಸ್. ನಾ ಕಂಗಾಲಾಗಿದ್ನಲ್ಲ ಹೋಗಿ, ನಾ ಲಂಡನ್ ಸಿಟಿಗೆ ಹೋಗ್ಕೊಳ್ಳಿ ಇದು ಯಾವ ಹಳ್ಳಿಗೆ ಬಂದೇನೋ ಮರಾಯನ ಅಂದ್ರೆ ಚಲೋ ಐತಿ. ಬಟ್ ಸ್ಟಿಲ್ ವಿ ಹ್ಯಾವ್ ಸೀನ್ ಮಚ್ ಬೆಟರ್ ಪ್ಲೇಸಸ್ ಹಿಯರ್ ಇನ್ ಇಂಡಿಯಾ. ಹಂಗೆ ಇದಕ್ಕಂದ್ರೆ ಮೇ ಬಿ ನಾವು ಸಣ್ಣದ ಬುಕ್ಸ್ ಎಲ್ಲ ಅದ ಅದಲ್ಲ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಎಲ್ಲ ಅವದವ ಬರೇ. ಆಮೇಲೆ ನಮ್ಗೆ ಅಷ್ಟು ಹೈಪ್ ಇಟ್ಟಾರ ಲಂಡನ್ ಹಿಂಗೈತಿ, ಲಂಡನ್ ಹಿಂದೆ ಒಂದು ಇಮೇಜ್ ಹೆಂಗೈತಂದ್ರೆ ಒಂದು ಏನೋ ರಾಜನಗರಿ, ಏನೋ ಒಂದು ವೈಭವ, ಏನಿಲ್ಲ. ಪ್ಯಾರಿಸ್ ಇಂದು ಭಾಳ ಇದು ಐತಿ ಹಂಗೆ, ಆದ್ರೆ ಈಗೀಗೆಲ್ಲ ಫಕಾಲಾಗಂತೈತಿ. ಸೊ ಅದು ನಮ್ಮ ಪ್ಲೇಸಸ್ ನಾವು ಹೈಪ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಅದು ಈಕ್ವಲ್ ಬರ್ತಾವೆ, ಎಲ್ಲಾನು ಒಂದ ಅನಿಸ್ತದೆ ನಮ್ಗೆ. ಅವಾಗ ಚಂದ್ರಮೌಳೇಶ್ವರ ಗುಡಿನ ಚಂದ ಐತ. ಅದ ಏನಾರ ಲಬ್ಬ 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 ಹೊಯ್ಕೊಂತಾರ. ನಿಮ್ಗೆ ಎಂತ ಹುಡುಗಿಬೇಕು? ನಿಂಗೆ ಫಾರಿನ್ನಾಗ ಹೋಗಿ ಇದ್ದಾಕಿಬೇಕು ಹೆಂಗೆ? ನನಗೆ ಒಂದ ಆಸೆ ಐತಿ, ಒಂದು ಈಗ NRI ಹುಡುಗರು ಹೆಂಗ ನಾರ್ಮಲ್ ಇಲ್ಲೂ ಕೆಲಸ ಮಾಡೋ ಹುಡುಗರು, ನನ್ನ NRI ಹುಡುಗಿ ಬಂದು ನೀನ್ ಕೆಲಸ ಏನ್ ಮಾಡ್ಬೇಡ, ನಾನು ಕರ್ಕೊಂಡು ಹೋಗ್ತೇನೆ, ನೀನ್ ಅಲ್ಲಿ ದುಡಿತೀನಿ ಆರಾಮ್. ಬಂದಿರ್ಬೇಕಲ್ಲ ಭಾಳಷ್ಟು. ಇಲ್ಲ ಅದು ನನ್ನ ಡ್ರೀಮ್ ಐತಿ, ನಂದು ಅದಕ್ಕೆ ಹೇಳ ಅಂತೀನಲ್ಲ, ಬಂದಿರು ಹೋಗಿರ್ತಿದ್ದೆ ನಾ ಈಗ ಆಲ್ರೆಡಿ ಅಲ್ಲಿ. ಅದು ನಂದು ಡ್ರೀಮ್ ಐತಿ, ಒಂದು NRI ಹುಡುಗಿ. ನಾನು ಒಂದು ನನಗೆ ಹಿಂಗೆ ಕರ್ಕೊಂಡೋಗಿ ನನಗೆ ಭಾಳ ಕೊಡ್ತೇನೆ. ನಮ್ದು ಇಷ್ಟ ನಂದು ಅಂದ್ರೆ ನಮ್ಮ ಇಷ್ಟ ಅಂತಲ್ಲ, ನಮ್ಮ ಪರಿಚಯ ಯಾರು ಅದಾರಲ್ಲ ಹಿಂಗೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ NRI ಮದುವೆ
ಮದುವೆ ಆಗ್ಯಾರ ಹುಡುಗ್ಯಾರ ಹೋಗ್ಬಿಟ್ಟಾರ ಮದುವೆ ಆಗಿ. ಎಲ್ಲರೂ ಒಬ್ಬಕ್ಕೆ ಅಲ್ಲ, ಲೈಕ್ ಎಲ್ಲರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡ ಎಲ್ಲರೂ ಎನ್ನಾರ. ಅದೊಂದು ಇನ್ಸ್ಟಾಗ್ರಾಮ್ ಅದು ಹಾಕ್ತಾರಪ್ಪ, ಇಂಡಿಯಾ ಆಸ್ಟ್ರೇಲಿಯಾ, ಇಂಡಿಯಾ ಲಂಡನ್, INDLDN. ಅದ್ರ ಸಂಬಂಧ ಮದುವೆ ಹೋಗ್ತಾರ ಅವ್ರ. ಎರಡು ಇಂಡಿಯನ್ ಇದು ಇಡೋದು, ಅದೊಂದು ಪಿನ್ ಇಟ್ಟು ಹೆಂಗ ಒಂದು ಇದು ಕೊಡ್ಬೇಕು, ಡೇರ್ ಕೊಡ್ಬೇಕು. ನೀ ಇದು ಫಾರಿನ್ ಹೋಗಿ ಒಂದು ಫೋಟೋ ಹಾಕಲ್ದಂಗ ಹಂಗ ಹೋಗಿಲ್ಲ ಅವ್ರು ಸ್ವಲ್ಪ ಚಂದ ಇದ್ಲಿಲ್ಲ NRI ಫಿಕ್ಸ್ ಫಿಕ್ಸ್. ಆ ಹುಡುಗಿ ಚಂದ ಅದಾಳ ಅಂತೀವಕ್ಕ NRI ಹೋಗ್ಬೇಕು. ಆಕೆ ಹಂಗ ಇಲ್ಲ ಮದುವೆ ಆದ್ಲ ಅಂದ್ರೆ ಆಕಿ ಚಂದಸಿಗೆ ಸ್ಟೇಟಸ್ ಅಲ್ಲ, ಆಕಿ ಇಲ್ಲ ಇದರ ದೋಷ ಇರ್ಬೇಕು. ಇಲ್ಲಿಂದ ಮದುವೆ ಅಲ್ಲ ಅಂದ್ರೆ ಇಲ್ಲಿ ರಿಚ್ ಇದ್ದನ್ ಮದುವೆ ಆಗ್ಬೇಕು. ಹಂಗ ಹಿಂಗಾರೆ ಭಾಳ ಇದಾವ ಬಿಡೈತಿ. ಅಂದ್ರೆ ನೀವು ಆಪ್ಷನ್ ಕೊಟ್ಟೆ ಅಂತಿಕೋ, ಪೊಲಿಟಿಕಲ್ ಮಗ ಅದಾನ ರಿಚ್ ಮಕ್ಕಳಿಗೆ, ನಿಂಗಲ್ಲ ಜನರಲಿ ಹುಡುಗಿಯರಿಗೆ ಈಗ ಕೊಟ್ಟೆ ಅಂದ್ರೆ NRI ನಾರ್ಮಲ್ ಓಕೆ ಜಾಬ್, ಪೊಲಿಟಿಕಲ್ ಗೈ 100 crores 200 crores ಆಸ್ತಿ ಐತಿ ಅಂದ್ರೂ NRIಗೆ ಹೋಗ್ತಾರೆ ಅವ್ರು, ಪೊಲಿಟಿಕಲ್ ಹೋಗಂಗಿಲ್ಲ. ಯಾಕಂದ್ರೆ ಎದಕ್ಕೆ ಹೇಳ, NRI ಅಂದ್ರೆ 24 ತಾಸು ಇಬ್ರು ಜೊತೆಗೆ ಇರ್ತಾರೆ. ಎದಕ್ಕೆ ಹೋಗುದಂದ್ರ ಫಾರಿನ್ಗೆ ಹೋದ್ರಂದ್ರೆ ಎಲ್ಲಾರು ಬಿಟ್ಟು ಅಲ್ಲೇ ಪೊಲಿಟಿಕಲ್ ಹುಡುಗನ ಮದುವೆ ಅಂದ್ರೆ ಮದುವೆ ಐತಿ ಇರಂಗಿಲ್ಲ ಅದೊಂದು ಐತಿ. ಪ್ಲಸ್ ಇದು ಶೋಕಿ ಐತಲ್ಲ, ಶೋಕಿ ಮಾಡಕ್ ಬರಂಗಿಲ್ಲ ನೀವು ಪೊಲಿಟಿಕಲ್ ಇಂದ. ಎಲ್ಲಾರು ಬಿಟ್ಟು ಹೋಗಿ ಏನು ಉಪಯೋಗ? ನಾ ಇಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಮಿಸ್ ಮಾಡಂತಿದ್ದೆ ಫುಡ್, ಅದಕ್ಕೆ ನಾ ವಾಪಸ್ ಬಂದಿದ್ದೆ ಮೇನ್ಲಿ. ಏನು ಒಬ್ಬರೇ ಇದ್ದು ಏನು ಮಾಡೋದಲ್ಲ. ನಿಮ್ಮ ಮದುವೆ ಹೋಗ್ತಲ್ಲ ಗಂಡ ಮನೆಗೆ, ನಿಮ್ಮ ಮಮ್ಮಿ ಅವ್ರ ಮಮ್ಮಿ ರೆಡಿ ಇರಬಾರ್ದಲ್ಲ, ಹಂಗೆ ಅದಕ್ಕೆ ಅವ್ರು ಫಾರಿನ್ ಹೋಗ್ತಾರ. ಈಗಂತ್ರ ಅದು ಟ್ರೆಂಡ್ ಐತದ ಆ್ಯಕ್ಚುಲಿ. ಮನ್ಸಿಗೆ ಆಗ್ತಾರ ಹೆಂಗೆ ಅಲ್ಲಿ ಹೋದಾಗಲ್ಲ, ಲೈಕ್ ಹೋಮ್ ಸಿಕ್ ಆತ. 2 types ಆಫ್ ಪೀಪಲ್. ಆದ್ರೆ ಭಾಳನ ಹೋಮ್ ಸಿಕ್ ಆಗ್ಬಿಡ್ತಾರ, ಇಲ್ಲ ಭಾಳ ಮಜಾ ಮಾಡ್ಬಿಡ್ತಾರ. ಹುಡುಗರು ಮಜಾ ಮಾಡ್ತಾರ ಅನ್ಕೊಂತೀನಿ. ಇಲ್ಲ ಮಜಾ ಮಾಡಿದವರು ಅದಾರ. ಅಯ್ಯೋ ಭಾಳ ಜನ ನೋಡತ್ತೆ. ಅದೇ ಏನು ಗೊತ್ತೇನ, ಮಜಾ ಮಾಡತ್ತೇನಂತ ತೋರಿಸ್ಕೊಂತಾರ ಸ್ವಲ್ಪ ಮಂದಿ, ಬಟ್ ಒಳಗ ಸಾಯ್ತಿರ್ತಾರೆ, ಅದು ಬೇರೆ. ಬಾಯ್ ಫ್ರೆಂಡ್ ಹೆಂಗೆ ಅಲ್ಲೇ ಈಗ ಇಲ್ಲಿ ನೀ ಅಲ್ಲ ಜನರಲಿ ಹೋದಾರ ಹುಡುಗಿಯಾರ, ಅಲ್ಲಿ ಬಾಯ್ ಫ್ರೆಂಡ್ ಪ್ರಿಫರ್ ಮಾಡ್ತಾರ, ಇಂಡಿಯನ್ಸಿಗೆ ಪ್ರಿಫರ್ ಮಾಡ್ತಾರೆ ಅಲ್ಲಿ ಹೋದಾಗ? ಇಂಡಿಯನ್ ಗರ್ಲ್ಸ್ ಅಲ್ಲಿ ಹುಡುಗರು ಹೆಂಗೆ ಚಲೋ ಅದಾರ, ಭಾಳ ಪೊಲೈಟ್. ಇಂಡಿಯನ್ ಬಾಯ್ಸ್ ವಿಲ್ ಪ್ರಿಫರ್ ಫಾರಿನ್ ಗರ್ಲ್ ಫ್ರೆಂಡ್ಸ್ ಅದಾರಪ್ಪ. ಹಂಗೂ ನಾನು ಹುಡುಗಿನ ಹುಡುಗರು ಲೈಕ್ ನಾಟ್ ವೆರಿ ಚೂಸಿ ಅಲ್ಲ. ಅಲ್ಲಿ ಹುಡುಗರು ಹೆಂಗ್ ನಮ್ಮವ್ರು ಚಲೋ ಅದಾರ, ಅವ್ರು ಚಲೋ ಅದಾರ ಹುಡುಗರ ನೋಡಾಕತ್ತ ಮತ್ತು ಪರ್ಸನಾಲಿಟಿ ವೈಸು ಅಂದ್ರೆ ಪೊಲೈಟ್ ಏನಂತ ಏನ್ ಬಿಳೆ ಬೆಳ್ಳಗ್ ಸಾಯ್ತಿರ್ತಾರಲ್ಲಿ, ಏನ್ ಒಂದು ಇದು ಇರಂಗಿಲ್ಲ, ಅದು ಒಂದು ಚಾರ್ಮ್ ಅನ್ನೋದು ಇರಂಗಿಲ್ಲ. ಮತ್ತೆ ಬ್ರಿಟಿಷ್ ಹುಡುಗರು ಪಾಸ್ ಆಯ್ತಾರಲ್ಲೋ ಎಲ್ಲ ಕಡೆ, ಅಂದ್ರೆ ಡೇವಿಡ್ ಬೆಕಮ್ ಮತ್ತು ಇಂಥವ್ರೆಲ್ಲ ನನಗೇನು ಗೊತ್ತಿಲ್ಪ. ಇಲ್ಲ ಲೈಕ್ UK ಬಾಯ್ಸ್ ಆಗಿರ್ತಾರೆ ಎಲ್ಲರೂ ಪ್ರಿಫರ್ಡ್ ಮೇಲ್. ಇದು ಅಲ್ಲ ಅದು ಹೆಂಗೆ ಹೇಳಿ ಟಿವ್ಯಾಗ ಆ್ಯಕ್ಚುಲಿ ಎದ್ರಿಗೆ ನೋಡಿದ್ರೆ ಎದ್ರಿ ಬಿಡ್ತಾರೆ ನಾವು. ಅವ್ರು ಹೆಂಗೆ ಭಾಳ ಕೆಂಪಿರ್ತಾರೆ, ಕೆಂಪಾಗ್ಬಿಡ್ತಾರ ಅವ್ರು ಮುಂದೆ. ಹಿಂಗೆ ಮಾಡಿದ್ರೆ ಹಿಂಗೆ ಕೆಂಪಾಗ್ಬಿಡ್ತಾರೆ. ಬುಕ್ ಕೆಂಪು ಇದೆ ಅದು ಅಲ್ಲಿ ತಾಯಿರಣ ಅಂತ. ಅಲ್ಲ ಅಂದ್ರೆ ಪರ್ಸನಾಲಿಟಿನೂ ಚಲೋ ಇಲ್ಲ. ಹೆಂಗೆ ರಾವದಾರ ಹುಡುಗರು? ಈಗ ನಮ್ಮ ಇಂಡಿಯನ್ ಹುಡುಗರಿಗೆ ಏನೂ ಗೊತ್ತಿಲ್ಲ, ರೊಮ್ಯಾನ್ಸ್ ಗೊತ್ತಿರಂಗಿಲ್ಲ. ಇಂಡಿಯನ್ ಹುಡುಗರಿಗೆ ಗೊತ್ತಿರಂಗಿಲ್ಲ ಮತ್ತೆ ಎಲ್ಲ ಗೊತ್ತೈತಿ ಇಂಡಿಯನ್ ಹುಡುಗರೇ. ಅಲ್ಲೋ ನಾನೇನಂತಿಲ್ಲೋ, ನಾ ಏನು ಹೇಳತ್ತೀನಿ, ಎಲ್ಲ ಕಡೆ ಇಂಡಿಯನ್ ಬಾಯ್ಸಿಗೆ ಹಾಳು ಮಾಡ್ಯಾರ. ಅಂದ್ರೆ ಇನ್ಸ್ಟಾಗ್ರಾಮ್ ಆಗತ್ತೆ ಎಲ್ಲ ಬೈತಾರೆ ನೋಡಿ ಹುಡುಗರಿಗೆ. ಇಲ್ಲಿ ಸೆನ್ಸಿಟಿವಿಟಿ ಗೊತ್ತಿಲ್ಲ, ಲವ್ ಗೊತ್ತಿಲ್ಲ, ಮನ್ಯಾಗ ಏನು ಕಲ್ಸಿರಂಗಿಲ್ಲ, ಹಿಂಗೈತಿ ಫುಲ್ ಇನ್ಸ್ಟಾಗ್ರಾಮ್ ಆಗ ಇಮೇಜ್. ಹಂಗ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಾವು ಮಾಡಂಗಿಲ್ಲ. ಮತ್ತೆ ಫಾರಿನ್ ಹೆಂಗ್ರ ಸ್ವಲ್ಪ ಅವ್ರ ಮನ್ಯಾಗ ಓಪನ್ ಆಗಿ ಮಾತಾಡ್ತಾರಲ್ಲ ಹುಡುಗರು, ಇಲ್ಲೇನು ಮಾತಾಡಂಗಿಲ್ಲ, ಎಲ್ಲ ಒಳಗೆ ತೊಗೊಂತಾರ ಹಂಗ. ಬಟ್ ಈಗನು ಚೇಂಜ್ ಆಗತ್ತೆ ಇಲ್ಲೂ. ಈಗರೇ ನೀವು ಯಾರು ಹುಡ್ಕೊಂಡ್ರಿ ಹೇಳ್ಬಿಡಿ. ಈಗ ಅದಾತ ಈಗ ನನಗೆ ಅನಿಸ್ತೈತಿ, ಈಗ ರೊಮ್ಯಾಂಟಿಕ್ ಇಲ್ಲ. ಅಲ್ಲ ಈಗ ಅನಿಸ್ತೈತಿ ಜನ್ಸಿಗಳು ಭಾಳ ಇದು ಅದಾರ, ಓಪನ್ ಅಂತ ಬಿಟ್ರ ಅನ್ಸಾಕತ್. ನಾನು ಅಷ್ಟು ಓಪನ್ ಆಗಬಾರ್ದು ಹುಡುಗರು, ಸ್ವಲ್ಪ ನಿಮ್ಮವ್ರ. ಅದು ಗಂಡು ಮಕ್ಳು ಒಂದಿಷ್ಟು ಸೀಕ್ರೆಟ್ಸ್ ಒಂದು ಇದು ಇರ್ತಾವ, ಒಂದಿಷ್ಟು ಹೇಳಾರ್ದು ಯಾವತ್ತು ಹೇಳಬಾರ್ದು. ಅವನ್ನ ಸಾಯ್ತಿರ್ತಾನ ಹುಡುಗ, ಆರಾಮದೇನ್ ಬ್ರೋ. ಇಡೀ ಪ್ರಪಂಚ ಮುಳುಗಿದ್ರು ಗಣಮಗ ಯಾವತ್ತು ಆರಾಮ ಇರ್ತಾರೆ. ಅದೇ ಗಣಮಕ್ಳದ್ದು ಯಾವತ್ತು ಅದನ್ನ ಮೇಂಟೈನ್ ಮಾಡ್ಬೇಕು ನಾವು. ಟೈಟಾನಿಕ್ ನಿಂತಿರ್ತೀವಿ, ಅಲ್ಲ ಮತ್ತೆ ಅವ ಜಾಕ್ ಮತ್ತೆ ಅದಕ್ಕೆ ಅವ ಗಣಮಗ ಆಗಿದ್ದಕ್ಕ ಅವ ಹೇಳಿಲ್ಲ ಗೊತ್ತ ಲಾಸ್ಟಿಗೆ ಜಾಕ್ ಹಿಂಗ ಸುಮ್ಕ ಮುಳುಗ್ತಾನ ಹೇಳಂಗ ಲಾಸ್ಟ್ ಮಟ ನಾವು ಮುಳುಗಿ ಬೈದ ಒಳಗೆ ಪೂಂಚಡಿ ಆದ್ರೆ ಒಳಗೆ ಹೋದ್ಮೇಲೆ ಅದು ಅಲ್ಲಿ ಮಟ್ಟ ಆಕಿನ ಕಳಸು ಮಟನು ಹಂಗ ನೀ ಆರಾಮದಿ ಫುಲ್ ಬೇಬಿ ಗಿಚ್ಚೋ ನನ್ನ ಗಿಚ್ಚಲ್ ಬೇಬಿ 10 ನಿಮಿಷನೇ ಬರ್ತೇನೆ ಅಂದೋನೆ ಹೆಣ ಹಾಗೆ ನಾವು ಹಂಗ ನಾವು ಗಂಡ ಮಕ್ಕಳು
ಅದೈತಿ ಮತ್ತೇನಾದ್ರು ನಿಂಗೇನು ಕೇಳೋದೈತನ ಚೇತನಿಂದ ದೂರ ಅನ್ನಕನ ಹಿಂಗೆ ಸಮೀಪ ಕಸಿನ್ ಬ್ರದರ್ ಸಮೀಪ ಭಾಳ ಫಾರ ಸಮೀಪ ಅಂದ್ರೆ ಇವ್ರ ಈಕಿ ಕಸಿನ್ ಅಣ್ಣ ನನ್ನ ಸ್ವಂತ ಅಕ್ಕ ಗಂಡ ಹೆಂಡತಿ ಫಾರ ಆಕತ್ ಹಂಗೆ ನೋಡಿದ್ರು ಹತ್ತಿರಕ್ಕೆ ಹೊಡ್ದಾರ ಅದಕ್ಕೆ ಆಗ್ಲಿಲ್ಲ. ನಮ್ಮ ಫ್ಯಾಮಿಲಿ ದೊಡ್ಡದೈತಿ ಭಾಳ ದೊಡ್ಡದು. ನಾವು ಆಮೇಲೆ ಈಕಿಗೆ ಇವರು ಪ್ರಮೋದನು ಅಣ್ಣಕ್ಕನ ಹಸಿನಾಳ್ ರಿಲೇಟಿವ್. ಹೌದಾ? ಹಸಿನಾಳ್ ಓ 3 ಕ್ರಿಯೇಟರ್ಸ್ ನಮ್ದು ಇದ್ರಾಗ ಫ್ಯಾಮಿಲಿಯಾಗ ಅದಾರ. ಅದು ನಿಂಗೆ ಓಕೆ ಹಂಗೆ ಬೇಡ ಅವ್ನು ಬೇಡ. ನಿಂಗೆ ಹೆಂಗೆ ಅನಿಸ್ತಾನೆ ಅವ ಆ್ಯಸ್ ಅ ಕ್ರಿಯೇಟರ್? ಅನ್ನ ಹೊತ್ತು ನಿಂಗೆ ಅಣ್ಣ ನಿಂಗೆ ಯಾರ ಫೇವ್ರೆಟ್ ಕ್ರಿಯೇಟರ್? ಶಿವು. ಇಲ್ಲ ಜನರಲಿ ಇಲ್ಲ ಕನ್ನಡನಾಗ ಶಿವು. ಈ ಶಿವನ ಯಾರ ಅಲ್ಲ ಮತ್ತೆ ಶಿವ ಅದ ಇಲ್ಲ ಮತ್ತೆ ಬೇರೆ ಇರ್ತಾರೆ ಯಾರಾದ್ರು. ನಂಗೆ ಅದು ಒಂದು ವಿಡಿಯೋ ಎಸ್ಪೆಷಲಿ ಯಾವುದಂದ್ರೆ ಹಟ್ಮಾರಿ ಆಂಟಿ. ರಾವಂಟಿ ಇರ್ಬೇಕು. ಹಟ್ಮಾರಿ ಆಂಟಿ ನಿನ್ನೆ ಇವತ್ತು ಯಾರು ಅಂದ್ರು ನೋಡು ಹಟ್ಮಾರಿ ಆಂಟಿ ಶಿವ್ ಮಾಡಿದ್ದಲ್ಲ ಹಂಗ ಮಾಡ ಅಂತ. ನಮ್ಮ ಮನ್ಯಾಗ ಜಗ್ ಮಂದಿ ನಮ್ಮ ಮನ್ಯಾಗ ಜಗ್ ಅಂತ ಅಂಟ್ಯಾರ ಜಗ್ಗದ ಎಲ್ಲ ಅಂಟ್ಯಾರ. ಈಗ ಇವತ್ತು ಖಾಲಿ ಆಗ್ಯಾರ ಮನ್ಯಾಗ. ಮತ್ತೆ 40 ಮಂದಿ ಇದ್ರು ಮನ್ಯಾಗ ಹಬ್ಬಕ್ಕೆ. ಮತ್ತೆ ಇವ್ ಬಿಟ್ಟು ಮತ್ತೆ ಯಾರು ಸೇರ್ತಾರೆ ಅಂದ್ರೆ ಹುಡುಗಾರು ಹೇಳ್ಬೋದು ಹಂಗೇನಿಲ್ಲ. ಆಕಾಶ್ ಕಾಮಿಡಿ ಅಂತಲ್ಲ ಜನರಲಿ ಅವನ ಜೊತೆ ವಿಡಿಯೋ ಮಾಡೇನೆ ಅದು ಚಲೋ ಆಗೈತಿ. ಪೀಪಲ್ ಲೈಕ್ ಆರ್ ಕಾಂಟೆಂಟ್. ಅದು ಇವ ಹಿಡ್ಕೊಂಡೆ ಬಿಟ್ಟ ಆಕಾಶ್ ಬರೀ ಜನರಲಿ ಒಟ್ಟು ಕಾಮಿಡಿ ಅಂತಲ್ಲ ಏನಾದರೂ ಟ್ರಾವೆಲಿಂಗ್ ಇರ್ಬೋದು ಏನೋ ಹಿಂದಿ ಕನ್ನಡನೂ ಹೇಳ್ಬೋದು. ನೀ ಏನು ಇದು ಇಲ್ಲ. ಐ ಲೈಕ್ ವ್ಯಾಂಡರ್ ವಿತ್ ಸ್ಕೈ ವೆನ್ ಇಟ್ ಕಮ್ಸ್ ಟು ಟ್ರಾವೆಲ್. ಆಕಾಶ್ ಮಲ್ಹೋತ್ರ ಅಂತೇಳಿ ವಾಂಡರ್ ವಿತ್ ಸ್ಕೈ ಅಂದ್ರೆ ಅವ್ನು ಫುಲ್ ಹಿಂಗೆ ಟ್ರಾವೆಲ್ ರಿಲೇಟೆಡ್ ಕಾಂಟೆಂಟ್ ಮಾಡ್ತಾನೆ. ಒಂದು ಇದೈತಿ ಜೀಪ್ ಗೀಪ್ ಥಾರ್ ಟೈಪ್. ಸೊ ಐ ಆಮ್ ವೆರಿ ಕಾರ್ ಎಂಥೂಸಿಯಾಸ್ಟ್. ಲೈಕ್ ಥಾರ್ ಕಾರ್ಸ್ ಡ್ರೈವಿಂಗ್ ಫೇವರೇಟ್. ಅಂದ್ರೆ ಅದು 1% ವುಮೆನ್ 99% ವುಮೆನ್ ಚಲೋ ಹೊಡಿತಾರೆ. ಈಕಿ ಕಡೆ ಕೊಟ್ಟು ನಾವು ಕುಂದಿರ್ತೀವಿ ಆರಾಮ. ನನಗಂತೂ ಬರಂಗಿಲ್ಲ ಅಫ್ಕೋರ್ಸ್ ಕುಂದ್ರಬೇಕ. ಉಳಿದವ್ರು ಕಾರ್ ಹೊಡೆಯೋರು ಕುಂತಿರ್ತಾರ. ಎಲ್ಲರೂ ಸಿಡಿದ್ರೆ ಫಿಕ್ಸ್ ಗಾಡಿ ನಾನು ಓಡಿಸೋದು. ನಂಗೆ ಕಾರ್ ಹೊಡ್ಯಕ್ಕೆ ಬರಂಗಿಲ್ಲ. ಇಲ್ಲ ಅಂದ್ರೆ ನಾನು ಓಡಿಸ್ತಿದ್ದೆ. ಸಿಡಿದ್ರೆ ಯಾರ ಕಲಿಯೋದಿಲ್ಲಪ್ಪ. ಕಾರ್ ಇರ್ತೈತಿ ಇವನ್ ಕಡೆ ಅಣ್ಣನ ಕಾರ್ ಇವನ್ ಕಡೆ ಇರ್ತೈತಿ ಅಂದ್ರು ಹೌದು ಹೊಡೆದಿಲ್ಲ ಒಟ್ಟು ತೋಣ ಸರ್ವ ನೋಡ್ದಾನ ಬರ ಕಲಿತೇನೆ. ಒಂದ್ ದಿವ್ಸ ಕಲಿತೇನೆ. ಗಂಡಸ್ತನ ಕಾರ್ ಹೊಡಿದ್ರಪ್ಪ ಅಲ್ಲೇ ಹೋಗ್ಬಾ ಇಲ್ಲಿ ಹೋಗ್ಬಾ ಕಲ್ತ ಹಣ ಹತ್ತಿದ್ ನೋಡ ಅಂತೇನೆ. ನಂದ ಐತಲ್ಲ ಎಲ್ಲ ಫಂಕ್ಷನ್ ಮೊನ್ನೆ ನಮ್ಮ ಮನ್ಯಾಗ ಹಬ್ಬದ ದಿನ ಗಂಗಾವತಿಗ್ ಬಿಟ್ಟು ಬಾ ಅಂತ. ಅದು ಗಂಗಾವತಿಗೆ ಅಂಗಡಿ ಮುಂದೆ ಬಿಟ್ಟು ಬಾ ಅಂತ. ಅಂಗಡಿ ಅಲ್ಲಿ ನೋಡಿದ್ರೆ ಗಣಪತಿ ಹಬ್ಬದ ನೋಡಿದಿ ರೋಡ್ ಅದ. ಇನ್ನು ನೀ ಡಿಯೋನ ಕರ್ಕೊಂಡು ಹೋಗ ಸಡ್ಡನ ಕರ್ಕೊಂಡು ಹೋಗಿ 10 ನಿಮಿಷ ಬಿಟ್ಟು ಬಂದ ಕುಂಟೋನಾಗ ಅದು ಹೊಳಸಾಕ ಸ್ಟೀರಿಂಗ್. ಇಂಥವ್ರು ನಿನ್ನಂತವ್ರು 4 ಮಂದಿ. ಅದಕ್ಕೆ ಅವ್ರು ಬಾರ್ಗೇನ್ ಮಾಡೋ ಲೆಕ್ಕ ನೋಡ್ಕೊಂಡು ನಿಂತಂದ್ರೆ ನೀನು ಆಟೋ ಅಂದ್ಬಿಟ್ಲೆ 200 ರೂಪಾಯಿ ಕೊಡ್ತಾರ ಬಂದ್ಬಿಟ್ಟು ನೀನು 5 ಏನ್ ಮಾಡ ಅಂತಿ ಬಿಡಂಗಿಲ್ಲ. ಹೌದು ಅಯ್ಯೋ ಕೊಂದೋಗಿತ್ತಾರ. ಹಂಗ ನಾನು ಫುಲ್ ಪರ್ಫೆಕ್ಟ್ ಆಗಿದ್ದೆ. ಇಲ್ಲೇ ಓಡಿಸಿ ಸಂದಾಗ ಅಲ್ಲ ಈಕಿ ಮನ್ಯಾಗ ಗಣಮಾಗಿಲ್ಲ. ಇಬ್ರು ಹೆಣ್ಮಕ್ಳ ಕಲಿಯಬೇಕಲ್ಲ ಮತ್ತೆ ಬೈ ಡಿಫಾಲ್ಟ್ ಆಗೈತೆ. ಇಲ್ಲ ಹಂಗಂತೀನಿ ನಂಗೆ ಪರ್ಸ್ನಲಿ ನಮ್ಮ ಮನ್ಯಾಗ ಬ್ಯಾಡ್ ಅಂದ್ರೆ ಕಲಿಯೋದು ನಂಗೆ ಸೇರ್ತದಂತ ನಾ ಕಲ್ತಿದ್ದು. ಬಟ್ ಅಂದ್ರು ಮಂದಿ ನೋಡ್ಬೇಕ ಕಾರ್ ಹೊಡಿಯುವಾಗ ಹಿಂಗ ನೋಡ್ತಾರ ಸಟ್ಟನ. ಕಾರ್ನಾಗ ಯಾರು ಇಲ್ಲೇ ಇಲ್ಲಲ್ಲಪ್ಪ. ಹುಡುಗಿದಾರ ಟೆಸ್ಲಾ ಆಟೋ ಪೈಲಟ್ ಹೆಂಗ್ ಹೊಡಿತಿ ಮತ್ತೆ ಲೈಕ್ ಕಾಣಿಸತ್ಪ ಹಂಗ ಇದು ನಿಲ್ಲುತ್ತವ ನಂಗೆ ಗೊತ್ತಿಲ್ಲ. ಒಬ್ಬ ಕಮ್ಮಿ ಆಗಿದ್ದು ಇಲ್ಲ ನಂದು ಕೇಳತ್ತೀನಿ ನಂಗೆ ಗೊತ್ತಿಲ್ಲ. ನಮ್ಮ ದೊಡ್ಡಪ್ಪ ಫಸ್ಟ್ ಟೈಮ್ ಕೇಳಿದ್ರೆ ನಿಲ್ಲುತ್ತಾವ ಏನು ಕಾಲಿಗೆ 2 ಕಡ್ಡಿ ಅಟ್ಟ ಅಂಟಸ್ಲ ನಿನಗೆ ಎಕ್ಸ್ಲೇಟರ್ ಬ್ರೇಕ್ ಹಚ್ಚಾಕಂತ. ಓಕೆ ಏನು ಮಾಡೋದಂತ. ಸೊ ವಿತ್ ಡ್ರೈವಿಂಗ್ ಕ್ರೇಜಿ ಮಹಿಮಾ ಎಂಡಿಂಗ್ ದಿಸ್ ಒನ್. ಥ್ಯಾಂಕ್ ಯು ಗೈಸ್. ಫಸ್ಟ್ ಪಾಡ್ಕಾಸ್ಟ್ ಇದೆ. ಏನಾರೇ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ಫಸ್ಟ್ ಮಾತಾಡಿಲ್ಲ ಎಲ್ಲೂ ನೀ ಸ್ಕ್ಯಾಂಡಿ ಪರಿಚಯ ಇಲ್ಲ ಹೋಗ್ಬೇಡ ಅವ್ನ ಕಡೆ ಹೋಗ್ಬೇಡ. ಚಲೋ ಮಾಡಂಗಿಲ್ಲ ಕರಿತಾನೆ ಈಗ ಕರಿತಾನೆ ನೋಡಿ ಸಿಟಿಗೆ. ಅದು ಅವ ಹೆಂಗ ಅವ ಕ್ವಶನ್ ಕೇಳಂಗಿಲ್ಲ. ನಂಗೇನಿಲ್ಲ ನಂಗೆ ಫುಲ್ ಹೋಮ್ಲಿ ಫೀಲ್ಸ್ ಇತ್ತು ಕುಂತ ಮಾತಾಡ. 10 ಸಲ ಬಂದು ಇಲ್ಲಿ ವಿಡಿಯೋ ಮನಿ ಆದಂಗೆ ಆಗೈತಿ ಅದು.
ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಯಾವ ಪಾರ್ಟ್ ನಿಮ್ದು ಫೇವ್ರೇಟ್ ಐತೆ ಅದು ಕಮೆಂಟ್ ಹೊಡಿರಿ. ಕಮೆಂಟ್ ಮತ್ತ್ ಅಕ್ಕ ನಿಮ್ಮನ್ನ ಏನಾರ ಅಕ್ಕನ ಮದ್ವೆ ಆಗೋದಿತ್ತ ಅಂದ್ರ ಕೆಳಗ 6 ಕೋಟಿಗೆ ಬಯೋಡಾಟಾ 6 ಕೋಟಿಗಿಂತ ಜಾಸ್ತಿ ಇರ್ಬೇಕು. ಈಗ 6 ಕೋಟಿ ರಿಜೆಕ್ಟ್ ಹೊಡೆದಾಕಿ NRI ಬೇಡ, 6 ಕೋಟಿ ಜಾಸ್ತಿ ಇರ್ಬೇಕು. ಟ್ರಾವೆಲಿಂಗ್ ಫೇವ್ರೇಟ್ ಇರ್ಬೇಕು. ಮತ್ತೆ ನಿನ್ ಕಡೆ ಕ್ರೂಸರ್ ಇದ್ದ ನೀ ಕಾರ್ ಹೊಡೆಮಿದ್ದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಿನ್ನ ಬೈಗ್ಲಾ ಬೈಸ್ಕೋಬೇಕು. ಬೇಗ ಬಯಸ್ಕೋಬೇಕು. ಮತ್ತೇನದು ಇಷ್ಟ. ಮತ್ತು ಅವ್ರ ಮಮ್ಮಿದು ಒಂದು ಸ್ವಲ್ಪ ಡಿಮಾಂಡ್ಸ್ ಇರ್ತಾವ. ಅವನ್ನ ಆಮೇಲೆ ಅವ್ರ ಮಮ್ಮಿ ಪಾಡ್ಕಾಸ್ಟಿಗೆ ಕರ್ಸೋಣ ಅವಾಗ ನಮ್ಮ ಮಮ್ಮಿ ಪ್ರೆಸ್. ಸೊ ಯಾವ್ದು ಕಮೆಂಟ್ ಹೊಡಿರಿ. ಎಲ್ಲರೂ ಹುಡುಗರಂಗೂ ಹೊಡಿತಾರೆ ಈಗ. ಸೊ ಹುಡುಗಿಯರು ಸ್ವಲ್ಪ ಕಮೆಂಟ್ ಹೊಡಿರಿ. ಚೇತನಿಗೆ ಏನಾರ ಬೇಕಾಗಿತ್ತು ಅಂತ. ಆಮೇಲೆ ಏನಾರ ಇದ್ರು ಈಗಿದು ಪೇಜ್ ಐತಿ ಗುಡಿಯಾಸ್ ಟ್ರಾವೆಲ್ ಡೈರಿ ಅಂತ ಹೇಳಿ. ಡೈರಿ ಗುಡಿಯಾಸ್ ಟ್ರಾವೆಲ್ ಡೈರಿ ಅಂತ ಹೇಳಿ ಐತಿ. ಮತ್ತೆ ಇನ್ಸ್ಟಾಗ್ರಾಮಾಗ ಗುಡಿಯಾ ಅಂತ ಅಷ್ಟೇ ಐತಿ. ಓಕೆ, ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ತೆಳಗ. ನಂದು ಒಂದು 3 ಮಂದಿ ಇರುತ್ತೆ, ಹೋಗಿ ಫಾಲೋ ಹೊಡೀರಿ. ಸೊ ನೆಕ್ಸ್ಟ್ ಸಿಗೋಣ ಅಂತ. ನಮ್ದು 50 ಚಾನಲ್ ಅದಾವ್ರಿ. ಅವ್ನು ಹೇಳಂಗಿಲ್ಲ, ಕೆಳಗೆ ಟ್ಯಾಗ್ಡ್ ಇರ್ತೈತಿ. ಹೋಗಿ Bye guys.